ನಾವ್ ಇರೋ ಕಾರಣ ಅಂದ್ರೆ ನಮ್ಗೆ ಹುಡುಗ ಬಂದಾಗ ಪ್ರತಿ ಸಲ ನೀವು ಭೇಟಿ ಆಗೇ ಶಿವಿ ಅಂತ ನನ್ನ ಅಕ್ಕ ಹುಡುಗ ಬಹಳಷ್ಟು ಕಲ್ತಿದ್ದೀನಿ ನಾನು. ಒಂದೇ ಫ್ಯಾಮಿಲಿಯಲ್ಲಿ ಪಾಂಡವರು ಮತ್ತೆ ಕೌರವರು ಇಬ್ರು ಇದೆ. ಸುಮಾರು ಜನ ಇದನ್ನ ಮಾಡಿಸಿದವಾಗ ಏನ್ ಶೂಟಿಂಗ್ ಮನೆ ಮಾಡ್ತಿದಾರ, ಏನ್ ಶೂಟಿಂಗ್ ಕೊಡ್ತಿದಾರ ಅಂತ. ಎಷ್ಟು ವರ್ಷಗಳಾಯ್ತು ಮನೆ ಕಟ್ಟಿ? 80-100 ವರ್ಷಗಳೇ ಆಯ್ತು. ಸೊ ಬಂದ ತಕ್ಷಣನೇ ನಿಮ್ಮ ಸಂಪತ್ತೆಲ್ಲ ಕಾಣಿಸ್ತಿದೆ ಇಲ್ಲಿ. ಅಪ್ಪನ ಸಂಪತ್ತಿದೆಲ್ಲ ಬೆಸ್ಟ್ ಸೆಂಟಿಮೆಂಟ್. ನೆಕ್ಸ್ಟ್ ಏನ್ ಫ್ಯೂಚರ್ ಗೋಲ್ ಇದೆ ಅಂತ? ಏನಿಲ್ಲ, ಒಂದು ನೆಮ್ಮದಿಯಾಗಿರ್ಬೇಕಷ್ಟೇ. ಸೊ ಆಸ್ ಎ ಬ್ರದರ್ ಇಂದ ಆಗಿ ನಿಮ್ಗೆ ಎಷ್ಟು ಹೆಮ್ಮೆ ತುಂಬಾ ಹೊಗಳಬಾರ್ದು ಬಾಬಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ನಮ್ಮ ಬಾಸ್ ಟಿವಿ ಇರುವಂತದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಲಗನಹಳ್ಳಿಯಲ್ಲಿ. ಚಲಗನಹಳ್ಳಿ ಏನಕ್ಕೆ ಫೇಮಸ್ ಅಂತಂದ್ರೆ, ಈಗಾಗಲೇ ನೀವು ನೋಡಿರ್ಬೋದು, ಬಿಗ್ ಬಾಸ್ ಸೀಸನ್ 11ರಲ್ಲಿ ತಮ್ಮ ಚಾಣಾಕ್ಷತೆಯ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಉಗ್ರಂ ಮಂಜು ಅವರು ಈಗ ಮ್ಯಾಕ್ಸ್ ಮಂಜು ಆಗಿದ್ದಾರೆ. ಸೊ ಅವರ ಹೋಮ್ ಟೂರ್ ಮಾಡೋದಕ್ಕೆ ನಮ್ಮ ಬಾಸ್ ಟಿವಿ ಇವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಒಂದು ಚಲಗನಹಳ್ಳಿಗೆ ಬಂದಿದೆ. ಹಾಗಾದ್ರೆ ಮ್ಯಾಕ್ಸ್ ಮಂಜು ಅವರ ಹಳ್ಳಿ ಮನೆ ಹೆಂಗಿದೆ, ಹಳ್ಳಿ ಮನೆಯ ವಾತಾವರಣ ಯಾವ ರೀತಿ ಇದೆ, ಈಗಾಗಲೇ ಅವರ ಮನೆಯಲ್ಲಿ ಒಂದಷ್ಟು ಜನ ನೋಡಿರ್ತಾರೆ, ಅಂದ್ರೆ ಸುತ್ತಮುತ್ತ ಇರುವಂತಹ ಎಲ್ಲಾ ಜನರನ್ನು ಸಹ. ಆದ್ರೆ ಈಗ ನಮ್ಮ ಬಾಸ್ ಟಿವಿಯಲ್ಲಿ ಅವರ ಸಂಪೂರ್ಣ ಹಳ್ಳಿ ಮನೆಯ ವಿವರಗಳನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಯಾಕಿನ್ನೂ ತಡ ಮಾಡೋಣ, ಬನ್ನಿ ಉಗ್ರಂ ಮಂಜು ಅವರ ಹಳ್ಳಿ ಮನೆ ಯಾವ ರೀತಿ ಇರುತ್ತೆ, ಹಳ್ಳಿ ಮನೆಯಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂತಹ ಎಲ್ಲಾ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ಹಲೋ, ಹಾಯ್ ಸರ್, ಹೇಗಿದ್ದೀರಾ? ಜನ ನಮಸ್ತೆ. ಹಾಯ್ ನಕ್ಷಿ ಹಾಯ್ ಹಾಯ್ ಅಂದ್ರು. ಅವ್ರ ಹೆಸರು ಏನು ಹೇಳು? ಏನು? ನನ್ನ ಹೆಸರೇನು? ಅವ್ರ ಹೆಸರು ಮಂಜು. ನನ್ನ ಹೆಸರು ಮಂಜು. ಹೈಫೈ ಮಂಜು. ಹೈಫೈ ಮಾಡುವ. ಲಾಲಿ ಲಾಲಿ ನಕ್ಷಿ ನಕ್ಷಿ ನಕ್ಷಿ. ಸೂಪರ್. ಈ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣ ಇದ್ ನೋಡಿದ ತಕ್ಷಣ ಪಕ್ಕಾ ಹಳ್ಳಿ ಶೈಲಿಯ ಮನೆ. ಆ ಫೀಲ್ ಕೊಡ್ತಾ ಇದೆ ನನ್ಗೆ. ಆಚೆ ಕಡೆನೇ ಇದೆ ಅಂದ್ರೆ ಇನ್ ಒಳಗಡೆ ಇನ್ನೆಂಗಿರ್ಬಾರ್ದು ಅಂತ. ಹೌದು, ಅಂದ್ರೆ ನನ್ ದೊಡ್ಡ ತಂಗಿ ಮದುವೆ ಮಾಡ್ಬೇಕಾದ್ರೆ ಒಂಥರ ಲೈಕ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಈ ಮನೆ ಹಳ್ಳಿನಲ್ಲಿ ಲೈಕ್ ಈ ತರ ಎಲ್ಲ ಡ್ರಾಯಿಂಗ್ ಮಾಡಿಸಿದ್ರೆ ಹೇಗಿರುತ್ತೆ ಹೇಗೆ ಅಂತ ಒಂದು ಥಾಟ್ ಬಂತು. ಲೈಕ್ ಆ ಥಾಟ್ ಲೈಕ್ ಸಂತೋಷ್ ಪಾಂಚಾಲಿ ಅಂತ ಆರ್ಟ್ ಡೈರೆಕ್ಟರ್ ಇದ್ದಾರೆ. ಅವರು ಲೈಕ್ ಚಿತ್ರಕಲಾ ಪರಿಷತ್ತಲ್ಲೆಲ್ಲ ಅವರೆಲ್ಲ ಟ್ರೈನಿಂಗ್ ತಗೊಂಡಿದ್ರು. ಅವ್ರನ್ನ ಕೇಳಿದವಾಗ ಇಲ್ಲ ಚೆನ್ನಾಗಿ ಬರುತ್ತೆ ಮಗ, ನಾನು ಮಾಡ್ಕೊಡ್ತೀನಿ ಅಂತಂದ್ರು ನಮ್ಮ ಫ್ರೆಂಡ್. ಅವಾಗ ಮಾಡಿಸಿದ್ದು. ಸುಮಾರು ಜನ ಇದನ್ನ ಮಾಡಿಸಿದವಾಗ ಏನ್ ಶೂಟಿಂಗ್ ಮನೆ ಮಾಡ್ತಿದಾರ, ಏನ್ ಶೂಟಿಂಗ್ ಕೊಡ್ತಿದಾರ ಅಂತಂದ್ರು. ಈ ನಾರ್ಮಲಿ ಪೇಂಟ್ ಮಾಡಿಸಿ 3-4 ಕಲರು ಅದು ಅಷ್ಟೊಂದು ಮಜಾ ಕೊಡ್ತಿರ್ಲಿಲ್ಲ ನನಗೆ. ಹಾಗಾಗಿ ಅದು ನನ್ನ ತಂಗಿ ಮದುವೆನೂ ಅದೇ ಥೀಮಲ್ಲಿ ಮಾಡಿದ್ದೆ. ಅಂದ್ರೆ ತೆಂಗಿನ ಗಾಡಿಗಳೆಲ್ಲ ಆಚೆ ನಿಲ್ಲಿಸಿ, ಹಸು ಕುರಿಗಳನ್ನ ಕಟ್ಟಾಕಿ, ದೊಡ್ಡ ಚಕ್ರಗಳನ್ನೆಲ್ಲ ಎಂಟ್ರೆನ್ಸ್ಗೆ ಇಟ್ಟು, ಆಮೇಲೆ ಆ ದೇಸಿ ಸ್ಟೈಲಲ್ಲೇ ಒಂದು ಮನೆ ಸೆಟಪ್ ಮಾಡಿ ಅದೇ ತರ ಮಾಡಿದ್ದೆ. ಲೈಕ್ ಆ ಟೈಮಲ್ಲಿ ಈ ಮನೆ ಡ್ರಾಯಿಂಗ್ ಮಾಡಿಸಿದ್ದು ಆ ಥರ. ಇದು ಈ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಗೆ ತುಂಬಾ ಖುಷಿ ಕೊಡುತ್ತಲ್ವ, ನನಗೆ ಮನ್ಸಿಗೆ ಖುಷಿ ಕೊಡುತ್ತೆ. ನನ್ನ ತಂದೆ ತಾಯಿ, ನಮ್ಮ ಮಕ್ಕಳು ಅಂದ್ರೆ ಪಾಪು, ಇವರಿಗೆಲ್ಲ ಖುಷಿ ಕೊಡುತ್ತೆ ಆ ಡ್ರಾಯಿಂಗು. ಲೈಕ್ ಇವಳು ಡ್ರಾಯಿಂಗ್ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ, ಈಗ ಕಲಿತಿದ್ದಾಳೆ, ಒಂದಷ್ಟು ಡ್ರಾಯಿಂಗ್ ಮಾಡ್ತಾಳೆ. ಇವಳ ಅಕ್ಕ ಆಗಿ ಇವಳಿಗೂ ಹೇಳ್ಕೊಡ್ತಿದ್ದಾಳೆ ತಂಗಿಗೆ. ಒಂದಷ್ಟು ಡ್ರಾಯಿಂಗ್ ಲೈಕ್ ಅದು ಖುಷಿ ಕೊಡುತ್ತೆ. ಹಾಗಾಗಿ ಈ ತರ ಡ್ರಾಯಿಂಗ್ ಎಲ್ಲ ಮಾಡ್ಕೊಳ್ತೀವಿ. ಎಷ್ಟು ವರ್ಷಗಳಾಯ್ತು ಅವರು ಇದು ಮನೆ ಕಟ್ಟಿ? ಮನೆ ಕಟ್ಟಿ ಸುಮಾರು ಹಿಂದೆನೆ ಲೈಕ್ 80-100 ವರ್ಷಗಳೇ ಆಯ್ತು ಮನೆ ಕಟ್ಟಿ, ಹಳೆ ಮನೆ. ಆಮೇಲೆ ನಾವು ಮೋಲ್ಡ್ ಹಾಕೊಂಡಿದ್ಮೇಲೆ ಇದು ಆವಾಗ ತಾತ ಕಟ್ಸಿದ್ದು. ಲೈಕ್ ಈ ನಿಮ್ಗೆ ಸುಣ್ಣ ಮತ್ತೆ ಮರಳು ಮಿಕ್ಸ್ ಮಾಡಿ ಗಾರೆ ಕಟ್ತಾರಲ್ವಾ, ಆ ತರದಲ್ಲಿ ಪ್ಲಾಸ್ಟಿಕ್ ಮಾಡಿ ಆ ತರ ಕಟ್ಸಿದ್ದು. ಈಗ ಸ್ವಲ್ಪ ನಾವು ಆಲ್ಟ್ರೇಷನ್ ಮಾಡಿಸ್ಕೊಂಡ್ವಿ. ಬಟ್ ಮೈನ್ ಪಿಲ್ಲರ್ಸ್ ಏನಿದೆಯೋ ಆ ಕಲ್ಲಿಂದು ಪಿಲ್ಲರ್ಸ್ ಎಲ್ಲ ಒಳಗೆ ನೋಡ್ತಿರಲ್ಲ, ಅವೆಲ್ಲ ಹಂಗೆ ಇದೆ. ಬೇಸ್ದ ಹಂಗೆ ಇದೆ. ಅಂದ್ರೆ ಪಾಯ ಹಾಕಿರೋದು, ವಾಲ್ಸ್ ಅವೆಲ್ಲ ಹಂಗೆ ಇದೆ. ಬಟ್ ಮೇಲೆ ಮಾತ್ರ ಮೋಲ್ಡ್ ಮಾತ್ರ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ವಿ. ಅದ್ರ ಮೇಲೆ ಹೆಂಚಿನ ಮನೆ ಇತ್ತು, ಅದನ್ನ ಮಾತ್ರ ಮಾಡ್ಕೊಂಡ್ವಿ ಅಷ್ಟೇ. ಅದು ಬಿಟ್ರೆ ಇನ್ನೆಲ್ಲಾನು ಅವಾಗ ಹೆಂಗಿತ್ತು ಹಂಗೆ. ನೀವ್ ಹೇಳ್ತಾ ಇದ್ರೇನೆ ನಾನು ನೋಡ್ಬೇಕು ಅಂತ ಅನ್ನಿಸ್ತಾ ಐತೆ. ಅಂಡ್ ನಮ್ಮ ಬಾಸ್ ಟಿವಿ ವ್ಯೂವರ್ಸ್ ಕೂಡ ವೆಯ್ಟ್ ಮಾಡ್ತಿದ್ರೆ. ಹೋಗೋಣ, ಖಂಡಿತ ಬನ್ನಿ. ಒಳಗೆ ಹೋಗೋಣ. ನಕ್ಷಿ ಮನೆ ತೋರಿಸ್ತೀಯಾ? ಯಾರು ತೋರಿಸ್ತೀರಾ ನನಗೆ? ಇಬ್ರಲ್ಲಿ ಮನೆ ನಕ್ಷಿ ತೋರಿಸ್ತಾರೆ. ನಕ್ಷಿ ನೀಯೇ ಬಾಯ್ಲಿ ಅಲ್ಲ, ಹೋಗೋಣಮ್ಮ ಬಾ. ಹೊರಗಡೆಯಿಂದನೇ ಕೂಡ ಒಂದು ಡ್ರಾಯಿಂಗ್ ಮೂಲಕ ಹಳ್ಳಿ ಶೈಲಿಯ ಮನೆ ಸಕ್ಕತ್ತಾಗಿದೆ. ಸೊ ಈಗಾಗಲೇ ಅವರು ಸೂಪರ್ ಆಗಿರುವಂತಹ ಡ್ರಾಯಿಂಗ್ ಮಾಡುವಂತವ್ರನ್ನ ಕರೆಸಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿಯಂತಹ ಬ್ಯೂಟಿಫುಲ್ ಡಿಸೈನ್ಗಳೊಂದಿಗೆ ಅವರ ಮನೆಯನ್ನ ಅಲಂಕಾರವನ್ನ ಮಾಡ್ಕೊಂಡಿದ್ದಾರೆ. ಸೊ ಈಗ್ಲೇನೆ ಆಚೆ ಕಡೆನೆ ಹಿಂಗಿತ್ತು ಅಂತಂದ್ರೆ ಇನ್ನ ಒಳಗಡೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋದು, ಅದ್ರ ಜೊತೆಗೆ ನಿಮ್ಗೂ ಕೂಡ ತಿಳಿಸ್ಕೊಡುವಂತಹ ಒಂದು ಕೌತುಕತೆ ನನಗಂತೂ ಸಿಕ್ಕಾಪಟ್ಟೆ ಇದೆ. ಹಾಗಾದ್ರೆ ಯಾಕೆ ವೇಟ್ ಮಾಡೋದು, ಬನ್ನಿ ಒಳಗಡೆ ಹೋಗ್ಬಿಟ್ಟು ಯಾವ ರೀತಿ ಇದೆ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ.
ಈ ಡೋರ್ ಬಗ್ಗೆ ಹೇಳೋದಾದ್ರೆ ಇದು ಈಗಲೇ ಇಟ್ಟಿದ್ದ ಅಥವಾ ತಾತ ಇಲ್ಲ, ಕಟ್ಟಿದಾಗ ಇದು ಇತ್ತೀಚೆಗೆ ಇಟ್ಟಿರೋದು. ಅಂದ್ರೆ ಈ ಮನೆ ಆಲ್ಟ್ರೇಷನ್ ಮಾಡ್ಬೇಕಾದ್ರೆ ಇಟ್ಟಿರೋದು. ಅಪ್ಪ ಅದು ಸ್ಪೆಸಿಫಿಕ್ ಆಗಿ ಒಂದು ಮರ ಅದು ತಗೊಂಬಂದು ಆ ಮರದಲ್ಲಿ ಅಪ್ಪನೇ ಮಾಡ್ಸಿರೋದು ಡಿಸೈನ್. ಇದು ಕಂಪ್ಲೀಟ್ ಡೀಟೇಲ್ಸ್ ಅವ್ರದ್ದೇ. ಅದು ಹಳೇದು ಡೋರು ಸಿಕ್ಕಾಪಟ್ಟೆ ವರ್ಷ ಆಗಿತ್ತಲ್ವಾ. ಈ ಮಳೆ ಗಿಳೆ ಅದೆಲ್ಲ ಬಂದು ದಾಲ್ ಬಂದ್ರ ನಾವೇನ್ ಹೇಳ್ತೀವಿ ಅದೆಲ್ಲ ಒಂದ್ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿತ್ತು. ಹಾಗಾಗಿ ಮನೆ ರೆಡಿ ಮಾಡಿದವಾಗ ಇದು ಹೊಸ ಡೋರ್ ಹಾಕ್ಸಿರೋದು. ಹೌದು. ಅದ್ ಬಿಟ್ರೆ ಇಲ್ಲಿ ಒಳಗೆ ಈ ಪಿಲ್ಲರ್ಸ್ ಇದೆಯಲ್ಲ, ಇದು ಕಲ್ಲಿಂದ ಇದೆಯಲ್ಲ, ಇದು 1 2 ಇಲ್ಲಿ 4 ಇದೆಯಲ್ಲ, 4 ಫಸ್ಟ್ ಇಂದಾನೆ ಇರುವಂತದ್ದು. ಫಸ್ಟ್ ಇಂದಾನೆ ಇರುವಂತದ್ದು. ಇದಕ್ಕೆ ಇದ್ರ ಮೇಲೆ ಬಂದು ನಿಮ್ ಬೀಮ್ ಬಂದ್ಬಿಟ್ಟು ಅದು ಐರನ್ ಇದಾಕಿರೋದು. ಫುಲ್ ಐರನ್. ಈ ಕಂಬದ ಮೇಲೆ ಈ ಕಡೆ ವುಡ್ ಬರುತ್ತೆ, ಈ ಕಡೆ ವುಡ್ ಪೇಂಟಿಂಗ್ ಆಗಿದೆ. ಈ ಕಲ್ಲದ ಮೇಲೆ ಬಂದ್ಬಿಟ್ಟು ಈ ಕಡೆ ವುಡ್ಡು ಅದೆಲ್ಲ ಐರನ್ ಇದೆ. ಐರನ್ ಮೇಲೆ ಆವಾಗಿನ ಕಾಲದಲ್ಲೇ ಡಿಸೈನ್ ಮಾಡಿರೋದು. ಇವಾಗ ಮೋಲ್ಡು ಅಂದ್ರೆ ಸಿಮೆಂಟ್ ಇರ್ಲಿಲ್ವಲ್ಲ, ಅವಾಗ ಸುಣ್ಣ ಮರಳು. ನಾನು ಏನ್ ಹೇಳ್ತಿದ್ದೆ, ಅಲ್ಲಿ ತೋಟದ್ದು ಏನ್ ಬಿಲ್ಡಿಂಗ್ ಇತ್ತು ತೋಟದ ಮನೆದು, ಅದೇ ತರದ್ದು ಸೇಮ್ ಆವಾಗಿನ ಕಾಲದಲ್ಲಿ. ಇವಾಗ ಆ ಸುಣ್ಣ ಮತ್ತೆ ಮರಳು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಪ್ಲಾಸ್ಟಿಕ್ ಮಾಡ್ತಿದ್ದು, ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ವಿ. ಎಂಟ್ರೆನ್ಸ್ ಆದ ತಕ್ಷಣನೇ, ಹಳ್ಳಿ ಮನೆ ಅಂದ ತಕ್ಷಣನೇ ಗೊತ್ತಾಗುವಂತದ್ದು ಏನಂತಂದ್ರೆ ದವಸ ಧಾನ್ಯಗಳು. ಸೊ ಇದೆಲ್ಲಾನು ಕೂಡ ಹಳ್ಳಿ ಮನೆಗೆ ಒಂದ್ ಏನಂದ್ರೆ ಸಂಪತ್ತು. ಹೌದು. ದವಸ ಧಾನ್ಯಗಳು ನಾವೇನ್ ನಮ್ಮ ಹೊಲಗಳಲ್ಲಿ ಬೆಳೆದಿರ್ತೀವಲ್ಲ, ಅದೇ ದವಸ ಧಾನ್ಯಗಳೇ ನಮ್ಗೆ ಸಂಪತ್ತು. ಸೊ ಬಂದ ತಕ್ಷಣನೇ ನಿಮ್ಮ ಸಂಪತ್ತೆಲ್ಲ ಕಾಣಿಸ್ತಿದೆ ಇಲ್ಲಿ. ಹೌದು. ಸೊ ಇದೆಲ್ಲ ನಿಮ್ಮ ಹೊಲದಲ್ಲೇ ಬೆಳೆದಿರುವಂತದ್ದ, ಏನೇನ್ ಬೆಳೆದಿದ್ದೀರಾ ಅಂತ? ಇಲ್ಲ, ಹೊಲದಲ್ಲಿ ಬೆಳೆದಿರ್ತಕ್ಕಂಥದ್ದು ಒಂದ್ ಸ್ವಲ್ಪ ಮಟ್ಟಿಗೆ. ಅದ್ ಬಿಟ್ರೆ ಈ ಚಿಕ್ಕ ಪುಟ್ಟ ರೈತರು ಇರ್ತಾರಲ್ವಾ, 4 ಮೂಟೆ 5 ಮೂಟೆ ಅದ್ರ 100 kg 200 kg ಬೆಳೆದಿರ್ತಾರಲ್ವಾ, ಅವ್ರ ಹತ್ರ ತಂದೆ ಏನ್ ಮಾಡ್ತಾರೆ, ಅವ್ರ ಹತ್ರ ಪರ್ಚೇಸ್ ಮಾಡ್ತಾರೆ ರಾಗಿ. ಆ ರಾಗಿನ ತಗೊಂಡು ಅಂದ್ರೆ 1 ಟನ್ 2 ಟನ್ ಅಂದ್ರೆ ಒಂದು ಲೋಡು ಒಂದು 10-15 ಟನ್ ಎಲ್ಲ ಸ್ಟಾಕ್ ಇಟ್ಕೋತಾರೆ. ಸ್ಟಾಕ್ ಇಟ್ಕೊಂಡು ಸೇಲ್ ಮಾಡ್ತಾರೆ. ಅದ್ಬಿಟ್ಟು ಒಂದಷ್ಟು ಹೋಟೆಲ್ಗಳಿಗೆ ಈ ರಾಗಿನ ಅಸಿಟ್ ಮಾಡಿ ಸೇಲ್ ಮಾಡೋಂಥದ್ದು. ಅವ್ರು ಸುಮ್ನೆ ಕೂರಕ್ಕಾಗಲ್ಲ. ಅಂದ್ರೆ ಇವಾಗ ವ್ಯವಸಾಯ ಮಾಡ್ಬೇಕಂದ್ರೆ ನೀರ್ ಇರ್ಬೇಕಿತ್ತು. ನೀರಾವರಿ ಇಲ್ಲದೆ ಇರತಕ್ಕಂತ ಕಾರಣ ಅವ್ರು ಸುಮ್ನೆ ಕೂರಕ್ ಆಗದೆ ಇರೋ ಕಾರಣ ಈ ರಾಗಿ ಬಗ್ಗೆ ಮತ್ತೆ ಅಕ್ಕಿ ಬಗ್ಗೆ ಇದ್ರದ್ದು ದವಸ ಧಾನ್ಯಗಳ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತು, ಆ ನಾಲೆಜ್ ಇದೆ. ಹಾಗಾಗಿ ಅಪ್ಪ ಏನ್ ಮಾಡ್ತಾರೆ, ಒಂದಷ್ಟು ಸಣ್ಣ ಪುಟ್ಟ ರೈತರ ಹತ್ರ ಅವ್ರಿಗೂ ಏನೋ ಅನುಕೂಲ ಆಗುತ್ತೆ. ಅವ್ರ ಹತ್ರ ಯಾರನ್ನು ತಗೊಳಕ್ ಹೋಗಲ್ಲ. ಹಾಗಾಗಿ 4 ಮೂಟೆ 5 ಮೂಟೆ ಬೆಳೆದಿರೋರ ಹತ್ರ ತಗೊಂಡು ಸ್ಟಾಕ್ ಇಟ್ಟು ಅದಾದ್ಮೇಲೆ ಸೇಲ್ ಮಾಡ್ತಾರೆ ಲೋಡು. ಅದು ಅಪ್ಪನ ಬಿಸ್ನೆಸ್, ಅಪ್ಪನ ಸಂಪತ್ತು. ಇದೆಲ್ಲ ಅಪ್ಪನ ಸಂಪತ್ತು, ಅಪ್ಪನ ಬಂಡವಾಳ, ಅಪ್ಪನ ಸಂಪತ್ತು ಇವೆಲ್ಲ. ಈ ಡ್ರಾಯಿಂಗ್ ಔಟ್ ಸೈಡ್ ಕೂಡ ತುಂಬಾ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಒಳಗಡೆ ಬರ್ಬೇಕು ಅಂತಂದ್ರೆ ಈ 4 ಪಿಲ್ಲರ್ಗಳು, ಅದು ಕಲ್ಲಿನ ಪಿಲ್ಲರ್ಗಳಂತೂ ಸಖತ್ ಇಂಪ್ರೆಷನ್ ಕೊಡ್ತಿದೆ. ಸೊ ಈ ಡ್ರಾಯಿಂಗ್ ಬಗ್ಗೆ ಹೇಳೋದಾದ್ರೆ, ಇದು ಅಂದ್ರೆ ದೇಸಿ ಸಂಬಂಧಪಟ್ಟ ಚಿತ್ರಕಲಾ ಅಂದ್ರೆ ಪರಿಷತ್ ಅವರು ಆ ಹುಡುಗರು ಬಂದ್ ಮಾಡಿದ್ದು. ಅಂದ್ರೆ ನನ್ನ ಫ್ರೆಂಡ್ಸ್ ಮತ್ತೆ ಅಂದ್ರೆ ಹೇಳಿದ್ನಲ್ಲ ಸಂತೋಷ್ ಪಾಂಚಾಲಿ ಅಂತ. ಬಟ್ ಈ ಡ್ರಾಯಿಂಗ್ ಏನು ಅಂತಂದ್ರೆ ಈ ಸ್ಪೇಸ್ ಇರುತ್ತಲ್ಲ, ಈ ವಾಲ್ ಲೈಕ್ ಆ ಬಾರ್ಡರ್ಸ್ ಇರ್ಬೋದು, ಆ ಬಾರ್ಡರ್ ಇರ್ಬೋದು, ಇದೆಲ್ಲ ದೇಸಿ ಸ್ಟೈಲ್ ಅಲ್ಲಿ ಮಾಡಿರೋಂಥದ್ದು. ಅಂದ್ರೆ ಒಂದೊಂದಕ್ಕೂ ಒಂದೊಂದು ಥೀಮ್ ಇರುತ್ತೆ. ಇವಾಗ ಆ ಕಡೆ ಅಕ್ಕಿ ಆ ಡಿಸೈನ್ ಇತ್ತು ಅಂದ್ರೆ ಆ ಸ್ಪೇಸ್ಗೆ ಅದೇ ಇರುತ್ತೆ. ಇದು ವಾಲಗದ ಥೀಮ್ ಇರುತ್ತೆ. ಅದಾದ್ಮೇಲೆ ಅಲ್ಲಿ ವಾಲಗದವ್ರು ಆ ದೇವ್ರ ಫೋಟೋ ಇದೆಯಲ್ಲ, ಆ ದೇವ್ರ ಫೋಟೋ ಕೆಳಗೆ ಏನು ಅಂತಂದ್ರೆ ಆ ವಾಲಗದವ್ರು ಯಾವಾಗೂ ಈ ದೇವಸ್ಥಾನಗಳಲ್ಲಿ ಏನ್ ಮಾಡ್ತಿರ್ತಾರೋ ಲೈಕ್ ಆ ತರದ್ದು ಡ್ರಾಯಿಂಗು. ಅದಾದ್ಮೇಲೆ ಈ ಫೋಟೋಸ್ ಎಲ್ಲ ತಂಗಿ ಮದ್ವೆಗೆಲ್ಲ ಬಂದಿರುವಂತ ಗಿಫ್ಟ್ಸು ಆ ತರದ್ದು. ಇವೆಲ್ಲನೂ ಅದೇ ಥೀಮಲ್ಲೇ ಕೆಲಸ ಮಾಡಿಸಿರೋದು. ಇದು ಹಾಲು, ಯಾವುದೇ ಫಂಕ್ಷನ್ ಆದ್ರೂ ನಮ್ಮ ಮನೇಲಿ ಈ ರಾಗಿ ಮೂಟೆಗಳು ಇಲ್ಲದೆ ಇದ್ದಾಗ ಇಲ್ಲೇ ಫಂಕ್ಷನ್ ಆಗುತ್ತೆ. ಎಲ್ಲ ಅರ್ಶಿನ ಕಾರ್ಯಕ್ರಮ ಒಂದಷ್ಟು ಅವಾಗೆಲ್ಲ ಡಿಸೈನ್ ಮಾಡಿದ್ದೆ ಇಲ್ಲೆಲ್ಲ. ಆ ಕಡೆ ಸ್ಪೇಸ್ ಇರಬೇಕಾದ್ರೆ ಮೆಹಂದಿ ಕಾರ್ಯಕ್ರಮಗಳು. ಆಮೇಲೆ ನಾವೆಲ್ಲ ನಮ್ಮ ಭಾವಂದರು, ನನ್ನ ತಂಗಿರು 3 ಜನ, ಅವ್ರ ಅಂದ್ರೆ ನಮ್ಮ ಭಾವಂದರು ಲೈಕ್ ಮಕ್ಕಳು ಎಲ್ಲ ಬಂದ್ರೆ ಇಲ್ಲಿ ಗೆಟ್ ಟುಗೆದರ್ ಲೈಕ್ ಎಲ್ಲ ಸೇರಿ ಕೂತ್ಕೊಂಡು, ಅಂದ್ರೆ ಟೆರೆಸ್ ಮೇಲೇನು ಅಷ್ಟೇ, ಇಲ್ಲಿನೂ ಅಷ್ಟೇ, ಎಲ್ಲ ಇಲ್ಲಿ ಸೇರ್ಕೋತೀವಿ. ಬಟ್ ಪಪ್ಪ ಇವಾಗ ಒಂದು ಗೋಡನ್ ನೋಡ್ತಿದಾರೆ, ಅಂದ್ರೆ ರಾಗಿ ಮೂಟೆಗಳು ಜಾಸ್ತಿ ಆಗಿ ಈ ಮನೆನ. ಯಾಕಂದ್ರೆ ನನ್ನ ತಂಗಿನೂ ಗಲಾಟೆ ಮಾಡ್ತಿದ್ದಾಳೆ, ಅಂದ್ರೆ ನಾವು ಬಂದವಾಗ ಈ ರಾಗಿ ಮೂಟೆಗಳು ಮಕ್ಕಳು ಆ ತರದೆಲ್ಲ. ಅದಕ್ಕೆ ಗೋಡನ್ ನೋಡ್ತಿದಾರೆ. ಗೋಡನ್ ಎಲ್ಲ ಶಿಫ್ಟ್ ಆದ್ಮೇಲೆ ಇನ್ನು ಒಂದಷ್ಟು ಬೇರೆ ತರದ ಥೀಮ್ ಇದೆ ಇಲ್ಲಿ, ಬೇರೆ ತರದ್ ಮಾಡೋಣ ಅಂತ ಥೀಮ್ ಇದೆ ಒಳಗೆ ಬಂದು. ಯೂಶುವಲಿ ತುಂಬಾ ಪುರಾತನ ಕಾಲದಲ್ಲಿ ಈ ತರ ಡೋರ್ಗಳನ್ನ ನೋಡ್ತಿದ್ವಿ ಎಲ್ರು. ಯಾಕಂತಂದ್ರೆ ಮನೆ ಒಳಗಡೆ ಹೋಗ್ಬೇಕು ಅಂದಾಗ ತಲೆ ಬಗ್ಸಿ ಹೋಗ್ಬೇಕು ಅನ್ನೋಂಥದ್ದು. ಮತ್ತೆ ನಾನು ಫಸ್ಟ್ ಟೈಮ್ ನೋಡ್ತಿರುವಂತದ್ದು ನಿಮ್ಮ ಮನೆಯಲ್ಲಿ. ಅಂದ್ರೆ ಯೂಶುವಲಿ ನಮ್ಮ ಫ್ರೆಂಡ್ಸ್ ಮನೇಲಿ ನೋಡಿದ್ದೆ, ಬಟ್ ಹೋಮ್ ಟೂರ್ ಮಾಡ್ತಿದ್ದಾಗ ಫಸ್ಟ್ ಟೈಮ್ ನಿಮ್ಮ ಮನೆಯಲ್ಲೇ ನೋಡ್ತಿರುವಂತದ್ದು. ಆ ಡೋರ್ ಏನಿತ್ತು, ಆ ಡೋರ್ ಸಿಕ್ಕಾಪಟ್ಟೆ ಆಚೆ ಕಡೆ ಬಿಸಿಲು ಗಾಳಿ ಮಳೆಗೆ ಅದು ಹೋಗ್ಬಿಟ್ಟಿತ್ತು, ಅಂದ್ರೆ ತುಕ್ಕಿಡಿದು ಆ ಮರ ಆ ತರ. ಬಟ್ ಈ ಡೋರ್ ಹಂಗೆ ಉಳಿಸ್ಕೊಂಡಿರೋದು. ಅಂದ್ರೆ ಅವಾಗ ಏನ್ ಫಸ್ಟ್ ಕನ್ಸ್ಟ್ರಕ್ಷನ್ ಒಂದು 80-100 years ಬ್ಯಾಕ್ ಏನ್ ಮಾಡಿದ್ವು, ಅವಾಗ ಅಪ್ಪ ಅಂದ್ರೆ ತಾತ ಆಗಿನ ಕಾಲದಲ್ಲಿ ಮಾಡಿದ್ದು ಮರನೇ ಇದು. ಅದೇ ಡೋರು
ಆ ಡೋರ್ಗೂ ಅಂದ್ರೆ ಈ ಏನಿದೆಯೋ ಅದಂಗೆ ಉಳಿಸ್ಕೊಂಡಿದ್ವಿ. ಅಂದ್ರೆ ದಾಲ್ಬಂದ್ರ ಅಂತೀವಿ ನಾವು. ಈ ದಾಲ್ಬಂದ್ರ ಹಂಗೆ ಉಳಿಸ್ಕೊಂಡಿದ್ವಿ. ಬಟ್ ಈ ಡೋರ್ ಮಾತ್ರ ಬೇರೆದು ಚೇಂಜ್ ಮಾಡಿರೋ. ಅವಾಗ ಏನಂದ್ರೆ ಡಬಲ್ ಡೋರ್ ಇತ್ತು. ಹೌದೌದು, ಎಲ್ಲ ಕಡೆನೂ ಅಲ್ಲಿನೂ ಡಬಲ್ ಡೋರ್ ಇತ್ತು. ಆ ಡಬಲ್ ಡೋರ್ ಇದು ನಾಟಿದ್ದು, ಅದ್ರ ಡಿಸೈನು ಫ್ಲವರ್ ಡಿಸೈನು, ಒಂದು ಗಣೇಶ, ಈ ಕಡೆ ಲಕ್ಷ್ಮಿ, ಈ ತರದೆಲ್ಲ ಡಿಸೈನ್ ಇತ್ತು. ಆ ವುಡ್ ವರ್ಕ್ ಎಲ್ಲ ಆ ತರ ಇತ್ತು. ಬಟ್ ಇದನ್ನ ಚೇಂಜ್ ಮಾಡ್ಕೊಂಡ್ವಿ. ಅಂದ್ರೆ ಒಂದಷ್ಟು ಪರಿಸ್ಥಿತಿಗಳು ಅಂದ್ರೆ ನಮ್ಗೆ ಅದೇ ತರನೇ ಇಷ್ಟ. ಬಟ್ ಆ ವರ್ಕು, ಆ ಇದು ಡಬಲ್ ಡೋರ್ ಆ ತರದೆಲ್ಲ ಒಂದಷ್ಟು ಕಷ್ಟ ಆಗ್ತಿತ್ತು ಈಗಿನ ಇದಕ್ಕೆ. ಬಟ್ ಇದನ್ನ ದಾಲ್ಬಂದ್ರನ್ನು ಉಳಿಸ್ಕೊಂಡ್ವಿ. ಅದೇ ಪಪ್ಪದು ಅಲ್ಲಿ ಏನು ಹಳೆ ಮನೆಯಲ್ಲಿ ಆ ದಾಲ್ಬಂದ್ರ ಇತ್ತು, ಈ ಮರ, ಆ ವುಡ್ ಪೀಸ್ ಅಲ್ಲೇ ಅದನ್ನ ಮಾಡ್ಸಿರೋದು ದೇವ್ರದ್ದು. ಆ ಕೆಳಗೆ ಏನ್ ನಿಮ್ಗೆ ಕಾಣಿಸ್ತಿದ್ಯೋ ವುಡ್, ಆ ದೇವ್ರ ಫೋಟೋಗಳು ಏನ್ ಇಟ್ಟಿದೀವೋ ಆ ವುಡ್ನ ಇಡ್ಬೇಕು. ಅದು ಅವ್ರ ತಂದೆ ಮಾಡಿರೋಂಥದ್ದು ಒಂದು ಸೆಂಟಿಮೆಂಟ್. ನಮ್ಮ ತಾತದ ಇದೆಯಲ್ಲ, ಆ ತಾತ ಮಾಡಿರೋ ವುಡ್ಡನ್ನೇ ಬನ್ನಿ, ಆ ತಾತ ಮಾಡಿರೋ ವುಡ್ಡನ್ನೇ ಉಳಿಸ್ಕೊಂಡು ಆ ದೇವ್ರ ಫೋಟೋಗಳು ಇಡೋದಕ್ಕೋಸ್ಕರ ಆ ವುಡ್ ಏನ್ ಪೀಸ್ ಇದೆಯೋ ಅದು ಸ್ಟ್ಯಾಂಡು, ಆ ಸ್ಟ್ಯಾಂಡು ಆ ದಾಲ್ಬಂದ್ರ ಏನಿತ್ತು, ಮೈನ್ ಡೋರ್ದು ದಾಲ್ಬಂದ್ರದ್ದು ವುಡ್ ಪೀಸ್ ಏನಿತ್ತು, ಆ ವುಡ್ ಪೀಸ್ ಅಲ್ಲೇ ಮಾಡಿಸಿರುವಂಥದ್ದು. ಎದುರುಗಡೆ ಮೈನ್ ಡೋರ್ ಓಪನ್ ಮಾಡಿದ ತಕ್ಷಣ ಇದು ಕಾಣಿಸುತ್ತೆ, ಈ ಡೋರ್ ಒಳಗಡೆ ಬಂದಿದ ತಕ್ಷಣ ದೇವರು ಫೋಟೋಸ್ ಎಲ್ಲ. ಹೌದು, ಅದಪ್ಪ ಸ್ಪೆಸಿಫಿಕ್ ಆಗಿ ನನಗೆ ಹಿಂಗೆ ಬೇಕು ಅಂತ ಮಾಡಿಸಿರೋಂಥದ್ದು. ಅದಕ್ಕೆ ಸಿಕ್ಕಾಪಟ್ಟೆನೆ ಅವ್ರದ್ದು ಒಂದು ಐಡಿಯಾಸ್ ಇದೆ, ಒಂದಷ್ಟು ಸೆಂಟಿಮೆಂಟ್ ಇದೆ. ಅಂದ್ರೆ ಅವ್ರ ತಂದೆ ಮಾಡಿರೋಂಥದ್ದು ಒಂದು ಮರ ಇರ್ಬೋದು, ಆ ಡೋರ್ದು, ಆ ಡೋರಲ್ಲಿ ಉಳಿದಿರ್ತಕ್ಕಂಥ ಮರ ಏನು ಉಳಿಸ್ಕೊಂಡಿದ್ರು ಆ ಮರನ ಎತ್ತಿಟ್ಟು, ಅಂದ್ರೆ ಅವರು ಹಿರಿಯ ಆಶೀರ್ವಾದ ಯಾವಾಗೂ ಇರಬೇಕು ಅಂತ ಹೇಳ್ತೀವಲ್ಲ, ಹಾಗಾಗಿ ಅದು ಇದು ಮನೆ. ಅದು ನನ್ನ ತಂಗಿ ಮತ್ತೆ ನಮ್ಮ ಭಾವ ಅವ್ರ ಫೋಟೋಸು. ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ಅಡಿಗೆ ಮನೆ ಇದೆ. ಅದ್ ಬಿಟ್ರೆ ಮೇಲೆ ಟೆರೆಸ್ಸು. ಚಿಕ್ಕದಾಗಿ ಹಳ್ಳಿ ಮನೆಯ ಒಂದು ಯಾವ ರೀತಿ ಇರ್ಬೇಕು ಆ ತರ ಮಾಡ್ಕೊಂಡ್ಬಿಟ್ಟಿದ್ರೆ. ಹೌದು, ಇವ್ರು ತಂದೆ ತಾಯಿ ಇರ್ತಾರೆ ಇಲ್ಲಿ. ಯೂಶಲಿ ನಾವುಗಳು ಬರ್ತೀವಿ ಆವಾಗ, ಅಪ್ಪ ಅಮ್ಮ ಜಾಸ್ತಿ ಇರೋದು. ಅದು ಬಿಟ್ರೆ ಮಕ್ಕಳು ರಜೆ ಇದ್ದಾವೆ, ಮಕ್ಕಳು ಮತ್ತೆ ಭಾವಂದರು, ನಾವು ತಂಗಿರು ಆ ತರ ಬರೋದು. ಅಷ್ಟು ಬಿಟ್ರೆ ಅಪ್ಪ ಅಮ್ಮ ಇರೋದಕ್ಕೋಸ್ಕರ. ಓಕೆ, ಚೆನ್ನಾಗಿದೆ, ಚಿಕ್ಕದಾಗಿದ್ರೆ ಚೊಕ್ಕದಾಗಿದೆ. ಬಟ್ ಇದು ಮಾತ್ರ ತುಂಬಾ ಇದೆ, ದೊಡ್ಡದಾಗಿದೆ. ಯಾಕಂತಂದ್ರೆ ಇಲ್ಲೇ ಎಲ್ಲ ನೀವೆಲ್ಲ ಗೆಟ್ ಟುಗೆದರ್ ಆಗುವಂತದ್ದು. ಹೌದು, ಇಲ್ಲಿ ಮತ್ತೆ ಮೇಲೆ ಟೆರೆಸ್ ಮೇಲೆ ತುಂಬಾ. ಯಾಕಂದ್ರೆ ನೀವು ಹೇಳ್ದಾಗೆ ಈ ಮೂಟೆಗಳನ್ನೆಲ್ಲ ತೆಗೆಸ್ಬಿಟ್ರೆ ಒಂದು 30-40 ಸೈಟ್ ಅಷ್ಟು ಕಾಣಿಸುತ್ತೆ. ಹೌದು, ದೊಡ್ಡದಾಗೆ ಇದೆ. ಕೆಳಗಡೆ ಅಂತೂ ತೋರಿಸಿದ್ದಾಯ್ತು. ಒಳಗಡೆ ಬಂದಿದ ತಕ್ಷಣ ಒಂದು ದೊಡ್ಡದಾದಂತಹ ಹಾಲು, ಅದ್ರೊಳಗಡೆ ಒಂದು ಚಿಕ್ಕದಾಗಿರುವಂತಹ ಹಾಲು, ಅದ್ರ ಪಕ್ಕ ರೂಮು ಮತ್ತೆ ಕಿಚನ್. ಅಲ್ಲೇ ಹಾಲಲ್ಲೇನೆ ಒಂದು ಸುಂದರವಾಗಿರುವಂತಹ ದೇವ್ರ ಫೋಟೋ, ಅದ್ರ ಹಾಗೇನೆ ಹಳೆ ಕಾಲದ ಪರಂಪರೆ, ನಿಮ್ಮ ಹಿರಿಯರ ಒಂದು ನೆನಪುಗಳಿಗೋಸ್ಕರ ಇಟ್ಕೊಂಡಿರುವಂತದ್ದು. ಈಗ ಒಳಗಡೆ ಮೇಲ್ಗಡೆನೆ ಡೂಪ್ಲೆಕ್ಸ್ ತರ ಇರೋದ್ರಿಂದ ಆ ಹಳ್ಳಿ ಮನೆಯ ಒಂದು ಡೂಪ್ಲೆಕ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಡೂಪ್ಲೆಕ್ಸ್ ಏನಿಲ್ಲ, ಅಂದ್ರೆ ಮೇಲೆ ಅಂದ್ರೆ ಇದೊಂದು ಸ್ಪೇಸ್ ಇದೆ. ಅಂದ್ರೆ ಇಲ್ಲೆಲ್ಲ ಕುತ್ಕೊಳಕ್ಕೆ ಇದೆಲ್ಲ, ಅವಾಗೆಲ್ಲ ಇದೆಲ್ಲ ಪ್ಲಾಸ್ಟಿಕ್ ಚೇರು ಆ ತರದೆಲ್ಲ ಇರ್ತಿರ್ಲಿಲ್ಲ. ಅವಾಗ ಇದನ್ನ ಮಾಡಿಸಿರೋದು. ಅಂದ್ರೆ ಇದು ಬೇರೆ ತರ ಇತ್ತು, ಅದ್ರ ಮೇಲೆ ಟೈಲ್ಸ್ ಹಾಕಿರೋದು, ಬಂದವರೆಲ್ಲ ಕೂತ್ಕೊಳ್ಳಕ್ಕೆ ಅಂತಾನೆ. ಬಟ್ ಆ ಕಡೆ ಸ್ಪೇಸ್ ಇತ್ತು, ಆ ಕಡೆ ದೊಡ್ಡಪ್ಪ ಮನೆ ಇದೆ. ಅಂದ್ರೆ ಇದೆಲ್ಲ ಪ್ಲಾನ್ಡ್. ಅಂದ್ರೆ ನಾರ್ಮಲಿ ಈ ಪ್ಲಾಸ್ಟಿಕ್ ಚೇರು ಅದು ಇದು ಬಂದವ್ರಿಗೆ ಆರಾಮ್ಸೆ ಕೂತ್ಕೊಳ್ಳಿ ಅಂತಾರೆ, ಅದೇ ತರನೇ ಮಾಡಿರುವಂತದ್ದು. ಇವಾಗಿನ ಇಂಜಿನಿಯರ್ಸ್ ಏನಿಲ್ಲ, ಅವಾಗಿನ ಇಂಜಿನಿಯರ್ಸ್ ಚೇರು ಸೋಫಾ ಎಲ್ಲ ಏನು ಬೇಕಾಗಿತ್ತು ಹಂಗೆ ಮಾಡಿರತಕ್ಕಂಥದ್ದು ಇವೆಲ್ಲ. ಅದ್ ಬಿಟ್ರೆ ಇದೆಲ್ಲ ರಾಗಿ, ಹೀಗೆ ಮೆಟ್ಲು, ಈ ಮೆಟ್ಲೆಲ್ಲ ಹಂಗೆ ಉಳಿಸ್ಕೊಂಡಿದೆ. ಇದೊಂದು ವಾಶ್ರೂಮ್ ಇದೆ, ಇದ್ರ ಪಕ್ಕದಲ್ಲೇ ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಮ್ಮಗೆ ಏನ್ ದೇವ್ರು ಪೂಜೆ ಮಾಡೋದಕ್ಕೋಸ್ಕರ ಹೂವಿನ ಗಿಡಗಳಿರ್ಬೋದು, ಒಂದ್ ಚೇಪೆ ಗಿಡ ಇರ್ಬೋದು. ಅಂದ್ರೆ ಅಪ್ಪನ್ಗೆ ಯಾವ್ದಾದ್ರು ಅಂದ್ರೆ ಫ್ರೀ ಆಗಿ ಇರ್ಬೇಕಾದ್ರೆ ಅವ್ರು ಸುಮ್ಮನೆ ಆ ವ್ಯವಸಾಯ ಬಿಡಕ್ಕಾಗಲ್ವ, ಆ ಟೈಮಲ್ಲಿ ಅಪ್ಪ ಚಿಕ್ಕ ಲಾನ್ ಮಾಡ್ಕೊಂಡಿದ್ದಾರೆ. ಅದನ್ನ ಆಮೇಲೆ ತೋರಿಸ್ತೀನಿ. ಇದು ಮೆಟ್ಲು, ಇದು ಹಳೆ ಕಾಲದ ಏನಿತ್ತು ಮೆಟ್ಲು ಅದೇ ತರನೇ ಇಟ್ಕೊಂಡಿರೋದು ಇದು ಮೆಟ್ಲು. ಅಂದ್ರೆ ಅದಕ್ಕೆ ಪೇಂಟಿಂಗ್ ಎಲ್ಲ ಮಾಡ್ಸಿರೋದಕ್ಕೆ ಹಂಗಿದೆ. ಸೇಮ್ ನಾನು ಏನ್ ಹೇಳಿದ್ನೋ ಸುಣ್ಣ ಗಾರೆ ಅದ್ರಲ್ಲಿ ಮಾಡಿರೋಂಥ ಸ್ಟೇರ್ ಕೇಸ್ಗಳೇ. ಇದಕ್ಕೊಂದಷ್ಟು ಡ್ರಾಯಿಂಗ್ ಮಾಡಿಸಿರೋದು. ಈ ಸ್ಪೇಸ್ಗೆ ಆ ಲೈಟ್ ಇತ್ತು ಅಂದ್ರೆ ಆ ಲೈಟ್ಗೆ, ಆಮೇಲೆ ಈ ಬಾರ್ಡರ್ಸ್ಗೆ, ಬಕ್ಕಲ್ಲ ಬಾರ್ಡರ್ಸ್ಗೆ, ಲೈಕ್ ಈ ಸ್ಪೇಸ್ಗೆ, ಇವೆಲ್ಲನೂ ಅವಾಗ ಇದು ಸ್ಪೇಸ್ ಮಾಡ್ಕೊಂಡಿದ್ದು ಏನಕ್ಕೆ ಅಂದ್ರೆ ಇಲ್ಲೆಲ್ಲ ಒಂದಷ್ಟು ಈ ಭತ್ತ ಅಂದ್ರೆ ಒಂದಷ್ಟು ದಿನಸಿ ಧಾನ್ಯಗಳು, ಮರಕೆ ಪರಕೆ ಮತ್ತೆ ಬುಟ್ಟಿಗಳು ಆ ತರ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರನೇ ಒಂದಷ್ಟು ಸ್ಪೇಸ್ ಮಾಡ್ಕೊಂಡಿರೋದು. ಏನಾದ್ರು ಅದು ಲೇಡೀಸ್ ಎಲ್ಲ ಇವಾಗ ಯೂಶುವಲಿ ಮೇಲ್ಗಡೆ ಇಡ್ತೀವಿ, ಏನಾದ್ರು ತಗೋಬೇಕು ಅಂದ್ರೆ ಲೇಡೀಸ್ ಇಟ್ಕೋದಿಲ್ಲ. ಸೊ ಈ ತರ ಆದ್ರೆ ಸ್ಟೆಪ್ಸ್ ಹತ್ತಾನೆ ಏನ್ ಬೇಕು ಅಂದ್ರೆ ಒಂದಷ್ಟು ವಸ್ತುಗಳನ್ನ ಇಟ್ಕೋಬಹುದು. ಅಂದ್ರೆ ಬುಟ್ಟಿ ಇರ್ಬೋದು, ಮರ ಇರ್ಬೋದು, ಇವಾಗ ಕಳೆಕಾಯಿ ಯೂಸ್ ಮಾಡುವಂತ ಒಂದು ಥಿಂಗ್ಸ್, ಗೋಣಿ ಚೀಲಗಳು, ಮ್ಯಾಟು, ಇನ್ನೊಂದು ವಾಶ್ ಮಾಡುವಂಥದ್ದು, ಆ ತರದೆಲ್ಲ ಒಂದಷ್ಟು ನೋಡ. ಅವೆಲ್ಲ ಮಸಾಲೆ ಹರಿಯಂತ ಕಲ್ಲುಗಳೇ ಹಳೆವು, ಅವೆಲ್ಲ ಒಂದಷ್ಟು ಹಂಗೆ ಇದಾವೆ. ಅದ್ ಬಿಟ್ರೆ ಇದು ಇವಳಿಗೆ ಉಯ್ಯಾಲೆಗೆ ಮಕ್ಕಳು ಬರುವಾಗ ಈ ಜೋಕಾಲಿ ಹಾಕ್ತಿವಲ್ಲ, ಆ ಜೋಕಾಲಿಗೆ ಸ್ಪೆಸಿಫಿಕ್ ಆಗಿ ಉಯ್ಯಾಲೆ ಮಾಡಿಸಿದ್ದು ಅಪ್ಪ.
ಆ ಉಯ್ಯಾಲೆಗೋಸ್ಕರನೇ ಅದು ಮಾಡಿಸಿದ್ರು. ರೈಟ್ ತೊಗೊಂಡ್ರೆ ಮಂಜು ನನ್ನ ರೂಮ್, ಓಕೆ. ನಾನು ಬಂದರೆ ಇರೋವಂಥ ರೂಮ್ ಇದು. ಬಾ. ಇದು ನನ್ನ ರೂಮ್. ಇದು ಅಂದ್ರೆ ಆ ಕಡೆ ಒಂದು ರೂಮ್ ಇದೆ, ನಾನು ಬಂದಾಗ ಉಳಿಯುವಂಥದ್ದು ರೂಮ್ ಇದು. ಅಪ್ಪ ಅಮ್ಮ ಕೆಳಗೆ ಉಳ್ಕೋತಾರೆ, ತಂಗಿ, ನಾನು ಮತ್ತೆ ನಮ್ಮ ಭಾವಂದ್ರು ಲೈಕ್ ಯಾರಾದ್ರು ನನ್ನ ಫ್ರೆಂಡ್ಸ್ ಬಂದಾಗ ಉಳ್ಕೊಳ್ಳೋಂಥ ರೂಮ್ ಇದು. ಇದು ಮೇಲೆ ಅಂದ್ರೆ ಹೆಂಚಿದೆ, ಆ ಹೆಂಚಿಂದ ನೀರು ಸೋರುತ್ತೆ ಲೈಕ್ ಆ ಥರದ್ದು ಅನ್ನೋದಕ್ಕೋಸ್ಕರ ವುಡ್ಡು ಇದು ಮಾಡಿಸೋದು. ಅಂದ್ರೆ ಹಳೇದಲ್ವಾ, ಅದೆಲ್ಲ ಉಡ್ಡ. ಇದು ವುಡ್ ಸೀಲಿಂಗ್ ಮಾಡಿಸಿರೋದು, ಅದ್ರ ಮೇಲೆ ಹೆಂಚಿದೆ, ಅದ್ರ ಮೇಲೆ ಹೆಂಚಾಕ್. ಸಖತ್ ಒಂದು ನನಗೆ ಹೆಂಗೆ ಅಂತಂದ್ರೆ ಒಂದು ಯಾವ್ದಾದ್ರು ಒಂದು ಔಟ್ಸ್ಕರ್ಟ್ಸ್ ರೆಸಾರ್ಟ್ ಹೋದಾಗ ಹಳ್ಳಿ ಶೈಲಿಯಲ್ಲಿ ಏನ್ ಮಾಡಿರ್ತಾರ, ಸೊ ಅದೇ ಫೀಲೇ ಕೊಡ್ತದೆ. ಬಿಕಾಸ್ ಇದು ಹಳ್ಳಿಯಲ್ಲಿ ಶೈಲಿಯಲ್ಲಿ ಇರೋದ್ರಿಂದ ನೀವು ಥಿಂಗ್ಸ್ ಯಾವ್ದನ್ನು ಚೇಂಜ್ ಮಾಡಿಲ್ಲ, ಜಸ್ಟ್ ಮೋಲ್ಡ್ ಅಂತ ಹಾಕೊಂಡಿದ್ರ, ಬಟ್ ಎಲ್ಲಾನು ಕೂಡ ಹಳ್ಳಿ ಶೈಲಿಯಲ್ಲೇ ಇದೆ. ಹೌದು, ಇದನ್ನು ನೋಡಬಹುದು, ಮಾರ್ಬಲ್ಸ್ ಟೈಲ್ಸ್ ಮಾರ್ಬಲ್ಸ್ ಅಲ್ಲ, ಇದು ಸಾರಿ ಇದು ಅದ್ರ ಮೇಲೆ ಪೇಂಟ್ ಮಾಡಿರೋದು. ಇದು ತಣ್ಣಗಿರುತ್ತೆ, ನಿಮ್ಗೆ ಕೂಲ್ ಆಗಿರುತ್ತೆ. ಅಂದ್ರೆ ಇವಾಗೆಲ್ಲ ಟೈಲ್ಸ್ ಹಾಕಿ ಆ ತರದೆಲ್ಲ, ಇದೆಲ್ಲ ರೆಡ್ ಆಕ್ಸೈಡ್. ನಮ್ಮ ಓಲ್ಡ್ ಮನೆ ಎಲ್ಲಿನೂ ಟೈಲ್ಸ್ ಹಾಕಿಲ್ಲ, ಅವಾಗ ಏನಿತ್ತು ಅದು ರೆಡ್ ಆಕ್ಸೈಡ್ ಹಾಕಿ ಅದ್ರ ಮೇಲೆ ಒಂದಷ್ಟು ಪೇಂಟಿಂಗ್ ಮಾಡಿ, ಅಂದ್ರೆ ಅದಕ್ಕೆ ಮುಂಚೆ ಅಂದ್ರೆ ಸಿಮೆಂಟು ಅದರಲ್ಲೆಲ್ಲ ಗಾರೆ ಕೆಲಸ ಮಾಡಿ ಇದು ಮಾಡಿ ಬಿಟ್ಟಿರೋದು. ಅದೇ ಫೀಲ್ಡ್ ಅಲ್ಲೇ ಇರುತ್ತೆ ಅದು. ಹೌದು, ಎಸ್, ದಿಸ್ ಇಸ್ ಮೈ ರೂಮ್. ಅಷ್ಟೇ, ಬಂದಾಗ ಇಲ್ಲೇ ಉಳ್ಕೊಳ್ಳೋದು, ಇಲ್ಲೇ ಇರುವಂತದ್ದು, ಇಲ್ಲೇ ಉಳ್ಕೊಳ್ಳೋದು. ಇದು ಸ್ಟೋರೇಜ್ ರೂಮಾ? ಇದು ಸ್ಟೋರೇಜ್, ಲೈಕ್ ಅಪ್ಪದು ಇದೆಲ್ಲ ರಾಗಿ ಬಿಸ್ನೆಸ್ ಮಾಡೋದ್ರಿಂದ ಗೋಣಿ ಚೀಲಗಳು ಒಂದಷ್ಟೆಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ನೋಡಿ, ಇದು ರುಬ್ಬಕಲ್ಲು, ರಾಗಿ ಕಲ್ಲು ಅಂತೀವಲ್ಲ, ರುಬ್ಬಕಲ್ಲು. ಅಂದ್ರೆ ಇದರಲ್ಲಿ ನಿಮ್ಗೆ ಒಂದಷ್ಟು ಕಾಳುಗಳು ಹಾಕಿ ಪುಡಿ ಮಾಡ್ಕೊಳ್ಳೋದು. ಅವಾಗೆಲ್ಲ ಈ ಕಡೆ ಮಾಡ್ಕೊಂಡ, ಇಲ್ಲಿ ಬಾ, ಆ ಮಿಷಿನ್ ಅದೆಲ್ಲ ಏನಿರಲ್ವಲ್ಲ, ಅವಾಗೆಲ್ಲ ರುಬ್ಕೊಳ್ಳೋದು, ಲೈಕ್ ಆ ತರದ್ ರುಬ್ಬಕಲ್ಲು ಹಳೇದು. ಈ ತರದ್ ಇನ್ನೂ ಒಂದು ಇದೆ, ಆ ಕಡೆ ಎಲ್ಲೋ ಇಟ್ಟಿದ್ದಾರೆ ಅನ್ಸುತ್ತೆ ಅಪ್ಪ. ಅದ್ ಬಿಟ್ರೆ ಇಲ್ಲೆಲ್ಲ ಒಂದಷ್ಟು ಲ್ಯಾಂಟೆನ್ಸ್, ಇದಕ್ಕೆ ಅಲ್ಲಿ ತರ ವುಡ್ ತರ ಮಾಡ್ಸಿಲ್ಲ, ಇದು ಹೆಂಚೆ ಉಳಿಸಿರೋದು. ಒಂದಷ್ಟು ಅದೆಲ್ಲ ಮದ್ವೆಗೆಲ್ಲ, ನನ್ನ ತಂಗಿ ಮದ್ವೆಗೆಲ್ಲ ಡಿಸೈನ್ ಮಾಡಿಸಿದ್ದು ಆ ತರದ್ದು. ಇವೆಲ್ಲ ಬುಟ್ಟಿಗಳು, ಬುಟ್ಟೀಸು ಅವೆಲ್ಲ. ನನಗೆ ಈ ತರದೆಲ್ಲ ಅಷ್ಟೊಂದು ಪ್ಲಾಸ್ಟಿಕ್ ಅದ್ರ ಮೇಲೆ ಎಲ್ಲ ಇಂಟ್ರೆಸ್ಟ್ ಇಲ್ಲ, ಬಟ್ ಇನ್ನೊಂದಷ್ಟು ಐಟಮ್ಸ್ ಅಲ್ಲಿದೆ. ಇಲ್ಲಿ ಒಣಸೆಣ್ಣೆಲ್ಲ ಸ್ಟಾಕ್ ಇಟ್ಟಿರೋದು ಅಮ್ಮ, ಲೈಕ್ ಒಣಸೆಣ್ಣು. ಅಂದ್ರೆ ಒಂದ್ಸಲ ನಮ್ಮ ಮರದಿಂದ ಬಂದಾಗ ಅದನ್ನ ನನ್ಗೆ ರಾ ಲೆವೆಲ್ಗೆ, ಇವಾಗ ಅಂಗಡಿನಲ್ಲಿ ತಗೊಂಡ್ರೆ ಕೆಲವೊಂದು ಅಷ್ಟೊಂದು ಅವರಿಗೆ ತೃಪ್ತಿನೇ ಆಗಲ್ಲ, ಅವರೇ ಮಾಡ್ಕೋಬೇಕಲ್ವಾ. ಇದು ಹುಣಸೆಣ್ಣೆ ಏನಂದ್ರೆ ಅವರೇ ಜಜ್ಜಿ, ಅವರೇ ಬೀಜ ಎಲ್ಲ ತೆಗೆದು ಸಾಂಬಾರ್ಗೋಸ್ಕರ ಏನ್ ಬೇಕೋ ಅದಕ್ಕೋಸ್ಕರ ಮಾಡ್ಕೊಂಡಿರೋದು. ಇವಳಿಗೆ ಇಷ್ಟ, ಇವಳಿಗೆ ಹುಣಸೆಣ್ಣು ನಿಂಬೆಹಣ್ಣು ಅಂದ್ರೆ ಇಷ್ಟ. ಇವಾಗ ಹುಣಸೆಣ್ಣು ತಿಳ್ಕೊಳ್ಳೆ ತಿನ್ನಕ್ ಹೋಗ್ತಿದ್ದಾಳೆ, ಸಾಕಿಷ್ಟ. ಅದ್ ಬಿಟ್ರೆ ಇಲ್ಲಿ ಒಳಗೆ ಒಂದಷ್ಟು ಸ್ಟೋರೇಜ್, ಲೈಕ್ ಒಂದಷ್ಟು ನಿಮ್ಗೆ ಸೇವು, ಪಾವು ಇಲ್ಲೇ ಇದೆ ನೋಡಿ. ಇದು ಜರಡಿ, ಇದು ಸೇರ್ ಅಂತೀವಿ. ಲೈಕ್ ಈ ತರದ ಒಂದಷ್ಟು ಓಲ್ಡ್ ಐಟಮ್ಸ್ ಇದೆ, ಅಂದ್ರೆ ಒಳಗೆ ಸುಮಾರಷ್ಟಿದೆ. ಅಂದ್ರೆ ನನ್ಗೆ ಈ ತರದ್ದು ಒಂದಷ್ಟು ಆಂಟಿಕ್ ಎಲ್ಲ ಕಲೆಕ್ಟ್ ಮಾಡಿ ಇರುವಂತದ್ದು ರೂಢಿ ಇದೆ. ಒಂದಷ್ಟು ಇಲ್ಲಿ ಕಂಚಿಂದು ದೊಡ್ಡ ದೊಡ್ಡ ದಬ್ಬರಿಗೆ ಇರ್ಬೋದು, ಕಂಚಿಂದು ಹಳೆ ಕಾಲದ ಕಂಚಿಂದು ಚಂಬ್ ಇರ್ಬೋದು, ಅವೆಲ್ಲ ಒಂದಷ್ಟು ಕಂಚಿಂದು ಒಂದಷ್ಟು ಐಟಮ್ಸ್ ಇದೆ. ಒಂದಷ್ಟು ಮಡಿಕೆಗಳಿಗೆ ಡ್ರಾಯಿಂಗ್ ಮಾಡಿ ಇಟ್ಕೊಂಡಿರೋದು ಫ್ರೀ ಆಗಿದ್ದಾಗ. ಇವೆಲ್ಲ ಪೂಜೆ ಟೈಮಲ್ಲಿ, ಆಯುಧ ಪೂಜೆ ಟೈಮಲ್ಲಿ ಅವಾಗ ತೆಗಿತೀವಿ. ಈಗೆಲ್ಲ ಕೆಜಿ ಲೆಕ್ಕ ಬಂದಿದೆ, ಅವಾಗೆಲ್ಲ ಇದೆ ಅರ್ಧ ಕೆಜಿ, 1/4 ಕೆಜಿ ಪಾವು ಅಂತೀವಿ, ಸೇರು, ಪಾವು, ಅರ್ಧ ಪಾವು, ಇವೆಲ್ಲನೂ ಅವಾಗೆಲ್ಲ ಉಪಯೋಗಿಸ್ತಕ್ಕಂಥದ್ದು. ಇಲ್ಲಿ ಒಳಗೆ ಒಂದಷ್ಟು ಪ್ರಾಪರ್ಟೀಸ್ ಇದೆ. ಒಳಗಡೆ ಒಂದಷ್ಟು ಕಂಚಿಂದು ಇದಿದೆ ಮಂಜು. ಅಂದ್ರೆ ಇವಾಗ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ದೀಪಗಳು, ಆ ದೀಪಗಳು ಇರ್ಬೋದು. ಅದು ಬಂದ್ಬಿಟ್ಟು ನಿಮ್ಗೆ ಆ ಕಡೆ ಇರೋದು ಎಲೆ, ನಾವೇನ್ ಕಳಶ ಅಂತೀವಲ್ಲ, ಆ ಕಳಸದ ಐಟಮ್, ಕಂಚಿದು ಹಳೇದು. ಆ ಕಳಸದಲ್ಲಿ ಎಲೆ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ಅದಿರ್ಬೋದು. ಇಲ್ಲಿ ನಿಮ್ಗೆ ಹೇಳಿ ಸೇರು ಪಾವು ಇರ್ಬೋದು. ಇಲ್ಲಿ ಒಂದಷ್ಟು ಈ ಮಚ್ಚು, ಈ ಕುಡ್ಗೆಲು ಅಂತೀವಿ, ಈ ಚಾಕು ಇರ್ಬೋದು. ಆಮೇಲೆ ಈ ಮಕ್ಳು ಇದ್ದವಾಗ ಸಾಂಬ್ರಾಣಿ ಹಾಕಕ್ಕೆ, ತಲೆ ಕೂದಲಿಗೆ ಅದು ಬಂದ್ಬಿಟ್ಟು ದೇವ್ರ ಕಳಸ ಇಡೋಂಥದ್ದು ಪೀಠೆ. ಅದಾಗಿ ಇದು ಈ ಮಡಕೆಗಳೆಲ್ಲ ಒಂದಷ್ಟು ಮಣ್ಣಿನ ಮಡಕೆಗಳದೆಲ್ಲ ನಾನು ಡಿಸೈನ್ ಮಾಡ್ಕೊಂಡಿರೋಂಥದ್ದು. ಅಂದ್ರೆ ಡಿಸೈನ್ ಮಾಡಿ ನನ್ನ ತಂಗಿ ಮದುವೆನಲ್ಲಿ ಒಂದಷ್ಟು ಥೀಮ್ ಮಾಡಿದ್ದೆ, ಹಳ್ಳಿ ಥೀಮು, ಅದಕ್ಕೋಸ್ಕರ ಇಟ್ಕೊಂಡಿದ್ದು. ಅದ್ ಬಿಟ್ರೆ ಆ ಕಡೆ ಎಲ್ಲ ಒಂದಷ್ಟು ಕಂಚಿಂದು ಸಾಮಾನುಗಳು ಅವೆಲ್ಲ ಇದೆ. ಈ ಕಡೆ ಈ ಸಿಂಗಲ್ ಸ್ಟವ್, ಯಾರಾದ್ರೂ ನೆಂಟರು ಬಂದ್ರೆ ಆ ತರದಕ್ಕೆಲ್ಲ ಒಂದಷ್ಟು ಮಾಡ್ಕೊಂಡಿರೋಂಥದ್ದು. ಅದಾಗಿ ಅಲ್ಲಿ ಮೇಲೆ ಇದೆಯಲ್ಲ ಮಂಜು, ಅಲ್ಲಿ ಮೇಲೆ ಆ ಕುಡಿಗೆಲು ಮತ್ತೆ ಇದೆಲ್ಲ ಕಳೆ ಒರೆಯಕ್ಕೆ ಅಂತ ಉಪಯೋಗಿಸುವಂಥದ್ದು. ಈ ಕಡೆ ಲೆಫ್ಟ್ ಅಲ್ಲಿ ಇದೆಯಲ್ಲ, ಈ ಕಡೆ ಅವೆಲ್ಲ ಅದು ಚನಿಕೆ ಮತ್ತೆ ಲ್ಯಾಂಟೆನು, ಅದ್ ಮೇಲೆ ಕಳೆ ಒರೆಸಕ್ಕೆ. ಅಂದ್ರೆ ಅವಾಗೆಲ್ಲ ಅಪ್ಪ ಎಲ್ಲ ಉಪಯೋಗಿಸ್ತಕ್ಕಂಥದ್ದು. ಅವಾಗೆಲ್ಲ ಒಂದಷ್ಟು ಮಿಷಿನರೀಸು ಅವೆಲ್ಲ ಇಲ್ಲದೆ ಇರತಕ್ಕಂಥದ್ದು ಟೈಮಲ್ಲಿ ಕಳೆ ಒರೆಯೋದಕ್ಕೆ ಅಂತಾನೆ ಈ ವುಡ್ ಪೀಸಲ್ಲಿ ಹಿಂಗೆ ಕಳೆ ಒರಿತಿದ್ವಿ ನಾವು.
ಆಮೇಲೆ ಒಂದಷ್ಟು ಕುಡಿಯಲು ಆ ಥರದ್ದೆಲ್ಲ ಐಟಮ್ಸು ಅವೆಲ್ಲ ಇರೋವಂಥದ್ದು. ಅದು ಬಿಟ್ಟರೆ ಈ ಕಡೆ ಕೆಳಗೆ ಇರೋವಂಥದ್ದೆಲ್ಲ ನಿಮಗೆ ಅವಾಗೆಲ್ಲ ಅಂಡೆ ಅಂತಿದ್ವಲ್ಲ, ಆ ಕಂಚಿನ ಬಿಟ್ಟು ಒಂದಷ್ಟು ಕಾಪರ್ ಲೈಕ್ ಅಂಡೆಗಳು ಸಾಮಾನುಗಳು ಅದೆಲ್ಲ ಅಮ್ಮನ ಕಲೆಕ್ಷನ್ಸ್ ಅದು. ಅದು ಬಿಟ್ಟರೆ ಇವೆಲ್ಲ ಪರ್ಕೆಗಳು ನಮ್ಮ ಜಮೀನಲ್ಲೇ ಬೆಳೆದಿರ್ತಕ್ಕಂಥ ಒಂದಷ್ಟು ಆ ಪರ್ಕೆ ಕಡ್ಡಿಗಳಲ್ಲೇ ಪರ್ಕೆಗಳು ಮಾಡಿಸಿ ಇಟ್ಕೊಂಡಿದ್ದು. ನಾನು ಏನ್ ಹೇಳಿದ್ನೋ, ನಾವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಡೋರ್ ಎಲ್ಲ ತೆಗೆದ್ವಿ ಅಂತ ಹೇಳಿದ್ನಲ್ಲ, ಡಬಲ್ ಡೋರು ಅವೆಲ್ಲ ಡಬಲ್ ಡೋರ್ ಯಾರಿಗೂ ಕೊಟ್ಟಿಲ್ಲ, ಇದು ಹಂಗೆ ಇಟ್ಕೊಂಡಿದ್ದಾರೆ ನೆನಪು, ಹಂಗೆ ಇಟ್ಕೊಂಡಿದ್ವಿ. ಅದರಲ್ಲಿ ಕೆಲವೊಂದು ಪೀಸುಗಳೆಲ್ಲ ಹೋಗಿತ್ತಲ್ವಾ, ಆ ಕೆಲವೊಂದು ಪೀಸುಗಳನ್ನ ನಾವು ಪಪ್ಪ ಅಲ್ಲಿ ದೇವ್ರದ್ದು ಸ್ಟ್ಯಾಂಡ್ಗೆ ಅಂತ, ಅದ್ ಬಿಟ್ರೆ ಆ ಡೋರ್ ಇದೆಯಲ್ಲ, ಆ ಡೋರ್ಗೆ ಅಂತ ಇಟ್ಟಿರೋದು ಅಲ್ಲೇ ಇದೆ. ಇಲ್ಲಿ ಮೇಲೆ ಇದೆಯಲ್ಲ ಪೀಸುಗಳು ಮೇಲೆ, ಆ ಪೀಸ್ಗಳೆಲ್ಲನು ಈ ಅಂಗಡಿಗೆ 4-5 ಅಲಿಗೆ ಹಾಕ್ತಿದ್ರು ಗೊತ್ತಾ, 1, 2, 3 ಅಂತ ಡೋರ್ಗೆ. ಆ 1ನೇ ನಂಬರ್ 2ನೇ ನಂಬರ್ 3ನೇ ನಂಬರ್ ಅಂತ ಅಲಿಗೆಗಳು ಹಾಕಿ ಡೋರ್ ಕ್ಲೋಸ್ ಆಗಿರೋದು ಅಂಗಡಿಗಳಿಗೆ. ಅವಾಗ ಅಂಗಡಿ ಇತ್ತು ನಮ್ದು, ಅಂದ್ರೆ ನಮ್ ದೊಡ್ಡಪ್ಪ ಆ ಅಂಗಡಿಗೆ ಇದ್ದಿದ್ದು ಡೋರ್ಸೆ. ಆಮೇಲೆ ಆ ಪೀಸಸ್ ಅಂದ್ರೆ ಯಾವ್ದು ಕಂಡ್ಕೊಳ್ಳಿಲ್ಲ. ನೋಡಿ ಇಲ್ಲೊಂದು ಇದಿದೆ, ಸಾಂಬಾರು ಬಡಿಸುವಂತದ್ದು ಇರ್ಬೋದು, ಸೌಟು. ಅಲ್ಲಿ ಕುಡಿಯಲು ಹಳೆ ಕಾಲದಲ್ಲಿ ನಾವೇನ್ ಹುಲ್ ಕುಯ್ತಿದ್ವೋ ಆ ಐಟಮ್ಸ್ ಆ ಕುಡಿಯಲು ಇದೆ. ಅದಾದ್ಮೇಲೆ ಹಳೆ ಕಾಲದಲ್ಲಿ ಏನ್ ಡಬ್ಬಿಗಳಲ್ಲಿ ಶೇಖರಣೆ ಮಾಡ್ತಿದ್ವಿ, ಸ್ವೀಟ್ ಇರ್ಬೋದು, ಲಡ್ಡು ಗಿಡು ಮಾಡೋರು, ಹೋಳಿಗೆ ಮಾಡೋರು, ಆ ತರದ ಸಾಮಾನುಗಳು, ಸಿಲ್ವರ್ ಸಾಮಾನುಗಳು ಅವೆಲ್ಲವೂ ಅಲ್ಲಿದೆ. ಎಲ್ಲವೂ ಸಿಲ್ವರ್ ಸಾಮಾನುಗಳು ಎಲ್ಲವೂ ಇದೆ. ಇನ್ನೂ ಒಂದಷ್ಟು ಮೂಟೆಗಳು ಕಟ್ಟಿ ಇನ್ನೂ ಒಂದಷ್ಟು ಇದಾವೆ, ಅದು ಅಲ್ಲೆಲ್ಲ ಇದಾವೆ. ಈ ಮೇಲೆ ಕಾಣಿಸ್ತಿರೋದು ಇದೆಲ್ಲ ಹಿಟ್ಟು ಮಾಡುವಂಥದ್ದು, ಮುದ್ದೆ ಮಾಡುವಂತ ಕೋಲು, ಮುದ್ದೆ ಕೋಲು. ಈಗ ಇತ್ತೀಚೆಗೆ ಅದೇ ಇವೆಲ್ಲ ನೋಡಿದ್ರೆ ಬೇಜಾರೇ ಆಗುತ್ತೆ. ಈ ತರ ಐಟಮ್ಸ್ ಅಲ್ಲಿ ಈ ತರದ್ದು ನೋಡಿದ್ರೆ ಒಂದಷ್ಟು ಪ್ಲಾಸ್ಟಿಕ್ ಈ ತರದ್ದು ಸ್ಟಾರ್ಟ್ ಆಯ್ತು. ಇವಾಗ ಈಸಿನಲ್ಲಿ ಸಿಕ್ಬಿಡುತ್ತೆ. ಬಟ್ ಅವಾಗೆಲ್ಲ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಬೆಲೆ ಇತ್ತು, ಸಿಕ್ಕಾಪಟ್ಟೆ ಇದಿತ್ತು, ಅವಾಗ ಯೂಸ್ ಮಾಡ್ತಿದ್ರು. ಹೌದು, ಇದು ನಮ್ಮ ಸ್ಟೋರ್ ರೂಮ್. ಓಡ್ ಪರವಾಗಿಲ್ಲ ಕಣ್ಣ. ಇದು ಟೆರೆಸ್, ನಮ್ಮ ಟೆರೆಸ್. ನಂಗೆ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಅಂದ್ರೆ ಇದೆ ನಮ್ಮ ಮನೆಯಲ್ಲಿ. ಯಾಕಂದ್ರೆ ಒಂದಷ್ಟು ನಿಮ್ಗೆ ಆಕಾಶ ಕಾಣಿಸುತ್ತೆ, ಈವ್ನಿಂಗ್ ಆಗ್ಲಿ ಮಾರ್ನಿಂಗ್ ಟೈಮ್ ಆಗ್ಲಿ ಅಲ್ಲಿ ಕುತ್ಕೊಂಡ್ರೆ ಒಂದಷ್ಟು ರಾತ್ರಿ ಹೊತ್ತು ನಕ್ಷತ್ರಗಳು ಕಾಣಿಸುತ್ತೆ. ಆಮೇಲೆ ಹಳ್ಳಿನಲ್ಲಿ ನಿಮ್ಗೆ 9 ಗಂಟೆಗೆ ಎಲ್ಲಾನು ನಿಶಬ್ದ, ಒಂದು ಪಿನ್ ಡ್ರಾಪ್ ಅಷ್ಟು ಸೈಲೆಂಟ್ ಆಗಿರುತ್ತೆ ಹಳ್ಳಿನಲ್ಲಿ. ಆ ಟೈಮಲ್ಲಿ ನಾನು ಅಲ್ಲಿ ಕೂತ್ಕೊಂಡು ಟೆರೆಸ್ ಮೇಲೆ ಕೂತ್ಕೊಂಡು ನಾನು ಆಕಾಶ ನೋಡ್ಕೊಂಡು ಆ ನಕ್ಷತ್ರಗಳು ಆ ಥರದ್ದು ಒಂದು ಚಿಕ್ಕ ಪುಟ್ಟ ಒಂದು ಸ್ಪೀಕರ್ ಇಟ್ಕೊಂಡು ಆ ಸ್ಪೀಕರಲ್ಲಿ ಹಾಡುಗಳು ಕೇಳ್ಕೊಂಡು ಇಲ್ಲಿ ಸೇರೋಂಥದ್ದು. ಅದ್ಬಿಟ್ಟು ಅದ್ಬಿಟ್ಟು ನಮ್ಮ ಭಾವಂದ್ರು ನಮ್ಮ ಫ್ಯಾಮಿಲಿ ಬಂದಾಗ, ಅಂದ್ರೆ ಎಲ್ಲ ಮಕ್ಕಳು ಎಲ್ಲ ಬಂದಾಗ, ನನ್ನ ತಂಗಿರು ಎಲ್ಲ ಬಂದಾಗ ಇಲ್ಲಿ ಸ್ಪೀಕರ್ ಇಟ್ಕೊಂಡು ಇಲ್ಲಿ ಒಂದಷ್ಟು ಡ್ಯಾನ್ಸ್ ಆಡ್ತಾರೆ. ಅಂದ್ರೆ ನನ್ನ ಅಕ್ಕನ ಮಕ್ಕಳು ಇರ್ತಾರೆ, ಅಂದ್ರೆ ಸೋನು ಇರ್ತಾಳೆ, ಅದಾದ್ಮೇಲೆ ಲಹರಿ, ಸೋನು, ನಕ್ಷಿ, ಆಮೇಲೆ ಲಾರಿ, ಇವರೆಲ್ಲರೂ ಇಲ್ಲಿ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಬಂದು ಇಲ್ಲೆಲ್ಲ ನಾವು ಒಂದಷ್ಟು ಸೀರಿಯಸ್ ಲೈಟ್ LED ಲೈಟ್ಸ್ ಹಾಕಿ ಇಲ್ಲೊಂದು ಚಾಪೆ ಹಾಕೊಂಡು ಇಲ್ಲೊಂದು ಡಿನ್ನರ್ ಮಾಡ್ಕೊಂಡು ಮಕ್ಕಳೆಲ್ಲ ಇಲ್ಲಿ ಡ್ಯಾನ್ಸ್ ಆಡ್ತಾರೆ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಹಾಗಾಗಿ ನಮ್ಮ ಭಾವಂದ್ರದ್ದು ಅವಾಗ ನಾವೆಲ್ಲ ಸೇರ್ಕೊಂಡು ಗೆಟ್ ಟುಗೆದರ್ ಪಾರ್ಟಿ ಆಗ್ತಿರುತ್ತೆ. ಬಟ್ ಅದಕ್ಕೋಸ್ಕರನೇ ಈ ಸ್ಪೇಸ್ಗೆ ಒಂದಷ್ಟು ಡ್ರಾಯಿಂಗ್ ಮಾಡಿಸಿರೋದು ಮಂಜು. ಅದಾದ್ಮೇಲೆ ಇಲ್ಲಿ ಏನಾದ್ರು ಮಾಡ್ಬೇಕು ಅಂತಿದೆ, ಅಂದ್ರೆ ಇಲ್ಲೊಂದು ರೂಮ್ ಕ್ರಿಯೇಟ್ ಮಾಡ್ಬೇಕಂತಿದೆ ಇನ್ ಫ್ಯೂಚರ್ ಅಲ್ಲಿ. ಅಂದ್ರೆ ಇನ್ನೊಂದು ಸ್ವಲ್ಪ ದಿನಗಳ ನಂತರ ಇಲ್ಲೊಂದು ಯಾವ್ದಾದ್ರು ಗ್ಲಾಸಿ ಲೈಕ್ ಆ ತರದ್ದು, ಅಂದ್ರೆ ಈ ಥೀಮ್ಗೆ ತಕ್ಕಂಗೆ ಏನಾದ್ರು ಒಂದು ರೂಮ್ ಮಾಡಬೇಕು ಅಂತಿದೆ. ಅದು ಐಡಿಯಾ ಓಡಿಸ್ತಿದೀನಿ, ಹೇಗ್ ಮಾಡೋದು, ಏನು ಯಾವ ಮೆಟೀರಿಯಲ್ ಮಾಡಿದ್ರೆ ಹೇಗೆ ಅಂತ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಆ ಕಡೆ ಲೆಫ್ಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ವಾಶ್ರೂಮ್ ಇದೆ. ಅದ್ಬಿಟ್ಟು ಇದು ಗುಜರಾತಿ ಬಾಯ್ಲರ್, ಸೌದೆಯಿಂದನೇ ಇದು ಒಲೆ. ಇದು ಗುಜರಾತಿ ಬಾಯ್ಲರು. ಇದೇನಂದ್ರೆ ಅವಾಗಿಂದನೂ ಸೌದೆ ಒಲೆ ನಾವು ಉಳಿಸ್ಕೋತೀವಿ. ಅಪ್ಪ ಅಮ್ಮಂಗೆ ಅಂದ್ರೆ ಸೌದೆ ಒಲೆ ಏನು ಅಂದ್ರೆ ಸ್ಪೆಸಿಫಿಕ್ ಆಗಿ ಮಕ್ಕಳು ಬೆಳಿಬೇಕಾದ್ರೆ ಚಿಕ್ಕ ಮಕ್ಕಳು ಸೌದೆ ಒಲೆನಲ್ಲಿ ನೀರ್ ಕಾಯಿಸ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಗ್ಲೀಸರ್ ಹೌದು, ಅಷ್ಟು ಒಳ್ಳೇದಲ್ಲ. ಆದ್ರೆ ಸೌದೆ ಒಲೆನಲ್ಲಿ ಮಕ್ಕಳಿಗೆ ಸೌದೆ ಒಲೆನಲ್ಲಿ ಅಂದ್ರೆ ಅವಾಗ ಅಂಡೆಗಳೆಲ್ಲ ಇಟ್ಟು ಇದು ಮಾಡೋದು ಅಷ್ಟೊಂದು ಸ್ಪೇಸ್ ಇಲ್ಲಲ್ಲ, ಅಂದ್ರೆ ಆಚೆ ಕಡೆ ಅವೆಲ್ಲ ಇತ್ತು. ಇವಾಗ ಏನು ಅಂತಂದ್ರೆ ಅದಕ್ಕೆ ಗುಜರಾತಿ ಬಾಯ್ಲರು ಅಪ್ಪ ಹಾಕ್ಸಿರೋದು. ಇದ್ರಲ್ಲಿ ಸೌದೆನೆಲ್ಲ ಇಟ್ಟಾಗ ಇದು ಹೀಟಾಗಿ ನೀರು ಇದಾಗುತ್ತೆ. ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಎಣ್ಣೆ ಇಟ್ಟಾಗ ಆ ತರದಕ್ಕೆಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ನಾವು. ಒಂದ್ಸಲ ಮಾರ್ನಿಂಗ್ ಏನಾದ್ರು ನಾವು ಉರಿ ಹಾಕ್ಬಿಟ್ಟು ಬಿಸಿ ಆದ್ರೆ ಅದ್ರ ಜೊತೆಗೆ ಇರುತ್ತೆ. ಇದು ಗುಜರಾತಿ ಬಾಯ್ಲರು. ಅದ್ ಬಿಟ್ರೆ ಆ ಕಡೆ ವಾಶ್ರೂಮು, ಅದ್ ಬಿಟ್ರೆ ಇದೆ ಡ್ರಾಯಿಂಗ್, ಇದು ಟೆರೆಸ್. ಇದು ಇಲ್ಲಿ ಒಂದಷ್ಟು ಏನಾದ್ರು ಯೂಸ್ ಇಲ್ದೇ ಇರತಕ್ಕಂಥ ಇದೆಲ್ಲ ಬಟ್ಟೆ ಹಾರಕ್ಕೆ. ಇದು ಬಟ್ಟೆ ಅಂತೂ ನಮ್ಮ ಮನೇಲಂತೂ ಸಿಕ್ಕಾಬಟ್ಟೆ ಬಟ್ಟೆ ಹಾರಾಕೋದು. ಅದು ಆಮೇಲೆ ಒಂದಷ್ಟು ದಿನ ಇಲ್ಲಿ ಚೇರ್ ಹಾಕೊಂಡು ಇಲ್ಲಿ ಕೂತ್ಕೋತೀನಿ. ಅಂದ್ರೆ ಇಲ್ಲಿ ಒಂದು ದೇವಸ್ಥಾನ ಕಾಣಿಸುತ್ತೆ, ಸ್ಪೆಸಿಫಿಕ್ ಆಗಿ ದೇವಸ್ಥಾನ. ಈ ಕಡೆ ಊರೇ ಚಂದ ಕಾಣಿಸುತ್ತೆ ಇಲ್ಲಿಂದ. ಇದು
ನೋಡಿ ಈಗಲೇ ಸೈಲೆಂಟ್ ಇದೆ ಊರು. ಇವಾಗ ಅಲ್ಲೊಂದು ದೇವಸ್ಥಾನ, ಇಲ್ಲಿ ಮಾರಿಯಮ್ಮ ದೇವಸ್ಥಾನ, ಅಲ್ಲಿ ಸವರಮ್ಮ ಮತ್ತೆ ಪಟಲಮ್ಮ ದೇವಸ್ಥಾನ. ಇಲ್ಲಿ 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 ಆರಾಮ್ಸೆ ನಾವು ಒಂದಷ್ಟು ಇಲ್ಲಿ ಕೂತ್ಕೊಂಡ್ರೆ ಒಂದಷ್ಟು ಎಲ್ಲರೂ ನೋಡ್ಕೊಂಡು ಈ ತಣ್ಣಗೆ ಗಾಳಿ ಬೀಸುತ್ತೆ. ಹೌದು, ಇದೊಂಥರ. ಆಮೇಲೆ ಇಲ್ಲಿ ಮಕ್ಳು ಆಟ ಆಡಕ್ಕೆ ಇಲ್ಲೊಂದು ಉಯ್ಯಾಲೆ ಹಾಕಿದ್ವಿ, ಇಲ್ಲಿ ತೆಗ್ದಿದೀವಿ ಇಲ್ಲಿ ಮಕ್ಳು ಆಟ ಆಡಕ್ಕೆ. ಅದ್ ಬಿಟ್ರೆ ಇಲ್ಲೆಲ್ಲ ಮಕ್ಕಳೆಲ್ಲ ಬಂದವಾಗ ಇಲ್ಲಿ ಹೆವಿ ಅಂದ್ರೆ ಫ್ಯಾಮಿಲಿ ಎಲ್ಲ ಬಂದವಾಗ ಇಲ್ಲಿ ಜಾಸ್ತಿ ಬಟ್ಟೆಗಳು ಹಾರಕಕ್ಕೆ ಆ ಥರದ್ದು. ನಾವೇನು ಗೆಟ್ ಟುಗೆದರ್ ಆ ಥರ ಇರ್ಬೇಕಾದ್ರೆ ಅಲ್ಲಿ ಒಂದು ಉಕ್ಕು ತೆಗೆದ್ರೆ ಸಾಕು, ಇದು ಸಪ್ರೇಟ್ ಆಗಿ ಇದು ಮಾಡ್ಕೋತೀವಿ. ಫೈನಲಿ ಇದು ನಿಮ್ಮ ಹಳ್ಳಿ ಮನೆಯ ಒಂದು ವಾತಾವರಣ. ಹೌದು, ನೋಡಿ ಅಲ್ಲಿನೂ ಆಂಟಿಕ್ ಇದೆ, ತೊಟ್ಲು. ಸೂಪರ್. ಮಕ್ಕಳಿಗೆ ತೊಟ್ಲು ಏನಿದೆಯೋ ಆ ತೊಟ್ಲದು ಹಳೇದೆ, ಯಾವ್ದು ಬಿಟ್ಟಿಲ್ಲ. ತರಲೆ ಮಾಡೋಣ. ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಿಮ್ಮ ಮನೆ ಎಲ್ಲಾನು ಕೂಡ. ಔಟ್ ಸೈಡ್ ಲುಕ್ ಇಂದ ಹಿಡಿದ್ಬಿಟ್ಟು ಫೈನಲಿ ಒಳಗಡೆ ಬಂದು ಮತ್ತೆ ಮೇಲ್ಗಡೆ ರೂಮ್ಸ್, ಅದ್ರ ಜೊತೆಗೆ ಸ್ಟೋರೇಜ್ ರೂಮು ಎಲ್ಲ ಸೇರಿ ಅದ್ರ ಜೊತೆ ಪ್ಯಾಸೇಜ್ ನಂಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಯಾಕಂತಂದ್ರೆ ಬೇಸಿಗೆ ಕಾಲದಲ್ಲಿ ತಣ್ಣಗೆ ಗಾಳಿ ಬರೋದು, ಆರಾಮ್ಸೆ ಫ್ಯಾಮಿಲಿ ಫುಲ್ ಎಲ್ಲಾನು ಗೆಟ್ ಟುಗೆದರ್ ಆಗಿ ಇಲ್ಲೇ ಆರಾಮ್ಸೆ ಮನಿಕೊಂಡು ಏನಾದ್ರು ಮಾತುಕತೆ. ಸುಮಾರು ಸಲ ನಾವು ಒಂದಷ್ಟು ಸಲ ಚಾಪೆ ಹಾಕೊಂಡು, ಈಗ ನನ್ನ ಫ್ರೆಂಡ್ಸ್ ಯಾರಾದ್ರೂ ಬಂದ್ರೆ ತಣ್ಣಗೆ ಗಾಳಿ ಬೀಸಕ್ಕೆ ಅಂದ್ರೆ ಇಲ್ಲೇ ಅದು ಒಂದಷ್ಟು ಬ್ಲಾಂಕೆಟ್ಸ್ ಇದೆ, ಲೈಕ್ ಅದರ ಜಮಖಾನ ಇದೆಲ್ಲ ಹಾಕೊಂಡು ಪಿಲ್ಲು ಹಾಕೊಂಡು ಇಲ್ಲೇ ಮಲಗ್ತೀವಿ. ಮಲಗ್ಬೇಕಾದ್ರೆ ಆಕಾಶ ನೋಡ್ಕೊಂಡು ಮಲಗಿದ್ರೆ ನಿಮ್ಗೆ ರಾತ್ರಿ ಆಯ್ತು ಅಂದ್ರೆ ಒಳ್ಳೆ ನಕ್ಷತ್ರಗಳು ನಮ್ ಸಿಟಿನಲ್ಲಿ ಕಾಣಿಸಲ್ಲ. ಹೌದು, ಬಟ್ ಇಲ್ಲಿ ಒಳ್ಳೆ ನಕ್ಷತ್ರಗಳು ಕಾಣಿಸುತ್ತೆ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದ್ ನೆಮ್ಮದಿ ಇದೆ, ಒಂದು ಪೀಸ್, ತುಂಬಾ ನಿಶಬ್ದ ಪೀಸ್ ಆಗಿರುತ್ತೆ. ನಮ್ ಬೆಂಗಳೂರಲ್ಲಿ ಎಂತ ಫ್ಲೋರ್ ಅಲ್ಲಿ ಎಲ್ಲೇ ಇದ್ರೂ ಆ ವೆಹಿಕಲ್ ಸೌಂಡು, ಜನಗಳ ಸೌಂಡು ಅವೆಲ್ಲ ಇರುತ್ತೆ. ಬಟ್ ಇಲ್ಲಿ ಬಂದ್ರೆ ಅಷ್ಟು ಚಂದ ಇರುತ್ತೆ, ಕೂಲ್ ಆಗಿ ಆ ಹಳ್ಳಿ ವಾತಾವರಣ ಫೀಲ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹೌದು, ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಿಮ್ಮ ಹಳ್ಳಿ ಮನೆಯ ಒಂದು ಮನೆಯ ಹೋಮ್ ಟೂರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಎಲ್ಲ ಸಕ್ಕದಾಗಿದೆ. ರೆಡ್ ಆಕ್ಸೈಡ್ ಆಗಿರ್ಬೋದು ಅಥವಾ ನೀವು ಯೂಸ್ ಮಾಡಿರುವಂತಹ ಡ್ರಾಯಿಂಗ್ಸ್ ಆಗಿರ್ಬೋದು, ಎಲ್ಲಾನು ಕೂಡ ಸಕ್ಕದಾಗಿದೆ. ಹಾಗೇನೆ ನಿಮ್ಮ ಮನೆಯಲ್ಲಿ ಇನ್ನೊಂದಷ್ಟು ಹಿರಿಯರು ಇಟ್ಕೊಂಡಿರುವಂತಹ ಒಂದು ನೆನಪುಗಳನ್ನ ಇಟ್ಕೊಂಡಿದ್ರಲ್ಲ, ಏನು ಅವರು ಯೂಸ್ ಮಾಡಿರುವಂತಹ ವಸ್ತುಗಳನ್ನ, ಅದು ಕೂಡ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರ. ಯೂಶುವಲಿ ಏನಾಗುತ್ತೆ ಅಂತಂದ್ರೆ ಈಗ ಸಿಟಿ ಲೈಫ್ ಅಲ್ಲಿ ಯಾರಾದ್ರೂ ಒಬ್ರು ಏನಾದ್ರು ಡೆತ್ ಆದ್ರು ಅಂತಂದ್ರೆ ಅವ್ರು ಯೂಸ್ ಮಾಡ್ತಿದ್ದಂತ ಹಾಸಿಗೆ ಸಮೇತ ತಗೊಂಡು ಹೋಗ್ಬಿಟ್ಟು ಹೊರಗಡೆ ಬಿಸಾಕ್ತಾರೆ. ಬಟ್ ನೀವು ಆತರ ಮಾಡಿಲ್ಲ, ಅವ್ರ ನೆನಪುಗಳು ನಮ್ ಜೊತೆ ಇದ್ದಾಗ ಅವ್ರ ಆಶೀರ್ವಾದ ಇರುತ್ತೆ ಅಂತ ಯಾವಾಗ ಅವ್ರ ಆಶೀರ್ವಾದ ಕ್ಯಾರಿ ಮಾಡಿದ್ರ. ಅಂದ್ರೆ ಅವೆಲ್ಲ ನೋಡಿದವಾಗ ಒಂದೊಂದು ಪ್ರಾಪರ್ಟಿ ಒಂದೊಂದು ಮೆಮೊರಿ ಕ್ರಿಯೇಟ್ ಮಾಡುತ್ತೆ ನಮ್ದು. ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿರ್ಬೇಕಾದ್ರೆ, ನಾವು ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ಬೇಕಾದ್ರೂ ಯಾವ್ದೋ ಒಂದು ಪ್ರಾಪರ್ಟಿ ಕೊಡ್ತಾರೆ ಕೈಗೆ, ಆ ಪ್ರಾಪರ್ಟಿನ ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗ್ ಲವ್ ಮಾಡಿದ್ರೆ ಆ ಪ್ರಾಪರ್ಟೀಸ್ ಲವ್ ಮಾಡಿದವಾಗ ಆ ಪ್ರಾಪರ್ಟಿ ನಮ್ಗೆ ಪ್ರೀತಿ ತೋರ್ಸೋದು. ಇವಾಗ ನಾವು ಯಾವ್ದೋ ಒಂದು ಪರ್ಕೆ ಎತ್ಕೊಂಡು ಹೆಂಗ್ ಗುಡಿಸ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು, ಮರ ಎತ್ಕೊಂಡು ಹೆಂಗ್ ಇದು ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು, ಸೇರು ಪಾವು ಹೆಂಗೆ ಏನು ಅನ್ನೋದು ಗೊತ್ತಿರ್ಬೇಕು. ಅದನ್ನ ಲವ್ ಮಾಡಿದಷ್ಟು ಇವತ್ತು ನಮ್ಮ ಮನೇಲಿ ಇನ್ನೂ ಆ ಪ್ರಾಪರ್ಟಿಗಳು ಹಂಗೆ ಇದೆ. ಇವಾಗ ಚೆನ್ಕೆ ಎತ್ಕೊಂಡು ನಾವು ನೀರ್ ಕಟ್ಟಿದ್ರೆ ಆ ಬೆಳೆನಲ್ಲಿ ಬಂದಿರೋಂಥ ದುಡ್ಡಲ್ಲಿ ನಾವು ಎಷ್ಟು ಬೆಳೆದಿಲ್ಲ, ಅದಕ್ಕೂ ಒಂದು ಜೀವ ಇದೆ ಅಂತ. ಅಂದ್ರೆ ನಮ್ಮಪ್ಪ ಅವತ್ತಿಂದನೂ ನಮ್ಮ ತಂದೆ ಅದೇ, ಪ್ರತಿಯೊಂದಕ್ಕೂ ಜೀವ ಇದೆ. ಅದನ್ನ ನಾವು ಹೆಂಗ್ ಉಪಯೋಗಿಸ್ಕೋತೀವಿ, ಹೇಗಿದಂತೀವಿ ಅನ್ನೋದು. ಇವಾಗ ನಾವು ಒಬ್ಬ ಕಲಾವಿದನಾಗಿ ಯಾವ್ದೋ ಒಂದು ಪ್ರಾಪರ್ಟಿ ಇಟ್ಕೊಂಡು ನಾವು ಯೂಸ್ ಮಾಡ್ಬೇಕಂದ್ರೂ ಅದಕ್ಕೂ ಒಂದು ರೆಸ್ಪೆಕ್ಟ್ ಕೊಟ್ರೆ ಮಾತ್ರ ಆ ಪ್ರಾಪರ್ಟಿ ನಮ್ಗೆ ನಮ್ ಜೊತೆಗೆ ಸೇರ್ಕೊಳುತ್ತೆ. ಅದರ್ವೈಸ್ ಅದು ಸುಮ್ಮನೆ ಏನೋ ಒಂದು ವಸ್ತು ಅಂತ ಎತ್ತಿ ಬಿಸಾಕಿ ಆ ಥರದ್ದು ಮಾಡಿದ್ರೆ ಅದು ಅಷ್ಟು ಆಗಲ್ಲ. ಅಂದ್ರೆ ಅದು ಅಷ್ಟು ಅದು ಏನ್ ಹೇಳ್ತಾರ, ಅದು ನಮಗ್ ಸೇರಲ್ಲ. ಅದು ನಮ್ದು. ಒಂದು ಕಾರ್ ಓಡಿಸ್ಬೇಕಾದ್ರೂ ಇದಕ್ಕೊಂದು ಜೀವ ಇದೆ, ನನ್ನ ಸೇಫ್ ಆಗಿ ಕರ್ಕೊಂಡು ಹೋಗುತ್ತೆ ಮನೆಗೆ, ಇದು ನನ್ ಜೀವ, ಇದಕ್ಕೂ ಇದಿದೆ ಅಂತ ಅನ್ಕೊಂಡಾಗ ನಾವ್ ಎಷ್ಟೇ ಸೈನ್ ಆಗ್ಲಿ ಏನೇ ಮಾಡ್ಲಿ ಅದು ಸೇಫ್ ಆಗಿ ಕರ್ಕೊಂಡು ಹೋಗುತ್ತೆ ಅನ್ನೋದು ಬಿಲೀವ್. ನಂದು ಬಿಲೀವ್, ನಮ್ಮ ತಂದೆದು ಅಷ್ಟೇ. ಆ ತರ ಬಿಲೀವ್ ಮಾಡ್ಕೊಂಡು ನಾವು ಇದು ಮಾಡ್ತಿರೋದು. ಹಾಗಾಗಿ ನಮ್ಮ ಮನೇಲಿ ಒಂದಷ್ಟು ಪ್ರಾಪರ್ಟಿಗಳಿದೆ. ಅದಾಗಿ ನಮ್ಮ ತಾಯಿ ಅಂತೂ ಯಾವ್ದನ್ನೂ ಮಾರ್ಕೊಳಕ್ ಇಷ್ಟಪಡಲ್ಲ. ನಮ್ಮ ತಾಯಿ ಎಲ್ಲ ಹಳೇದಾಗಿದ್ರು ಏನೇ ಆಗಿದ್ರು ಇನ್ನೂ ಒಂದಷ್ಟನ್ನೆಲ್ಲ ಕಲೆಕ್ಟ್ ಮಾಡ್ತಾಳೆ ನಮ್ಮ ತಾಯಿ, ಅದನ್ನೆಲ್ಲ ಇಟ್ಕೋತಾಳೆ. ಆಮೇಲೆ ಮಕ್ಕಳದು ಅಷ್ಟೇ, ಒಂದಷ್ಟು ಮಕ್ಕಳು ಇವಳು ಆಟ ಆಡಿರೋಂಥ ಸಾಮಾನುಗಳೆಲ್ಲ ಇವಳು ಆಟ ಆಡ್ತಾಳೆ. ಇವಳ ಹತ್ರನೂ ಒಂದಷ್ಟು ಆಟ ಸಾಮಾನು ಇದೆ, ಇವಳ ಹತ್ರನೂ ಒಂದಷ್ಟು ಆಟ ಸಾಮಾನುಗಳಿದೆ. ಇವ್ರ ಹತ್ರ ಇರೋ ಆಟ ಸಾಮಾನುಗಳು ಎಷ್ಟಿದೆ ಅದೇ ಅವೆಲ್ಲನೂ ಒಂದೊಂದು. ಅವಾಗ ಪ್ರತಿ ಸಲನೂ ಇವಳು ನಕ್ಷಿ ಹೇಳ್ತಾಳೆ, ಮಾಮ ಇದ್ರ ಜೊತೆ ನಾವು ಆಟ ಆಡಿದ್ವಲ್ಲ, ಇದು ಆಟ ಆಡಿದ್ವಿ ಈ ಗೊಂಬೆನಲ್ಲಿ. ಇಲ್ಲೆಲ್ಲ ಲಾಕ್ಡೌನ್ ಟೈಮಲ್ಲಿ ಒಂದಷ್ಟು ಇಟ್ಕೊಂಡು ಇವಳೇ ಒಂದು ಹಳ್ಳಿ ಕ್ರಿಯೇಟ್ ಮಾಡ್ತಿರೋ. ಇವಳು ಅಷ್ಟೆಲ್ಲ ಮಾಡ್ತಾಳೆ, ಒಂದು ಹಳ್ಳಿ ಕ್ರಿಯೇಟ್ ಮಾಡ್ತಾಳೆ, ಏನೋ ಒಂದು ಥೀಮ್ ಮಾಡ್ತಾಳೆ. ಅದಾದ್ಮೇಲೆ ಒಂದಷ್ಟು ಡ್ರಾಯಿಂಗ್ ಮಾಡ್ತಾಳೆ. ಅವಳು ನನ್ನ ಚಿಕ್ಕ ತಂಗಿ ಆಸ್ಟ್ರೇಲಿಯಾದಲ್ಲಿ ಇದ್ದಾಳಲ್ಲ, ಅವಳು ಒಳ್ಳೆ ಟೀಚರ್ ಇವಳಿಗೆ ಲಾಕ್ಡೌನ್ ಟೈಮಲ್ಲಿ. ತುಂಬಾ ಚೆನ್ನಾಗಿದೆ, ಸ್ಮೈಲ್ ಆಗಿ ಡಿಂಪಲ್ ಬೀಳುತ್ತೆ. ಹೌದು. ಈಗ ಏನಾದ್ರು ಹೇಳಂಗಿದ್ರೆ ಹೇಳು. ಏನ್ ಹೇಳ್ತೀರಾ ಡ್ರಾಯಿಂಗ್ ಬಗ್ಗೆ, ಮನೆ ಬಗ್ಗೆ ಏನ್ ಅನ್ಸ್ತು ಲಕ್ಷ್ಮ?
ಇವರು ಎಲ್ಲೇ ಹೋದ್ರೂ ಊರಿಗೆ ಬರ್ಬೇಕು ಅಂತ ಇಷ್ಟ ಇವಳಿಗೆ. ಹೌದು ಎಲ್ಲೇ ಹಾಸನ ಅಲ್ಲಿ ಇಲ್ಲಿ ಎಲ್ಲೇ ಹೋದ್ರೂ ಊರಿಗೆ ಬರ್ಬೇಕಂತ ಇಷ್ಟ ಮಕ್ಳಿಗೆ. ಇಲ್ಲಾಂದ್ರೆ ಇವ್ರಿಗೆಲ್ಲ ಫ್ರೆಂಡ್ಸ್ ಇದಾರಲ್ಲ, ಓಕೆ ಇಲ್ಲೊಂದಷ್ಟು ಜನ ಫ್ರೆಂಡ್ಸ್ ಇದಾರೆ ಸ್ಕೂಲ್ ಹತ್ರ, ಆಟ ಆಡಕ್ಕೆಲ್ಲ. ಅಂದ್ರೆ ಹಳ್ಳಿನಲ್ಲಿ ಬದುಕಿದ್ರೇನೆ ಅದ್ ಜೀವನ. ಇವಾಗ ಹೌದು. ನಾವೆಲ್ಲ ಸಿಟಿನಲ್ಲಿ ಇಷ್ಟು ವರ್ಷ ಬದುಕೋದಕ್ಕೆ, ಇಷ್ಟು ವರ್ಷ ನಾವು ಟೈಮ್ ಸರಿಯಾಗಿ ಊಟ ಮಾಡಿದಿರಾ, ನಮ್ಗೆ ಎಲ್ಲೆಲ್ಲ ಹೋಟ್ಲಲ್ಲಿ ಅವೆಲ್ಲ ನಾವು ಬದುಕಕ್ ಕಾರಣ ಏನು ಅಂತಂದ್ರೆ ಬೇಸ್ಮೆಂಟ್ ನಮ್ಗೆ ತುಂಬಾ ಚೆನ್ನಾಗಿತ್ತು. ಹೌದು ಆ ರಾಗಿ ಮುದ್ದೆ, ಆ ಕಾಳು, ಆ ತರಕಾರಿ ಇವೆಲ್ಲ ತಿಂದು ಬೇಸ್ಮೆಂಟ್ ಚೆನ್ನಾಗಿತ್ತು. ವ್ಯವಸಾಯ ಮಾಡಿ ಆ ಬೇಸ್ಮೆಂಟ್ ಇಂದಾನೆ ನಾವೇನೋ ಒಂದಿಷ್ಟು ಮಟ್ಟಿಗೆ ಇದೀವಿ. ಇಲ್ಲಾಂದ್ರೆ ನಾವು ಎದ್ದೊಳಕ್ ಆಗ್ತಿರ್ಲಿಲ್ಲ, ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಏಜಲ್ಲಿ ಅಷ್ಟೇ ಜನ ಹೇಳ್ತಾರಲ್ಲ ನಿಮ್ ತಂದೆನೇ ಚೆನ್ನಾಗಿದ್ದಾರೆ. ಏನಕ್ಕೆ ಅಂದ್ರೆ ಆ ಅಮ್ಮ ಲಲಿತಮ್ಮ ಮಾಡಾಕ ಮುದ್ದೆ, ಅವ್ರು ಊಟ ಅಡಿಗೆ ಮಾಡಾಕ್ತಾರಲ್ಲ, ಲೈಕ್ ಅದು ಟೈಮ್ ಟು ಟೈಮ್ ಅಡಿಗೆ ಮಾಡಾಕ ಇರ್ಬೋದು, ಅಷ್ಟೇ ಕೆಲಸ ಮಾಡ್ತಾರೆ, ಅಷ್ಟೇ ಆಕ್ಟಿವ್ ಆಗಿರ್ತಾರೆ. ಮನೆ ಅಂತೂ ತುಂಬಾ ಇಷ್ಟವಾಯಿತು ಅಂಡ್ ಮನೆ ವಾತಾವರಣ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮನೆ ಅಂತೂ ತೋರಿಸಿದ್ದಾಯ್ತು. ಈಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ರೌಂಡ್ ಮಾತಾಡ್ಸ್ಕೊಂಡ್ಬಿಟ್ರೆ ಎಸ್, ನಕ್ಷಿ ಮಾತಾಡ್ತಾಳೆ. ನಕ್ಷಿ ಅಲ್ಲ ಲಾಲಿ, ನಕ್ಷಿ ಲಾಲಿ ಕೈಯಲ್ಲಿ ಮಾತಾಡ್ಸಮ್ಮ. ಏನು ಮಾತಾಡ್ಸು ಲಾಲಿ, ಮಾತಾಡು ಲಾಲಿ. ಹಿಂಗೆ ಯಾರು ಇಷ್ಟ? ಅಕ್ಕ ಇಷ್ಟ. ನಿಂಗೆ ಯಾರು ಇಷ್ಟ? ಸರಿಯಾಗಿದ್ದಾರೆ ಇಬ್ರು ಅಕ್ಕ ತಂಗಿ. ಅಂದ್ರೆ ಅಜ್ಜಿ ಇಷ್ಟ ಆಗ್ತಾರೆ ಒಂದೇ ಟೈಮ್ ಅನ್ನತ್ತಲ್ಲ. ನಿಂಗೆ ಯಾರು ಇಷ್ಟ ಲಾಲಿ? ಅಕ್ಕ ಇಷ್ಟ. ಅಕ್ಕ ಯಾರು ಇಷ್ಟ? ಲಾಲಿ ಇಷ್ಟ. ನನಗೆ ಯಾರು ಇಷ್ಟ? ನೀ ಇಬ್ರು ಇಷ್ಟ. ಇವ್ರಿಬ್ರು ಇದ್ರು ನನಗೆ ಲೈಫಲ್ಲಿ ಅದೇ ನಂಗೆ ಏನೇ ಒಂದಷ್ಟು ಟೆನ್ಷನ್ಸ್, ಒಂದಷ್ಟು ಸ್ಟ್ರೆಸ್ ಏನೇ ಇರ್ಬೋದು ಮೈಂಡಲ್ಲಿ. ಅಂದ್ರೆ ಬೆಂಗಳೂರಲ್ಲಿ ಒಂದಷ್ಟು ಜೀವನ ಆದಿದ್ದು, ಇವ್ರ ಜೊತೆಗೆ ಬಂದು ಇಲ್ಲಿ ಬಂದು ಅಮ್ಮ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ತಿಂದು ಮನೆಗೆ ಬಂದು ಇವ್ರ ಜೊತೆ ಆಟ ಆಡ್ಕೊಂಡು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ಝೀರೋ, ಸ್ಟ್ರೆಸ್ ಎಲ್ಲ ಬೂಸ್ಟ್ ಆಗ್ಬಿಡುತ್ತೆ. ಹೌದು ಹೌದು. ಎಷ್ಟು ವರ್ಷ ಆಗಿತ್ತು ಮಂಜಣ್ಣ ಇಲ್ಲಿ ಬಂದು ನೀವು? ಲೈಕ್ ಈ ತರ ಒಂದು ಲಾಕ್ಡೌನ್ ಟೈಮಲ್ಲೆಲ್ಲ ಪಾರ್ಟಿ ಮಾಡ್ತಿದ್ರಿ, ಇಲ್ಲೇ ಮಾಡ್ತಿದ್ರಿ. ಲಾಕ್ಡೌನ್ ಎಲ್ಲ ಆದ್ಮೇಲೆ ಸೊ ಮತ್ತೆ ಯಾವಾಗ ಬಂದಿದ್ರಿ? ಇದೇ ಅಥವಾ ಫಸ್ಟ್ ಟೈಮ್ ಅಂತ? ಸುಮಾರು ಸಲ ಆಗ್ಬಿಟ್ಟಿತ್ತು ಲಾಕ್ಡೌನ್ ಆದ್ಮೇಲೆ ಬರ್ತೀವಿ ಅಂದ್ರೆ ಪ್ರತಿ ಸಲ ಊರಿಗೆ ಬಂದಾಗ. ಬಿಗ್ ಬಾಸ್ ಆದ್ಮೇಲೆ ಬಂದ್ಬಿಡ್ತೀನಿ. ಸಂದೀಪ ಇದನ್ನಲ್ಲ, ಸಂದೀಪ ಮುಳ್ಳಿ ಅವನು ನಾವ್ ಬಂದವಾಗೆಲ್ಲ ಇಲ್ಲ ಅವ್ರ ಮನೇಲಿ ನಾನ್ ವೆಜ್ ಮಾಡಿಸ್ತಾನೆ, ಇಲ್ಲ ನಾವೇನೋ ನಾನ್ ವೆಜ್ ಮಾಡಿಸ್ತೀವಿ, ಇಲ್ಲ ನಾನ್ ವೆಜ್ ಮಾಡ್ಕೋತೀವಿ, ತಿಂತೀವಿ. ಅಲ್ಲ ನಮ್ಮ ಮನೇಲಿ ಅಡಿಗೆ ಮಾಡಿರ್ತಾರೆ, ಇವನ್ ಮನೇಲಿ ಅಡಿಗೆ ಮಾಡಿರ್ತಾರೆ, ಅವನ್ ಮನೇಲಿ ಅಡಿಗೆ ಮಾಡಿರ್ತಾರೆ. ಹಿಂಗ ಫ್ರೆಂಡ್ಸ್ ಇವಾಗ ಅಲ್ಲೆಲ್ಲ ಅವರೆಲ್ಲ ಒಂದ್ ಸುಮಾರು ಜನ ಎಲ್ಲ ಅಡಿಗೆಗಳು ಮಾಡ್ಕೋತೀವಿ. ಎಲ್ಲೋ ಒಂದ್ ಕಡೆ ಅಡಿಗೆ ಆದ್ರೆ ಅದು ಒಂದ್ ಪ್ರೀತಿ ವಿಶ್ವಾಸ. ಅವ್ರ ಮನೆಗೆ ಬಿರಿಯಾನಿ ತಂದ, ನಮ್ಮ ಮನೇಲಿ ಏನೋ ಮಟನ್ ಚಾಪ್ಸು, ಮುದ್ದೆ, ಚಿಕನ್ ಫ್ರೈ, ಈ ತರ ಎಲ್ಲ. ಇನ್ನೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಮಂಜು ಭಾಯ್, ಇನ್ನೂ ಸುಮಾರು ಜನಕ್ಕೆ ಇಲ್ಲಿ ನಾವ್ ಇದ್ದೀವಿ ಅಂತಂದ್ರೆ ಇನ್ನೊಂದಷ್ಟು ಪಾತ್ರೆಗಳು ಬರ್ತೈತೆ, ಇನ್ನೊಂದಷ್ಟು ಜನ ಬರ್ತಾರೆ, ಇನ್ನೊಂದಷ್ಟು ಜನ ಒಟ್ಟಿಗೆ ಊಟ ಮಾಡ್ತೀವಿ. ಇದ್ರ ಮುಂದೆ ಇನ್ನೇನ್ ಇಲ್ವಲ್ಲ, ನಮ್ಮಲ್ಲಿ ಸ್ಪೆಷಲೇ ಇದು. ಅದು ನೀವು ಕೇಳಿರ್ಬೋದು ಬಿಗ್ ಬಾಸ್ ಮನೇಲಿ ಅಮ್ಮ ನೀವ್ ಹೇಳ್ಬೇಕು ಇವಾಗ ಟೇಸ್ಟ್ ಮಾಡಿ ಹೆಂಗಿದೆ ಏನು ಅಂತ. ಸಕ್ಕತ್ತಾಗಿದೆ. ಪಕ್ಕಾ ನಾಟಿ ಸ್ಟೈಲು, ಪಕ್ಕಾ ಹಳ್ಳಿ ಶೈಲಿ, ಈ ತರ ಕೆರೆ, ಈ ವಾತಾವರಣ, ಈ ಅಟ್ಮಾಸ್ಫಿಯರ್. ಹೌದು, ಇದು ಅಮ್ಮ ಮಾಡೋದು. ಅದು ಬಿಗ್ ಬಾಸ್ ಮನೇಲೂ ಅಷ್ಟೇ. ಮಟನ್ ಚಾಪ್ಸು, ಮುದ್ದೆ, ಅನ್ನ ಎಲ್ಲ ಅಮ್ಮ ಮಾಡಿ ಕಳ್ಸಿದ್ದು. ಅದಕ್ಕೆ ನಾನು ಮತ್ತೆ ಕೇಳಿದ್ದು ಬಿಗ್ ಬಾಸ್ ಮನೇಲಿ ಒಂದು ಆಪ್ಷನ್, ನಂಗೆ ಒಂದು ಆಫರ್ ಸಿಗ್ದವಾಗ ಮತ್ತೆ ಕೇಳಿದ್ದು ಅಮ್ಮ ಮಾಡಿದ ಮಟನ್ ತಂದು ಕೊಡಿ ಅಂತ. ಅಂದ್ರೆ ನನಗೆ ಬಹಳ ಇಷ್ಟ ಅಮ್ಮ ಮಾಡೋ ಅಡಿಗೆ ಅಂದ್ರೇನೆ ಇಷ್ಟ. ಅದರಲ್ಲಿ ಅಮ್ಮ ಮಾಡೋದು ಮಟನ್ ಮತ್ತೆ ರಾಗಿ ಮುದ್ದೆ ಅಂದ್ರೆ ತುಂಬಾನೇ ಇಷ್ಟ. ಸಕ್ಕತ್ತಾಗಿದೆ ನಿಜವಾಗ್ಲು. ನಮ್ಮನೆಯಲ್ಲಿ ಮಾಡಿರೋ ತರಾನೇ ಆ ಫೀಲ್ ಕೊಡ್ತೀನಿ ನಂಗೆ. ಗೌಡ್ರ ಎಲ್ಲ ಹಂಗಂತಲ್ಲ, ಬಟ್ ಒಂದಷ್ಟು ಏನಂದ್ರೆ ಊಟಕ್ಕೆ ಸಿಕ್ಕಾಪಟ್ಟೆ, ಅಂದ್ರೆ ಹಳ್ಳಿ ಲೈಫ್ ಅಲ್ಲಿ ಊಟಕ್ಕೆ ಸಿಕ್ಕಾಪಟ್ಟೆ ಬೆಲೆ ಕೊಡ್ತಾರೆ. ಎಸ್ಪೆಷಲಿ ನೆನ್ನೆದು ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಬೆಂಗಳೂರು ಕರ್ಕೊಂಡು ಹೋಗಿದ್ದೆ ಮುರಳಿನ. ಅವ್ನು ಕರ್ಕೊಂಡು ಹೋದಾಗ ಅಲ್ಲಿ ಊಟಕ್ಕೆ ಅಂತ ಮೊಸರನ್ನ ತರಿಸ್ಕೊಂಡಿದ್ವಿ. ಅದಾದ್ಮೇಲೆ ಮುದ್ದೆ, ಒಂದಷ್ಟು ಸಾಂಬಾರ್ ಎಲ್ಲ ತರಿಸ್ಕೊಂಡಿದ್ವಿ. ತಿಂದಿದ್ದಾದ್ಮೇಲೆ ಮೊಸರನ್ನ ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಮೊಸರನ್ನ ಪಾರ್ಸಲ್ ಎತ್ಕೊಂಡ್ಬಂದ. ಅಂದ್ರೆ ಎಷ್ಟೋ ಜನ ಬೆಂಗಳೂರಲ್ಲಿ ಲೈಫಲ್ಲಿ ಹೆಂಗಾಗಿದೆ ಅಂದ್ರೆ ಡಸ್ಟ್ಬಿನ್ ಅನ್ನೋದು ಈಸಿ ಆಗ್ಬಿಟ್ಟಿದೆ. ಹೌದು, 100%. ಮೊಸರನ್ನ ಇವನು 3 ಗಂಟೆ ತಗೊಂಡ್ಬಂದು ಮೊಸರನ್ನ ಚೆನ್ನಾಗಿತ್ತು ಅಂತೇಳಿ ಅಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿದ್ದ. ಬಂದಾದ್ಮೇಲೆ ಮೊಸರನ್ನ ತಿಂದ. ಇದು ರೈತರಿಗೆ ಮಾತ್ರ ಗೊತ್ತಿರುತ್ತೆ. ರೈತರಿಗೆ ಹಳ್ಳಿ ಜೀವನದಲ್ಲಿ ಹೊಟ್ಟೆ ಹಸಿ ಇರೋಂಥವ್ರಿಗೆ ಸಿಕ್ಕಾಪಟ್ಟೆ ಗೊತ್ತಿರುತ್ತಣ್ಣ. ಹೌದು, ಅನ್ನದ ಬೆಲೆ. ಅಣ್ಣ ಮಂಜಣ್ಣ ಒಂದಂತೂ ನಿಜ ಅಣ್ಣ, ಯಾಕಂದ್ರೆ ಒಂದೊಂದು ಅಗಳದ ಬೆಲೆ ಒಂದೊಂದು ಗೊತ್ತಿರೋದು ರೈತರಿಗೆ ಮಾತ್ರ. ರೈತರಿಗೆ ಹಳ್ಳಿ ಜೀವನದಲ್ಲಿ ಇದು ಮಾಡೋದಕ್ಕೆ ನೋಡಿ, ಕಂಪೇರ್ ಮಾಡ್ಕೊಳ್ಳಿ. ಈ ಕಡೆ ಇವನವನೇ, ಆ ಕಡೆ ಅವನವನೇ, ನಮ್ಮಿಬ್ರು ನೋಡ್ಕೊಳ್ಳಿ. ಹೌದು, ಹಣ ಮಕ್ಳು ಹೆಂಗವ್ರೆ ಅಂದ್ರೆ ಅವ್ರು ಅಷ್ಟೇ ಕಷ್ಟ ಪಡ್ತಾರೆ, ಅಷ್ಟೇ ಊಟಕ್ಕೆ ಬೆಲೆನೂ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಊಟನೂ ಮಾಡ್ತಾರೆ. ಹಂಗೆ
ಹಂಗೆ ಅಂದ್ರೆ ಊಟಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಯಾವ್ದೇ ಫಂಕ್ಷನ್ ಆದ್ರೂನು ಏನೇ ಆದ್ರೂನು ಎಲ್ಲರೂ ಸೇರ್ಕೋತೀವಿ, ಎಲ್ಲರೂ ಇದ್ ಮಾಡ್ತೀವಿ ಲೈಕ್ ಹಂಗೆ. ಊಟಕ್ಕಂತೂ ಅಷ್ಟೇ ಬೆಲೆ. ಆಮೇಲೆ ನಮ್ಮಲ್ಲಿ ಏನು ಅಂತಂದ್ರೆ ಈ ನಮ್ಮಲ್ಲಿ ಅಂಗಡಿಗಳಿಗೆ ಹೋಗಿ ಬೆಂಗಳೂರಲ್ಲೆಲ್ಲ ಈ ಮರಿ ಹೊಡಿತಾರೆ, ಕುರಿ ಕೋಳಿ ಕುಯ್ತಾರೆ ಎಲ್ಲ, ಹೋಗಿ ಕೆಜಿ ಲೆಕ್ಕ ತಗೊಂಡ್ಬರ್ತೀವಲ್ಲ, ಹಂಗಲ್ಲ ಇಲ್ಲಿ ಏನು ಅಂತಂದ್ರೆ ಒಂದ್ 2-3 ಮನೆಯವರೆಲ್ಲ ಮಾತಾಡ್ಕೊಂಡ್ರೆ ಒಂದ್ ಕುರಿ ಹೊಡೆದ್ಬಿಡ್ತೀವಿ. ಮಾತಾಡ್ಕೊಂಡು ಹೊಡೆದ್ಬಿಡೋದು. ಕುರಿ ಹೊಡೆದ್ಬಿಟ್ರೆ ಗುಡ್ಡೆ ಮಾಂಸ ಎಲ್ಲಾ ಪಾರ್ಟ್ಸು ಇರುತ್ತೆ. ಆ ಗುಡ್ಡೆ ಮಾಂಸದಲ್ಲಿ ಸಿಗೋ ಟೇಸ್ಟೇ ಬೇರೆ. ಓಕೆ. ಆಮೇಲೆ ಕೋಳಿಗಳು, ನಾಟಿ ಕೋಳಿಗಳು ಎಲ್ಲ ಸಾಕಿರ್ತಾರಲ್ಲ, ಕೋಳಿ ಕುಯ್ಯೋದು, ಅದ್ರಲ್ಲಿ ಎಲ್ಲ ಪಾರ್ಟ್ಸು ಇರುತ್ತೆ. ನೀವು ಒಂದ್ಸಲ ಅಂಗಡಿಗೆ ಹೋದ್ರೆ ಕೋಳಿ ಕುಯ್ದುಬಿಟ್ಟು ಅದು ಸ್ಕಿನ್ ಔಟ್ ಮಾಡಿ ಇಟ್ಟಿರ್ತಾರೆ. ನೀವು ಅರ್ಧ ಕೆಜಿ 1 ಕೆಜಿ ಹೇಳಿದ್ರೆ 3 ಕೆಜಿ ಕೋಳಿನ ಅದ್ರಲ್ಲಿ 1 ಕೆಜಿ ಕೊಡ್ತಾನೆ. ನಿಮ್ಗೆ ಯಾವ್ದೋ ಕಾಲ್ ಪಾರ್ಟ್ಸು, ಇನ್ನೊಂದು ಚೆಸ್ಟ್ ಅದು ಇದು ಕೊಡ್ತಾರೆ, ಮರಿದು ಅದೆಲ್ಲ. ಇಲ್ಲ ಹಂಗಲ್ಲ, ಎಲ್ಲಾನು ಮಿಕ್ಸ್ ಆಗಿರುತ್ತೆ. ಎಲ್ಲಾನು ಮಿಕ್ಸ್ ಆಗಿ ಆ ತರದ್ದು. ಆಮೇಲೆ ನೆಮ್ಮದಿಯಾಗಿ ನಾನು ಊಟ ಮಾಡೋದು, ನೆಮ್ಮದಿಯಾಗಿ ಇರುವಂತ ಪ್ಲೇಸು ಅಂತಂದ್ರೆ ನಮ್ಮೂರಿಗೆ ಬಂದಾಗ, ಅದ್ರಲ್ಲಿ ನಮ್ಮ ಹುಡುಗರ ಜೊತೆ ಸೇರಿದಾಗ, ಹಿಂಗೆಲ್ಲ ಊಟ ಅಡಿಗೆ ಎಲ್ಲ ಮಾಡ್ಕೊಂಡು ತಿಂದಾಗ ಇದೆಲ್ಲ ನೆಮ್ಮದಿ ಕೊಡುತ್ತೆ. ನೀವ್ ಯಾವತ್ತಾದ್ರೂ ಅಡಿಗೆ ಟ್ರೈ ಮಾಡಿದ್ರಾ? ಅಡಿಗೆ ಟ್ರೈಯಾ? ಒಳ್ಳೆ ಅಡಿಗೆ ಮಾಡ್ತೀನಲ್ಲ. ಹೌದಾ? ಏನೆಲ್ಲ ವೆರೈಟೀಸ್ ಕುಕ್ ಮಾಡ್ತೀರಾ ಅಂತ? ಇವೆಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಗೊತ್ತಿದ್ದಂಗೆ ನಾವೇನಾದ್ರೂ ಈ ಲಕ್ಸುರಿ ಬಜೆಟ್ ಅಲ್ಲಿ ಏನಾದ್ರೂ ಐಟಮ್ಸ್ ತಗೊಂಡ್ರೆ ಚಿಕನ್ ಗಿಕನ್ ಮಾಡ್ತಾ ಇದ್ದಿದ್ದೆ ನಾನು. ಹೌದಾ? ನಾನ್ ವೆಜ್, ವೆಜಿಟೇರಿಯನ್ ಎಲ್ಲ ಅಡಿಗೆ ಮಾಡ್ತೀನಿ. ನೀವು ಮಾಡುವಂತ ಅಡಿಗೆಯಲ್ಲಿ ಅಮ್ಮ ಅಥವಾ ಅಪ್ಪನ್ಗೆ ಯಾವ್ದು ಇಷ್ಟ ಅಂತ? ಎಲ್ಲ ಇಷ್ಟ, ಬಟ್ ಅದರಲ್ಲಿ ಎಸ್ಪೆಷಲಿ ನಾನು ಅಮ್ಮನ ಕೈಲೇ ಮಾಡಿಸ್ಕೊಂಡು ತಿಂತೀನಿ ನಾನ್ ವೆಜ್. 99% ಅಮ್ಮನ ಕೈಲೇ ನಾನ್ ವೆಜ್ ಅಡಿಗೆ ಮಾಡಿಸ್ಕೊಂಡು ತಿನ್ನೋದು. ಬಿಟ್ರೆ ನನ್ನ ತಂಗಿ ಇದ್ದಾಳೆ ಇನ್ಸ್ಪೆಕ್ಟ್ರು, ಅವಳು ಕಾವ್ಯ, ಅವಳ ಕೈಲಿ ನಾನ್ ವೆಜ್ ಮಾಡಿಸ್ಕೊಂತಿರ್ತೀನಿ. ದಿವ್ಯಾ ಅಷ್ಟಾಗಿ ಮಾಡಲ್ಲ, ಆಸ್ಟ್ರೇಲಿಯಾ ಅವಳು. ಇವಳು ದೀಪ ಮಾಡ್ತಾಳೆ, ಅವಳು ನಾವುಗಳೆಲ್ಲ ಇದ್ರೆ ಸೋಂಬೇರಿ. ನಾನು ಬ್ರೇಕ್ಫಾಸ್ಟ್ ಐಟಮ್ಸ್ ಗಳು ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅದಾದ್ಮೇಲೆ ನಾನ್ ವೆಜ್ ಮಾಡ್ತೀನಿ, ಮಟನ್ ಸಾಂಬಾರು ಅದೆಲ್ಲ. ನಾನು ಬೆಂಗಳೂರಲ್ಲಿ ಹುಡುಗರೆಲ್ಲ ಸುಮಾರು ಜನ ನಮ್ ಫ್ಲಾಟಿಗೆ ಬರ್ತಾರೆ. ಸುಮಾರು ಜನ ನಮ್ ಫ್ಲಾಟಿಗೆ ಬಂದು ನನ್ನ ಕೈಯಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಬಂದ್ರೆ ನನ್ಗೆ ಸೋಂಬೇರಿ ತರ ಅಮ್ಮ ಇದಾರಲ್ಲ, ಅಮ್ಮ ಮಾಡಿರೋ ಟೇಸ್ಟ್, ಅಮ್ಮ ಮಾಡ್ಕೊಟ್ಟಿರೋದೇ ತಿನ್ಬೇಕು ಅನ್ನೋದು ಅದು ಆಸೆ. ಈಗ ಬಿಗ್ ಬಾಸ್ ಮನೆಗೆ ಉಗ್ರ ಮಂಜು ಆಗಿ ಹೋದ್ರಿ, ಬಿಗ್ ಬಾಸ್ ಮನೆಯಲ್ಲಿ ರಾಜ ಆಗಿ ಬಂದ್ರಿ, ಅದಾದ ನಂತರ ಮ್ಯಾಕ್ಸ್ ಮಂಜು ಆಗಿದ್ದೀರಾ. ಸುದೀಪ್ ಸರ್ನ ಯಾವತ್ತಾದ್ರೂ ಮನೆ ಕರೆದು ಊಟ ಮಾಡಿಸುವಂತ ಭಾಗ್ಯ ಕರೆದಿದ್ರ? ಅದರಷ್ಟು ಪುಣ್ಯ ಅಂತ ನಾನು ಯಾರು ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಅವ್ರ ಜೊತೆ ಫೋಟೋಗೋಸ್ಕರ, ಅವ್ರ ಜೊತೆ ಒಂದು ಸೆಲ್ಫಿಗೋಸ್ಕರ ಎಲ್ಲ ಇದ್ದೇ ಇರುತ್ತೆ. ಅಂತದ್ರಲ್ಲಿ ನೀವು ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋದ್ರಿಂದ ಸೊ ಯಾವತ್ತಾದ್ರೂ ಕರೆಯುವಂತ ಪ್ಲಾನ್ಸ್ ಇದೆಯಾ ಅಂತ? ಕರ್ತೀನಿ. ಅದಕ್ಕೊಂದು ಟೈಮು ಸಂದರ್ಭ ಬೇಕು. ಅಂದ್ರೆ ರಾಜನ್ ತರನೇ ಕರಿಬೇಕು, ರಾಜರ ತರನೇ ಬರ್ಬೇಕು, ರಾಜರ ತರನೇ ಹೋಗ್ಬೇಕು. ಆ ರಾಜನ್ ಕರಿಬೇಕು ಅಂದ್ರೆ ನಾನೇನ್ ಪ್ರಿಪರೇಷನ್ ಮಾಡ್ಕೊಂಡು ನಾನು ಹೆಂಗಿರ್ಬೇಕು ಅನ್ನೋದು. ಯಾಕಂದ್ರೆ ರಾಜರ ಮನೆಗೆ ಹೋಗ್ತೀನಿ, ಅವ್ರ ಮನೆಗೆ ಹೋದವಾಗ ಯಾವತ್ತೂ ನಮ್ಗೆ ಒಂಥರ ಅದ್ ಹೆಂಗ್ ಹೇಳ್ತಾರೆ, ಮುಷ್ಟಾನ ಭೋಜನನೇ. ಪ್ರತಿ ಸಲನು ಮುಷ್ಟಾನ ಭೋಜನ, ಪ್ರತಿ ಸಲನು ಅಷ್ಟೇ. ನಂಗೆ ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಪ್ರಿಯಕ್ಕ ಇರ್ಬೋದು, ಸಾನ್ವಿ ಅಮ್ಮ ಇರ್ಬೋದು, ಎಲ್ಲರೂ ಪ್ರತಿಯೊಬ್ರು ಹಂಗೆ ಇದ್ ಮಾಡ್ಕೊತಾರೆ. ಬಟ್ ಒಂದ್ಸಲ ಏನೋ ಒಂದ್ ಹೋಟ್ಲಿಂದ, ಅದೇ ನಮ್ ಬಾವವ್ರ ಹೋಟ್ಲಿಂದ ಆ ತರದು. ಬಟ್ ಅಮ್ಮ ಬೆಂಗಳೂರಿಗೆ ಬಂದಾಗ ಅಮ್ಮ ಕೈಯಿಂದ ಮಾಡಿಸ್ಕೊಂಡು ಹೋಗ್ತೀನಿ. ಬಟ್ ಅಣ್ಣ ಮಟನ್ ತಿನ್ನಲ್ಲ, ಚಿಕನ್ ಮಾತ್ರ ತಿನ್ನೋದು. ಅದು ಸ್ವಲ್ಪ ಆ ತರದ್ದು ಡಯಟ್ ಆ ತರದ್ದು. ಅವ್ರ ಋಣ ತೀರ್ಸ್ಕೊಳಕ್ ಆಗಲ್ಲ ಬೈ, ನಾವ್ ಏನೇ ಮಾಡಿದ್ರು ಆಗಲ್ಲ ಬೈ. ಚಾನ್ಸ್ ಸಿಕ್ಕಿದ್ರೆ ಅಂತೂ ಕರೆದೇ ಕರಿತೀರಾ? ಚಾನ್ಸ್ ಸಿಕ್ಕಿದ್ರೆ ಅದಕ್ಕೊಂದಷ್ಟು ಬೇಕಲ್ಲ ಬೈ. ಒಬ್ಬರು ರಾಜನ್ ಕರಿಬೇಕು ಅಂದ್ರೆ ಅದಕ್ಕೊಂದಷ್ಟು ಬೇಕಲ್ಲ ಬೈ. ಅದು ನಾನ್ ರೆಡಿ ಆಗ್ಬೇಕಲ್ವಾ. ಚಾನ್ಸ್ ಸಿಗೋದಲ್ಲ ಅದು, ಆ ಟೈಮ್ ಬರ್ಬೇಕು. ಆ ಟೈಮ್ ಬರುತ್ತೆ. ಬಟ್ ಅಣ್ಣನ್ ನಾನು ಊರಿಗೆ ಕರೆಯೋದ್ರಲ್ಲಿ ನನ್ಗೆ ತುಂಬಾ ಸಂತೋಷ ಇದೆ, ಅಣ್ಣನ್ ಕರೆದು ಇದು ಮಾಡೋದ್ರಲ್ಲಿ. ಬಟ್ ಅದಕ್ಕೆ ಅಣ್ಣ ಬರ್ತಾರೆ ಬೈ, ಅದೇನಿಲ್ಲ, ಅದಾಗುತ್ತೆ. ಅವ್ರ ಏನ್ ಬೈ, ಈಗ ನೆಕ್ಸ್ಟ್ ಅವ್ರ ಅಳಿಯನ್ ಸಿನಿಮಾದಲ್ಲೂ ಆಕ್ಟ್ ಮಾಡ್ತಿದಾರ, ಮ್ಯಾಂಗೋ ಪಚ್ಚದು. ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಸೂಪರ್ ಬೈ. ಅದೇ ಅಣ್ಣನ್ ನೋಡ್ದಂಗೆ ಆಗುತ್ತೆ ಕೆಲವೊಂದ್ ಟೈಮು, ಅಣ್ಣನ್ ಇದ್ದಂಗೆ ಆಗಿದೆ. ಏನಾದ್ರು ಸಿಮಿಲಾರಿಟೀಸ್ ಕಾಣಿಸ್ತಾ ನಮ್ಗೆ? ಸಿಕ್ಕಾಪಟ್ಟೆ. ಆ ಮ್ಯಾನರಿಸಮ್ ಇರ್ಬೋದು, ಆ ಆಕ್ಟಿಂಗ್ ಇರ್ಬೋದು, ಸೂಪರ್ ಆಗಿ ಆಕ್ಟ್ ಮಾಡ್ತಾರೆ.
ತುಂಬಾ ಚೆನ್ನಾಗಿ ಆ ಪಾತ್ರಕ್ಕೆ ಆ ಡೆಡಿಕೇಶನ್ ಇರ್ಬೋದು, ಪ್ರತಿಯೊಂದು ಡೈಲಾಗ್, ಪ್ರತಿಯೊಂದು ಸೀನ್. ಅಂದ್ರೆ ಇವರು ಅಂದ್ರೆ ಪಳಗಿರೋದೇ ಅಲ್ಲಲ್ವ ಬೈ. ಅಂದ್ರೆ ಗುರುಗಳೇ ಹಂಗಿದಾರಲ್ಲ, ಆ ಮನೆ ಹಂಗಿದೆ, ಆ ಗುರುಗಳೇ ಹಂಗಿದಾರೆ, ಪಳಗಿರೋದೇ ಹಂಗೆ ಅಂದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ಇವಾಗ ಅವ್ರ ಡೈರೆಕ್ಷನ್ ಗೊತ್ತು. ಯಾಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಕೆಲವೊಂದೆಲ್ಲ ವರ್ಕ್ ಮಾಡಿದಾಗ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದೆಲ್ಲ ವರ್ಕ್ ಮಾಡಿದಾಗ ಅವ್ರಿಗೆಲ್ಲ ಗೊತ್ತಿದೆ. ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಇನ್ವಾಲ್ವ್ ಆಗ್ತಾರೆ, ಪ್ರೊಡಕ್ಷನ್ಗೂ ಇನ್ವಾಲ್ವ್ ಆಗ್ತಾರೆ. ಅದು ಇನ್ವಾಲ್ವ್ ಆಗೋದು ಏನಕ್ಕೆ ಅಂದ್ರೆ ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ. ಅದರ್ವೈಸ್ ಸುಮ್ನೆ ಅಂತಲ್ಲ, ಎಂಡ್ ಆಫ್ ದ ಡೇ ಔಟ್ಪುಟ್ ಬರಬೇಕು. 1 ಸೆಕೆಂಡ್ ಫ್ರೀ ಇರಲ್ಲ. ನನಗೆ ಒಂದೊಂದು ಟೈಮ್ ಅನ್ಸ್ಬಿಡುತ್ತೆ ಅದು ಹೆಂಗೆ ಇದು ಏನಕ್ಕೆ ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಹುಡುಗಾಟಿಕೆ ಅದು ಇದು ಇರುತ್ತಲ್ವಾ ಕೆಲವೊಂದ್ ಟೈಮ್ ಅಲ್ಲಿ, ಅದು ಯಾವ್ದು ಇಲ್ಲ. ಆಮೇಲೆ ಫಸ್ಟ್ ಸಿನಿಮಾ ಅಂತಾನೂ ಅನ್ಸ್ತಿಲ್ಲ, ಯಾವ್ದೇ ಕಾರಣಕ್ಕೂ ಅನ್ಸ್ತಿಲ್ಲ. ಆಮೇಲೆ ಆ ಪಾತ್ರಕ್ಕೂ ಅಷ್ಟೇ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಮಾಡ್ಬೇಕು ಅನ್ನೋ ಅರ್ಜಿ ಇದೆಯಲ್ಲ, ಹೊಟ್ಟೆ ಹಸು ಇದೆಯಲ್ಲ. ಕೆಲವೊಂದು ಕಡೆ ಅಂದ್ರೆ ಒಂದಷ್ಟು ಜನ ಫ್ಯಾಷನ್ ಇಟ್ಕೊಂಡಿರೋ ಬಂದು ಏನೋ ಒಂದು ಸಿನಿಮಾ ಮಾಡ್ಬೇಕು, ನಾನೆಲ್ಲೋ ಒಂದು ಪೊಲಿಟಿಕಲಿ, ಅದು ಟ್ರೂನೇ ಅಲ್ವ ಮಂಜನ. ಅಂದ್ರೆ ಅವಾಗ ಹೆಂಗಿರುತ್ತೆ ಗೊತ್ತಾ ಮಂಜನ, ಕೆಲವೊಂದ್ ಏನೋ ಮಾಡ್ಬೇಕು ಮಾಡ್ತಾರೆ ಅನ್ನೋದಕ್ಕಿಂತ ನಾವು ಮಾಡೋ ಟೈಮಲ್ಲಿ ಒಂದು ಟೈಮು ಅಂದ್ರೆ 1 ಸೆಕೆಂಡ್ ವೇಸ್ಟ್ ಮಾಡ್ದಿರೋ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮೂವಿ. ನನ್ ಪಾತ್ರನೂ ಅಷ್ಟೇ, ಎಲ್ಲರೂ ಅಷ್ಟೇ. ಸಿನಿಮಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರ ಪಾತ್ರನೂ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ. ಕಾಜಲ್ ಹೀರೋಯಿನ್ ಇರ್ಬೋದು, ಆಮೇಲೆ ನಮ್ಮ ಮಯೂರ್ ಪಟೇಲ್ ಅಣ್ಣ ಇರ್ಬೋದು, ಆಮೇಲೆ ಸುಮಾರಷ್ಟು ಜನ ಕಲಾವಿದರು ಇರ್ಬೋದು, ಆಮೇಲೆ ನಮ್ಮ ಚಂದ್ರು ಸರ್, ಬೆಂಕಿ ಚಂದ್ರು ಅಣ್ಣ ಕ್ಯಾಮ್ರಾಮನ್ ಇರ್ಬೋದು, ನಮ್ಮ ಮ್ಯಾಕ್ಸ್ ಸಿನಿಮಾದಲ್ಲಿ ಮಾಡಿದ್ರು, ಆಮೇಲೆ ಆ ಡೈರೆಕ್ಟರ್ ವಿಶ್ವಾಸ್ ಇರ್ಬೋದು. ಆಮೇಲೆ ಪ್ರತಿಯೊಬ್ರು ಅಷ್ಟೇ, ಪ್ರತಿಯೊಬ್ರು ನೀಟ್ ಕೆಲಸ. ಮೈಸೂರಲ್ಲಿ ಆ ಒಂದು ಲೊಕೇಶನ್ಸ್ ಇರ್ಬೋದು, ಅವೆಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ಒಬ್ಬ ಹೀರೋ ಲಾಂಚ್ ಆಗ್ಬೇಕು, ಫಸ್ಟ್ ಸಿನಿಮಾ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡ್ ಬರ್ಬೇಕು, ಒಂದು ಏನೋ ಪ್ರೂವ್ ಮಾಡ್ಬೇಕು ಅಂತ ಬಂದಿದ್ದಾನಲ್ಲ, ಆ ಡೆಡಿಕೇಶನ್ಗೆ ಕರ್ನಾಟಕದ ಜನತೆ ಗೆಲ್ಸ್ತಾರೆ. ಲಾಕ್ಡೌನ್ ಟೈಮ್ ಅಲ್ಲಿ ಅಡಿಗೆ ಮಾಡಿದಾಯ್ತು, ಕೆರೆ ತೋರಿಸಿದಾಯ್ತು, ಎಲ್ಲ ತೋರಿಸಿದಾಯ್ತು. ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾವೀಗ ಇರೋಕ್ ಕಾರಣ ಅಂದ್ರೆ ನಮ್ಮ ಹಿರಿಯರೇ. ಹೌದು, 100%. ಅಂದ್ರೆ ನಮ್ಮ ಹಿರಿಯರು, ನಮ್ಮ ತಾತ, ನಮ್ಮ ದೊಡ್ಡಪ್ಪ. ನಮ್ಮ ದೊಡ್ಡಪ್ಪ ಅಂದ್ರೆ ಒಂದಿಬ್ರು ಅವರು ತೀರ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಅಕ್ಕ ಒಬ್ರು ಅಶ್ವಿನಿ ಅಂತ, ಕಾರಣಾಂತರಗಳಿಂದ. ನಮ್ಮ ಅಜ್ಜಿ ಗಂಗಮ್ಮ, ಇನ್ನೊಬ್ಬ ಅಜ್ಜಿ, ಲೈಕ್ ಇವರೆಲ್ಲರೂ ನಾನು ತುಂಬಾ ಊರಿಗೆ ಬಂದಾಗ ಪ್ರತಿ ಸಲನೂ ಇಲ್ಲಿ ಭೇಟಿ ಆಗೇ ಆಗ್ತೀನಿ, ಇಲ್ಲಿ ಬರ್ತೀನಿ. ಅವ್ರ ಜೊತೆಗೆ ಕಳೆದಿರ್ತಕ್ಕಂಥ ಒಂದಷ್ಟು ಸಮಯಗಳು, ಹಿರಿಯರ ಜೊತೆ ಕಳೆದಿರ್ತಕ್ಕಂಥ ಒಂದಷ್ಟು ಸಮಯಗಳನ್ನ ಇಲ್ಲಿ ಬಂದು ಒಂದಷ್ಟು ಮೆಲುಕು ಹಾಕೋತೀನಿ. ಯಾಕಂದ್ರೆ ನಮ್ಮ ತಾತ ಅವಾಗ ಚೇರ್ಮನ್ ಆಗಿದ್ರು. ಆಗಿನ ಕಾಲಕ್ಕೆ ಒಂದು 7 ಸಲ ಚೇರ್ಮನ್ ಆಗಿದ್ರು. 7 ಸಲ ಚೇರ್ಮನ್ ಆಗಿದ್ರು. ಇವಾಗೆಲ್ಲ ಒಂದು ಚೇರ್ಮನ್, ಒಂದು ಮೆಂಬರ್ ಎಲೆಕ್ಷನ್ಗೆ ಮಿನಿಮಮ್ ಇಲ್ಲ ಅಂದ್ರೂ, ಒಂದು ಊರಲ್ಲಿ ಮೆಂಬರ್ ಎಲೆಕ್ಷನ್ಗೆ ಇಲ್ಲ ಅಂದ್ರೂ 3 ಕೋಟಿ ಖರ್ಚಾಗೋದು. ಬಟ್ ಅವಾಗೆಲ್ಲ ನಮ್ಮ ತಾತ ಚೇರ್ಮನ್ ಆಗಿರ್ಬೇಕಾದ್ರೆ ಎಲ್ಲಡಿಕೆ ಕೊಟ್ಟು, ಅಂದ್ರೆ ಅಷ್ಟು ಕೆಲಸ ಮಾಡಿಸ್ತಿದ್ರು ಅಂತ. ಒಂದು ಸಿಹಿ, ಒಂದು ಯಾವ್ದೋ ಒಂದು ಮೈಸೂರು ಪಾಕು, ಒಂದು ಚಾಕ್ಲೇಟು, ಲೈಕ್ ಒಂದು ಎಲ್ಲಡಿಕೆ ಕೊಟ್ಟು ಒಂದು ಪ್ರಾಮಿಸ್ ಮಾಡಿಸ್ಕೊತಿದ್ರು. ಈ ಆರ್ಲಿಕಟ್ಟೆಗಳಲ್ಲಿ ನ್ಯಾಯಾಧೀಶರು, ನಮ್ಮ ವಂಶದವ್ರೆ, ಅಂದ್ರೆ ನಮ್ಮ ಮನೆ ತಂದವ್ರೆ ನ್ಯಾಯ ಪಂಚಾಯತಿ ಎಲ್ಲ ಮಾಡ್ತಿದ್ರು. ಅವಾಗೆಲ್ಲ ಕೋರ್ಟು ಕಚೇರಿ ಯಾವ್ದು ಹೋಗ್ತಿರ್ಲಿಲ್ಲ. ಯಾವ್ದೇ ಒಂದು ಜಮೀನ್ದು ವ್ಯವಹಾರ ಆಗ್ಲಿ, ಇಲ್ಲ ಕುಟುಂಬದ ಏನೇ ಒಂದು ಸಮಸ್ಯೆ ಆದ್ರೂ ನ್ಯಾಯಾಧೀಶರು ಅಂದ್ರೆ ನಮ್ಮ ತಂದೆ, ನಮ್ಮ ತಾತ, ನಮ್ಮ ದೊಡ್ಡಪ್ಪ ಇವರೇ ಮಾಡ್ತಿದ್ರು. ಅವರೆಲ್ಲರೂ ಕೆಲವೊಬ್ರು ನಮ್ಮ ಹಿರಿಯರು ನಾನು ಕಳ್ಕೊಂಡಿರೋದ್ರಲ್ಲಿ ಅವ್ರ ಮೆಮೊರೀಸು ಅವ್ರ ಹತ್ರ ಬಂದು ಮಾತಾಡೋದಕ್ಕೆ ಇದೇ ಜಾಗ. ಈ ಜಾಗದಲ್ಲಿ ನಾನು ಬರೋದು ಯಾವಾಗ್ಲೂ. ಅಂದ್ರೆ ನನಗೆ ಖುಷಿ ಆಗ್ಲಿ, ಬೇಜಾರಾಗ್ಲಿ, ಏನೇ ಒಂದು ಮಾಡಿದವು ಇಲ್ಲಿ ಬಂದು ಕೂತ್ಕೋತೀನಿ. ಇಲ್ಲಿ ಕೂತ್ಕೊಂಡು ಇಲ್ಲಿ ಒಂದಷ್ಟು ಸಮಯ ಕಳಿತೀನಿ. ಒಂದಷ್ಟು ಸಮಯ ಕಳೆದು ಇಲ್ಲಿಂದ ಹೋಗೋಂಥದ್ದು ನಾನು. ಈ ಜಾಗ ನನಗೆ ಒಂದಷ್ಟು ಅಂದ್ರೆ ನಮ್ಮ ತಾತನ ನೆನ್ಸ್ಕೊಂಡಾಗ ಅವರೆಲ್ಲ ಸಿಕ್ಕಾಪಟ್ಟೆನೆ ಕೆಲಸಗಳು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಅವರು. ಟೋಟಲ್ 5 ಜನ ಇದ್ದಾರೆ. 5 ಅಲ್ಲಿ ನಮ್ಮ ದೊಡ್ಡಪ್ಪ 6 ಜನ. 6 ಅದು ನಮ್ಮ ತಾತನ ಅಪ್ಪ ಅಮ್ಮ ಚಿಕ್ಕೇಗೌಡರು ಮತ್ತೆ ಮಾರಮ್ಮ ಅಂತ. ಅಭಿಷೇಕ್ ಅವನು ಮಗು, ಅವನು ನಮ್ಮ ಅಕ್ಕ ಇವರು. ಇದು ಅಶ್ವಿನಿ ಅಂತ ನನ್ನ ಅಕ್ಕ. ಇವಳಿಂದ ಬಹಳಷ್ಟು ಕಲ್ತಿದ್ದೀನಿ ನಾನು. ಅಂದ್ರೆ ಅಕ್ಕ ಮತ್ತೆ ತಮ್ಮ ಅನ್ನೋದಕ್ಕಿಂತ ನನಗಿಂತ 4 ಮಂತ್ಸ್ ದೊಡ್ಡವಳು. ಬಟ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ತುಂಬಾ ಜೊತೆಲೆ ಆಟ ಆಡಿರ್ತಕ್ಕಂಥದ್ದು. ತುಂಬಾನೇ ಆಟ ಆಡಿ, ತುಂಬಾನೇ ತುಂಟಾಟ ಮಾಡಿ, ತುಂಬಾನೇ ಇದು ಮಾಡಿರುವಂಥದ್ದು. ಅವಳ ಆಕಸ್ಮಿಕವಾಗಿ ಇದಾಯ್ತು. ಇದು CK ರಾಜಣ್ಣ ಅಂತ ನಮ್ಮ ದೊಡ್ಡಪ್ಪ. ಆವಾಗಲೇ
ಈ ಸಿಸರ್ ಸಿಗರೇಟ್ ಬರೋದಲ್ಲ, ಫಿಲ್ಟರ್ ಇಲ್ಲದೆ ಇರತಕ್ಕಂಥ ಸಿಸರ್ ಸಿಗರೇಟ್ ಬಂದ್ರೆ 2 ಸಿಗರೇಟ್ ನ ಜಾಯಿಂಟ್ ಮಾಡೋದು. 2 ಸಿಗರೇಟ್ ಜಾಯಿನ್ ಮಾಡಿ ಅವ್ರು ವೈಟ್ ಪಂಚೆ ಕಟ್ಕೊಂಡು ವೈಟ್ ಶರ್ಟ್ ಹಾಕೊಂಡು ಬಟ್ಟೆ ಇಟ್ಕೊಂಡು ಯಾವಾಗ ಆ ಸಿಗರೇಟ್ ಎತ್ಕೊಂಡ್ ಬಂದಿದ್ರು ಊರವರು ಜನ ಎಲ್ಲ ಭಯ ಪಡೋರು. ಅಷ್ಟು ಕದರು, ಅಷ್ಟು ಇದ್ರಲ್ಲಿ ಇದ್ದವರು. ಅವ್ರು ನಮ್ಮ ಅಜ್ಜಿ ಲಕ್ಷ್ಮಮ್ಮ ಅಂತ. ನಮ್ಮ ತಾತರಿಗೆ 2 ಹೆಂಡ್ತಿರು, ಅವ್ರು ಗಂಗಮ್ಮ, ಇವರು ಲಕ್ಷ್ಮಮ್ಮ. ಇವರು ಬೆಂಗಳೂರಲ್ಲಿ ಇದ್ದಿದ್ದು, ಲಕ್ಷ್ಮಮ್ಮ ಅಂತ ನಮ್ಮ ಅಜ್ಜಿ. ಇವ್ರು ನಮ್ಮ ತಾತ ಕೆಂಪೇಗೌಡರು ಹೇಳಿದ್ನಲ್ಲ, ಚೇರ್ಮನ್ರು. ಫಸ್ಟ್ ನಮ್ಮ ಇಡೀ ಕೋಲಾರ ಡಿಸ್ಟ್ರಿಕ್ಟ್ಗೆ ಫಸ್ಟ್ ಟ್ರ್ಯಾಕ್ಟರ್ ತಂದಿದ್ ನಮ್ಮ ತಾತ, ಫಸ್ಟ್ ಜೀಪ್ ತಂದಿದ್ ನಮ್ಮ ತಾತ. ಆಮೇಲೆ ಮಾಲೂರಲ್ಲಿ ಫಸ್ಟ್ ಟೆಂಟ್ ಅಂತ ಓಪನ್ ಮಾಡಿದ್ ನಮ್ಮ ತಾತ. ಆವಾಗ ನಮ್ ದೊಡ್ಡಪ್ಪ ಅಲ್ಲಿ ಮನೆ ಪಕ್ಕದಲ್ಲಿ ಇದ್ರಲ್ಲ, ನಮ್ ದೊಡ್ಡಪ್ಪ ಅವಾಗ ಗಾಂಧಿನಗರಕ್ಕೆ ಬಂದು ರೀಲ್ಸ್ ತರೋರು ಟೆಂಟ್ ಅಲ್ಲಿ ಸಿನಿಮಾ. ನಮ್ ತಾತ ಅವಾಗ ಚೇರ್ಮನ್ ರಾಗಿ ನ್ಯಾಯಾಧೀಶರು ಆತರ. ಗಂಗಮ್ಮ ಅವ್ರು ನಮ್ಮ ಅಜ್ಜಿ 108 ವರ್ಷ ಬದುಕಿದ್ರು. 108 ವರ್ಷ ಬದುಕಿದ್ರು. ಆಮೇಲೆ ಗಂಗಮ್ಮ ನನಗೆ ಬಹಳನೇ ನಮ್ಮ ಅಜ್ಜಿ ಜೊತೆಗೆ ಬಹಳನೇ ಒಡನಾಟ ಇದ್ದಿತ್ತು. ಯಾಕಂದ್ರೆ ನಾವು ಒಂದಷ್ಟು ತರಲೆ ಮಾಡಿ ನಮ್ಮ ಅಪ್ಪ ಏನಾದ್ರು ಒಡೆಯಕ್ಕೆ ಆ ತರ ಎಲ್ಲ ಬಂದಿದ್ರೆ ನಮ್ಮ ಅಜ್ಜಿನೇ ನನ್ನ ಬಿಡು ರಾಮ, ಅವನು ಒಬ್ಬಿನ ಮಗ, ಯಾಕೆ ಹೊಡಿತೀಯ ಅವನ್ನ, ಹೆಂಗೆ ಅಂತಿದ್ದು. ಅಜ್ಜಿದು ಸಿಕ್ಕಾಪಟ್ಟೆ ಅಜ್ಜಿದು ನೆನಪಿದೆ. ತಾತದು ಅಂದ್ರೆ ಅವ್ರಿಗೆ ಶುಗರ್ ಬಂದು ಆ ಥರದ್ದು ಕಾಲೆಲ್ಲ ಇದಾಗಿ ಆ ಥರದ್ದು. ಬಟ್ ಅಜ್ಜಿ ಜೊತೆಗೆ, ಅಕ್ಕ ಜೊತೆಗೆ, ಆಮೇಲೆ ದೊಡ್ಡಪ್ಪ ಜೊತೆಗೆ ಎಲ್ಲ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಆಮೇಲೆ ಅಲ್ಲಿದಾರಲ್ಲ ದೊಡ್ಡಪ್ಪ, ಸಿ.ಕೆ. ಮುನೇಗೌಡರು ಅಂತ, ಅವರು ನಾಟಕ, ಅವರು ಅಷ್ಟೇ ಸಿಕ್ಕಾಪಟ್ಟೆ ಅಂದ್ರೆ ಕೇರ್ಪುರಂ ಅಂತ ಇವಾಗ ಏನಿದೆಯೋ ಕೃಷ್ಣರಾಜಪುರ ಅಂತ. ಅಂದ್ರೆ ನಮ್ಮ ತಂದೆ ವ್ಯವಸಾಯ ಮಾಡ್ತಿದ್ರು, ನಮ್ ದೊಡ್ಡಪ್ಪನೂ ವ್ಯವಸಾಯ ಮಾಡ್ತಿದ್ರು. ಇನ್ನೊಬ್ರು ದೊಡ್ಡಪ್ಪ ಬಂದು ಅಲ್ಲಿದ್ದವರು ಅವ್ರ ಟೆಂಟ್ ನೋಡ್ಕೊಂಡು ಆಮೇಲೆ ಅವರು BMTC ಅಂದ್ರೆ ಡ್ರೈವರ್ ಆದ್ರು. ಇವರು ಎಲ್ಲಾ ವ್ಯವಹಾರಗಳು ನೋಡ್ಕೋತಾ ಇದ್ದಿದ್ದು ಅವರು ದೊಡ್ಡಪ್ಪ. ಅದ್ರ ಜೊತೆಗೆ ದುರ್ಯೋಧನ್ ಪಾತ್ರ ಮಾಡ್ತಿದ್ರು ಪೌರಾಣಿಕ ನಾಟಕಗಳಲ್ಲಿ. ನಮ್ಮಪ್ಪ ಭೀಮನ್ ಪಾತ್ರ ಮಾಡ್ತಿದ್ರು, ನಮ್ ದೊಡ್ಡಪ್ಪ ಬಂದು ದುರ್ಯೋಧನ್ ಪಾತ್ರ ಮಾಡ್ತಿದ್ರು. ಈ ಪ್ಲೇಸು ನನಗೆ ಯಾವಾಗೇ ಊರಿಗೆ ಬಂದ್ರೂ ಕ್ರಿಕೆಟ್ ಆಡ್ಕೊಂಡು, ಕ್ರಿಕೆಟ್ ಎಲ್ಲ ಆಗಿದ್ದಾದ್ಮೇಲೆ ಇಲ್ಲಿ ಬಂದು ಕೂತು ಒಂದು ಅರ್ಧ ಗಂಟೆ ಕೂತು ಇಲ್ಲಿ ಒಂದಷ್ಟು ಅವ್ರ ಜೊತೆ ಇರ್ತಕ್ಕಂಥ ಒಂದಷ್ಟು ಮೆಮೊರೀಸು, ಒಂದಷ್ಟು ನೆನಪುಗಳನ್ನೆಲ್ಲ ಹಾಕೊಂಡು ಇಲ್ಲಿ ಕೂತು ಹೋಗುವಂಥದ್ದು ಜಾಗ. ಇದು ಊರಿಗೆ ಬಂದವಾಗ ನನಗೆ ಇದೂ ಒಂದು ನನ್ನ ಫೇವ್ರೇಟ್ ಪ್ಲೇಸ್. ಮನೆ ತರ ಇದು ಮನೆನೇ. ಯಾಕಂದ್ರೆ ಅವ್ರು ಅಲ್ಲಿಲ್ದೇ ಇರ್ಬೋದು, ನಮ್ಮೊಟ್ಟಿಗೆ ಅಲ್ಲಿಲ್ದೇ ಇರ್ಬೋದು, ಇಲ್ಲಿದ್ದಾರೆ ಅನ್ನೋ ಫೀಲಿಗೆ ಇದು ಅವ್ರ ಮನೆ. ಅವ್ರ ಮನೆಗೆ ಬಂದು ಅವಾಗ ಇಲ್ಲಿ ಕೂತು ಹೋಗ್ತಕ್ಕಂಥದ್ದು. ಹಬ್ಬಾರಿ ದಿನಗಳಲ್ಲೆಲ್ಲ ನಾವು ಪೂಜೆ ಮಾಡ್ತೀವಿ, ಆ ಥರದ್ದೆಲ್ಲ. ಇಲ್ಲಿ ನಮಗೆ ಇಲ್ಲಿ ಕ್ರಿಕೆಟ್ ಆಡ್ತಿರ್ಬೇಕಾದ್ರೂ ಮಳೆಗಿಳೆ ಬಂತು ಅಂದ್ರೂ ನಾವು ಇಲ್ಲಿ ಬಂದು ಕೂತ್ಕೋತೀವಿ, ನಾವು ಹುಡುಗರು ಅವರೆಲ್ಲ. ಬಟ್ ಒಂದಷ್ಟು ಮೆಮೊರಿ ಇರ್ತಕ್ಕಂಥ ಜಾಗ. ಚಿಕ್ಕ ವಯಸ್ಸಿದ್ದಾಗಿಂದಾನೇ ನಿಮ್ಗೆ ನಾಟಕಗಳು, ಈ ಅಭಿನಯ ಅನ್ನುವಂಥದ್ದು ಕರಗತ ಆಗಿದೆ. ಈಗ ತಾನೇ ಹೇಳ್ತಾ ಇದ್ರಿ, ನಿಮ್ಮ ತಂದೆಯವರಾಗಿರ್ಬೋದು ಅಥವಾ ನಿಮ್ ದೊಡ್ಡಪ್ಪವರಾಗಿರ್ಬೋದು, ಹಾಗೇನೆ ಅಪ್ಪನೂ ಕೂಡ ಭೀಮನ್ ಪಾರ್ಟ್ ಮಾಡಿದ್ರೆ ದೊಡ್ಡಪ್ಪ ಬಂದ್ಬಿಟ್ಟು ದುರ್ಯೋಧನ್ ಪಾರ್ಟ್. ಅಂದ್ರೆ ಒಂದೇ ಫ್ಯಾಮಿಲಿಯಲ್ಲಿ ಪಾಂಡವರು ಮತ್ತೆ ಕೌರವರು ಇಬ್ರು ಇದೆ. ಅದ್ರ ಜೊತೆಗೆ ಬೆಂಗಳೂರಿಂದ ಗಾಂಧಿನಗರದಿಂದ ರೀಲ್ಸ್ ಎಲ್ಲ ತಗೊಬಂದು ಇಲ್ಲಿ ಮಾಲೂರಲ್ಲಿ ಇರೆಲ್ಲ ಟೆಂಟ್ ಎಲ್ಲ ಹಾಕಿದ್ ಮಾಡ್ತಿದ್ರು. ಸೊ ಏನೆಲ್ಲ ಕಲಿತ್ರಿ ನಿಮ್ಮ ಹಿರಿಯರಿಂದ ಅಂತ? ಅಂದ್ರೆ ಇವಾಗ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಇದ್ರಲ್ಲ ಕೃಷ್ಣೇಗೌಡರು ಅಂತ, ನಮ್ಮ ದೊಡ್ಡಪ್ಪ ಒಂದಷ್ಟು ಗಾಂಧಿನಗರಕ್ಕೆ ಅವಾಗ್ಲೇ ಹೋಗಿ ಬರ್ತಿದ್ರಲ್ಲ. ಅಂದ್ರೆ ನೋಡಿದಾರೆ, ಪ್ರಪಂಚ ನೋಡಿದಾರೆ. ಬರೀ ಹಳ್ಳಿ ಜೀವನನೇ ಮಾಡ್ಲಿ. ಇವಾಗ ನಮ್ಮ ತಂದೆ ಹಳ್ಳಿನಲ್ಲೇ ಇದ್ಕೊಂಡು ವ್ಯವಸಾಯ ಮಾಡಿಸ್ತಿದ್ರು, ಅಂದ್ರೆ ಸುಮಾರಷ್ಟು ವ್ಯವಸಾಯ ಮಾಡಿಸ್ತಿದ್ರು. ನಮ್ಮ ದೊಡ್ಡಪ್ಪ ಬಂದು ಕೃಷ್ಣರಾಜಪುರಕ್ಕೆ ಇಲ್ಲಿ ಬೆಳೆದಿರ್ತಕ್ಕಂಥ ಉರ್ಲಿ ಇರ್ಬೋದು, ಒಂದಷ್ಟು ಧಾನ್ಯಗಳನ್ನ ತಗೊಂಡೋಗಿ ಸೇಲ್ ಮಾಡೋದಿರ್ಬೋದು, ಅವೆಲ್ಲ ನೋಡ್ಕೊತಿದ್ರು. ಅದ್ರ ಜೊತೆಗೆ ನಮ್ಮ ತಾತ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿತ್ತು. ಅವಾಗ ನಮ್ಮ ಮನೇಲಿ ಏನು ಅಂತಂದ್ರೆ ಅವಾಗೆಲ್ಲ ಊಟಕ್ಕೆ ಸಿಕ್ಕಾಪಟ್ಟೆ ಬರ ಇತ್ತು. ಅವಾಗ 50-60 ಜನ, ಒಂದು 20 ಜನ 30 ಜನ ಬಂದು ಕೆಲಸ ಮಾಡ್ತಿದ್ರೆ ಅವ್ರಿಗೆ ಊಟ ಹಾಕಿದ್ರೆ ಸಾಕಾಗಿತ್ತು. ಅಂದ್ರೆ ಊಟ ಅಂತಂದ್ರೆ ಇವಾಗಿನ ರಾಗಿ ಮುದ್ದೆ ಈ ತರ ಅಲ್ಲ, ಇಷ್ಟಪ್ಪ ರಾಗಿ ಮುದ್ದೆ. ಆ ತರ ರಾಗಿ ಮುದ್ದೆಗಳು ನಮ್ಮ ಅಜ್ಜಿ ಗಂಗಮ್ಮ ಇರ್ಬೋದು, ಆಮೇಲೆ ನಮ್ಮ ದೊಡ್ಡಮ್ಮಂದ್ರು, ಅವರೆಲ್ಲರೂ, ನಮ್ಮ ತಾಯಿ, ಅವರೆಲ್ಲರೂ ಎಷ್ಟು 108, 120, 130 ಮುದ್ದೆಗಳು ಮಾಡ್ತೀವಿ ಪ್ರತಿದಿನ. ಅದಕ್ಕೆ ಒಂದಷ್ಟು ಉಳ್ಳಿ ಸಾರು, ಒಂದಷ್ಟು ಕಾಳು ಸಾರು, ಅವರೆಕಾಳು ಸಾರು, ಲೈಕ್ ಈ ತರದ ಸಾಂಬಾರುಗಳು ಮಾಡಿ ಎಲ್ಲ ಇದು ಮಾಡ್ತಿದ್ರು. ಪ್ರಪಂಚ ಎಲ್ಲನೂ ನೋಡಿದ್ದಾರೆ. ಅಂದ್ರೆ ಅವ್ರು ಏನು ಅನುಭವಿಸಿದ್ರು ಅವ್ರನ್ನ ನೋಡಿ ನಾನೇನ್ ಮಾಡ್ತಿದ್ದೆ. ಆಮೇಲೆ ನಮ್ಮ ಮನೇಲೆ ಇವಾಗ ನಾನು ಮನೆಗೆ ಏನ್ ತೋರ್ಸಿದ್ನೋ ಆ ಮನೆ ಇನ್ನೂ ದೊಡ್ಡದಾಗಿತ್ತು. ಅಂದ್ರೆ ಅಷ್ಟು ಆಲ್ಟ್ರೇಷನ್ ಎಲ್ಲ ಆಗಿರ್ಲಿಲ್ಲ, ಅವೆರಡೂ ಒಂದೇ ಮನೆ ಆಗಿತ್ತು. ಅವಾಗ ಅಲ್ಲಿ ಕೆಳಗೆ ರಿಹರ್ಸಲ್ ಮಾಡಿಸ್ತಿದ್ರು ನಾಟಕಗಳು. ಅಂದ್ರೆ ವರ್ಷ ಎಲ್ಲ ರಿಹರ್ಸಲ್ ಆಗ್ತಿತ್ತು. ವರ್ಷ ಎಲ್ಲ ಅಂದ್ರೆ ವಾರಕ್ಕೆ 2 ಸಲ. ಅಂದ್ರೆ ನಮ್ಮ ಅಪ್ಪಂದ್ರು ಇವ್ರುಗಳೇ ರಿಹರ್ಸಲ್ ಮಾಡ್ಕೊತಿದ್ರು. ಗುರುಗಳು ಬಂದು ಮೇಷ್ಟ್ರು ಬರೋರು, ಹಾರ್ಮೋನಿಯಂ ನಿಂತ್ಕೊಂಡು ಮೇಷ್ಟ್ರು ಬಂದು ರಿಹರ್ಸಲ್ ಮಾಡಿಸ್ತಿದ್ರು.
ಒಂದು ತಿಂಗಳು ಬಿಫೋರ್, ನಾಟಕಕ್ಕಿಂತ ಒಂದು ತಿಂಗಳು ಬಿಫೋರ್ ಡೈಲಿ ರಿಹರ್ಸಲ್ ಇತ್ತು. ಅವಾಗ ಹೆಣ್ಮಕ್ಳು ಆರ್ಟಿಸ್ಟ್ಗಳು ಬರ್ತಿದ್ರು. ಇವಾಗ ಅಭಿಮಾನಿಗೆ ಒಂದು ಬೇರು, ಇವಳು ದ್ರೌಪದಿಗೆ ಕ್ಯಾರೆಕ್ಟರ್ಗಳು, ಅವರೆಲ್ಲ ನಮ್ಮ ಹಳ್ಳಿಗಳಲ್ಲೇ ಯಾರು ಪಾತ್ರಗಳು ಮಾಡ್ತಿರ್ಲಿಲ್ಲ. ಅದಕ್ಕೆ ಅಂತ ಪರಿಣಿತಿ ಇರ್ತಕ್ಕಂಥವ್ರನ್ನ ಕರ್ಕೊಂಡ್ಬಂದು ಇವ್ರುಗಳ ಜೊತೆ ರಿಹರ್ಸಲ್ ಮಾಡಿಸ್ತೀವಿ. ಆ ಟೈಮಲ್ಲೂ ಒಂದು ತಿಂಗಳು ರಿಹರ್ಸಲ್ ಆಗ್ತಿರ್ಬೇಕಾದ್ರೆ ನಾನು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಇಡೀ ರಾತ್ರಿ ನಮ್ಮನೆಲ್ಲ ಆಗ್ತಿರ್ಬೇಕಾದ್ರೆ ಕುತ್ಕೊಂಡು ನೋಡ್ತಿದ್ದೆ, ಅವೆಲ್ಲ ನೋಡ್ತಿದ್ದೆ. ಆಮೇಲೆ ನಮ್ಮ ತಂದೆ ಇರ್ಬೋದು, ನಮ್ಮ ತಂದೆ ವ್ಯವಸಾಯ ಮಾಡ್ತಿರ್ಬೇಕಾದ್ರೆ, ನೀರು ಕಟ್ತಿರ್ಬೇಕಾದ್ರೆ, ತೋಟದಲ್ಲಿ ಏನೇ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಚಿಕ್ಕ ಡೈರಿನಲ್ಲಿ ಎಲ್ಲ ಡೈಲಾಗ್ಗಳು, ಸಾಂಗುಗಳು ಎಲ್ಲ ನೆನಪಿಟ್ಕೊಡೋರು. ಅದನ್ನ ಅವಾಗ ಓದ್ಕೋತಿರೋರು, ಅವಾಗ ಹೇಳ್ಕೊತಿರೋರು, ಅವೆಲ್ಲ ತೀರಾ ಹತ್ತಿರದಿಂದ ನೋಡ್ತಿದ್ದೆ. ಅದು ಆಮೇಲೆ ಅಂದ್ರೆ ಅಭಿನಯ ಎಷ್ಟು ಈಸಿ ಆಯಿತು ನನಗೆ ಅಂತಂದರೆ, ಪ್ರತಿಯೊಂದು ನವರಸಗಳಲ್ಲಿ ಇರ್ತಕ್ಕಂಥ ಒಂದಷ್ಟು ಪಾತ್ರಗಳು ಇರ್ತವೆ. ಇವಾಗ ನಮ್ಮ ತಾತ, ನಮ್ಮಪ್ಪ ಎಲ್ಲ ನ್ಯಾಯ ಪಂಚಾಯತಿ ಮಾಡಬೇಕಾದ್ರೆ ಯಾರಿಗೇನು ಅನ್ಯಾಯ ಆಗೈತೆ, ಅವ್ರದ್ದು ಆ್ಯಕ್ಟಿಂಗ್ ಏನು, ಇವ್ರ ಆ್ಯಕ್ಟಿಂಗ್ ಏನು, ಇವ್ರೇನು ರಿಯಲ್ ಆಗಿ ಇರ್ತಿದಾರೋ, ಒಂದಷ್ಟು ಊರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳು ಸಿಗೋದು, ಇವನ್ನೆಲ್ಲ ತೀರಾ ಹತ್ತಿರದಿಂದ ನೋಡ್ತಿದ್ದೆ. ಆಮೇಲೆ ಅಭಿನಯನೂ ಹತ್ತಿರದಿಂದ ನೋಡ್ತಿದ್ದೆ. ಅವೆಲ್ಲವನ್ನೂ ನನಗೆ ಹೆಲ್ಪ್ ಆಗ್ತಾ ಬಂತು. ಅದಾದಮೇಲೆ ನಮ್ಮದು ತೀರಾ ಕಷ್ಟನೂ ನೋಡಿದ್ದೀವಿ. ಅಂದರೆ ನಮ್ಮಲ್ಲೆಲ್ಲ ಅಕ್ಕಿ ಇರ್ತಿರ್ಲಿಲ್ಲ. ಯಾವಾಗೂ ವರ್ಷ ಅಂದರೆ 5 ವರ್ಷಕ್ಕೆ 6 ವರ್ಷಕ್ಕೂ ಕೆರೆ ತುಂಬಿದ್ರೆ ಆ ಕಡೆ ಕಾಣೆ ಅಂತಿತ್ತು, ಅಲ್ಲಿ ಭತ್ತ ಬೆಳ್ಕೊತಿದ್ವಿ. ಅದು ಬಿಟ್ಟರೆ ರಾಗಿ ಮುದ್ದೆ. ನನ್ನ ಆಲ್ಮೋಸ್ಟು PUC ವರ್ಗು ನಾನು ನನ್ನ ಬಾಕ್ಸಿಗೆ ಹಾಕೊಂಡು ಹೋಗ್ತಾ ಇದ್ದಿದ್ದು ರಾಗಿ ಮುದ್ದೆ. ಬೆಳಗ್ಗೆ ಹೊತ್ತಿಗೆ ರಾಗಿ ಮುದ್ದೆ ತಿಂದು ರಾಗಿ ಮುದ್ದೆನ ಹಾಕೊಂಡು ಹೋಗ್ತಿದ್ವಿ. ಹಬ್ಬ ಹರಿದಿನ ಅಂದರೆ ಮಾತ್ರ ನಮ್ಮಲ್ಲಿ ಏನೋ ಚಿತ್ರಾನ್ನ, ರೈಸ್ ಬಾತು ಅವೆಲ್ಲ ಆಗ್ತಿತ್ತು. ಚಿಕ್ಕ ವಯಸ್ಸಲ್ಲೆಲ್ಲ ನಾವೆಲ್ಲ ನೋಡಿದ್ವಿ. ನಾನು ಬೆಂಗಳೂರು ಬಂದಾದ್ಮೇಲೆ ನನಗೆ ಬ್ರೆಡ್ ಜಾಮೂನು, ಬ್ರೆಡ್ ಆಮ್ಲೆಟ್ ಏನು ಅಂತ ಅಂತಿದ್ದು ನನ್ನ ಫ್ರೆಂಡ್ ಒಬ್ಬ ಇದ್ದ. ಅವ್ನ ಮನೆಗೆ ಹೋಗಾದ್ಮೇಲೆ ಗೊತ್ತಾಗಿತ್ತು ಹಿಂಗೆ ಮಾಡ್ತಾರ, ಹಿಂಗೆಲ್ಲ ಗೊತ್ತಾಗ್ತಿತ್ತು. ಅವಾಗೆಲ್ಲ ಹಬ್ಬ ಯಾವ್ದಾದ್ರು ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಮಾಡಬೇಕು ಅಂತಂದ್ರೆ ಚೀಟಿ ಹಾಕೋತಿದ್ವಿ. ಅಂದ್ರೆ ತಿಂಗಳಿಗೆ 100 ರೂಪಾಯಿ ಕಟ್ಟೋದು, 200 ರೂಪಾಯಿ ಕಟ್ಟೋದು, ಈ ತರ ಚೀಟಿ ಹಾಕೊಂಡು ಅವಾಗ ಒಂದಷ್ಟು ಅಮೌಂಟ್ ಬರೋದ್ರಲ್ಲಿ ಒಂದಷ್ಟು ಮಟನ್ ತಗೊಳೋದು, ಆ ಥರದ್ದು ಒಂದಷ್ಟು ಇದಾಗ್ತಿತ್ತು. ದೀಪಾವಳಿ ಅಂದರೆ ಅದಕ್ಕೊಂದು ಅಷ್ಟು ಐಟಮ್ಸ್ ತೊಗೊಳೋದು, ಆ ಥರದ್ದೆಲ್ಲ ಮಾಡ್ತಿದ್ದು. ಬಟ್ ಇಷ್ಟು ಎಲ್ಲಾನು ದೊಡ್ಡ ಲೆವೆಲ್ಗೆ ಆ ಥರದ್ದೇ ಬೆಳೆದಿರ್ತಕ್ಕಂಥದ್ದು ನಮ್ಮ ಫ್ಯಾಮಿಲಿ. ಬಟ್ ಆದ್ರೂ ಒಂದಷ್ಟು ಭಾಗಗಳಾಗಿ ಒಂದಷ್ಟು ವ್ಯವಸಾಯ, ಒಂದಷ್ಟು ಕಷ್ಟಗಳು. ಜಮೀನಿದೆ ಈಗಲೂ, ಒಂದು 130 ಎಕರೆ ಜಮೀನಿದೆ. ಅಂದ್ರೇನು ಈಗಲೂ ಅದಕ್ಕೆ ಏನು ಅಂತಂದರೆ ಆ ಒಂದು ಇದಿಲ್ಲ. ಎಲ್ಲರೂ ಕಷ್ಟಪಡ್ತಾರೆ. ಇವತ್ತು ನಾನು, ನನ್ನ ತಂಗಿರು, ಒಬ್ಳು ಇನ್ಸ್ಪೆಕ್ಟ್ರು, ಒಬ್ಳು ಇಂಜಿನಿಯರು, ಒಬ್ಳು MBA ಓದ್ಕೊಂಡು ಅವ್ರು ಎಲ್ಲರೂ ಚೆನ್ನಾಗಿ ದುಡಿತಿರ್ಬೇಕಾದ್ರೆ, ನಾನು ದುಡಿತಿರ್ಬೇಕಾದ್ರೆ ನಮ್ಮ ತಂದೆ ಸುಮ್ಮನೆ ಕೂರಲ್ಲ. ಇವತ್ತು ಅವ್ರು ರಾಗಿ ಬಿಸ್ನೆಸ್ ಮಾಡ್ತಿದ್ದಾರೆ, ಅಕ್ಕಿ ಬಿಸ್ನೆಸ್ ಮಾಡ್ತಿದ್ದಾರೆ. ಈಗಲೂ ಅವ್ರ ಬೆಳಗ್ಗೆ ಎದ್ದು ಟೆಂಪೋ ಎತ್ಕೊಂಡು ಹೋದ್ರೆ ಇವತ್ತು ಇಲ್ಲ. ಇವತ್ತು ನಿನ್ನ ಕೆಲಸ ನೀನು ನೋಡ್ಕೊಪ್ಪ, ನನ್ನ ಕೆಲಸ ನಾನು ನೋಡ್ಕೋತೀನಿ ಅಂದ್ಬಿಟ್ಟು ಹೋಗಿ ಅವರು ಇದು ಮಾಡ್ತಾರೆ. ಅವರೆಲ್ಲ ಸುಮ್ಮನೆ ಕೂರೋಂಥವ್ರೆ ಅಲ್ಲ. ಅದು ಒಂದಷ್ಟು ಇವ್ರುಗಳು ಮಾಡಿಕೊಟ್ಟಿರೋಂಥ ಇದು ಇರ್ತಕ್ಕಂಥವ್ರು ಮಾಡಿರೋಂಥದ್ದು. ಆ ಒಂದು ಇದರಿಂದನೇ ನಾವು ಇವತ್ತು ನೀವು ಹೇಳಿ ಸ್ಟೋರಿ ಎಲ್ಲ ನಂಗೆ ನೆನೆಸ್ಕೊಂಡ್ರೆ ನನಗೆ ಸಿಂಹಾದ್ರಿಯ ಸಿಂಹ ಒಂದು ಸಿನಿಮಾ ನೆನಪು ಬರ್ತಾ ಇದೆ. ಲೈಕ್ ಅದೇ ತರನೇ ಅಲ್ಲ, ಅದೇ ತರನೇ ಭಯ ಇವರೆಲ್ಲ ಕಂಡ್ರೆ ಅಷ್ಟೇ ಭಯನೂ ಇತ್ತು. ನಮ್ಮ ತಾತ, ನಮ್ಮ ದೊಡ್ಡಪ್ಪನ ಕರೆದ್ರೆ ಕಂಡ್ರೆ ಅಷ್ಟೇ ಭಯ ಇತ್ತು, ಅಷ್ಟೇ ಪ್ರೀತಿನೂ ಇತ್ತು, ಅಷ್ಟೇ ಕಲ್ತಿದ್ದೀನಿ. ಇವಾಗ ನಮ್ಮ ಮುನೇಗೌಡರ ಕಡೆಯಿಂದನೇ ಅವ್ರದ್ದು ಬಜಾಜ್ ಚೇತಕ್ ಇತ್ತು, ಸ್ಟ್ರೋಕ್ಗಳು, ಆಮೇಲೆ ಸುಜುಕಿ ಇತ್ತು, ಅಲ್ಲಿಂದನೇ ಕಲ್ತಿದ್ದು. ನಮ್ಮ ಕೃಷ್ಣಗೌಡರು ಅಂತ ಹೇಳಿದ್ನಲ್ಲ, ಆ ದೊಡ್ಡಪ್ಪ ಹತ್ರ ರೋಡ್ ಕಿಂಗಿತ್ತು, ಆ ಗಾಡಿ ಕಲ್ತಿದ್ದು. ಆಮೇಲೆ ಟ್ರ್ಯಾಕ್ಟರ್ ಇತ್ತು ನಮ್ಮದು, ಆ ಟ್ರ್ಯಾಕ್ಟರ್ ಓಡಿಸೋದು ಕಲಿಯೋದು, ಆ ಟ್ರ್ಯಾಕ್ಟರ್ ಅಂದರೆ ಇದು ಮಾಡೋದು, ಇವೆಲ್ಲವೂ ಅಲ್ಲಿಂದನೇ. ಹಳ್ಳಿ ಲೈಫ್ ಇಷ್ಟೆಲ್ಲ ಕಲ್ಸ್ಕೊಡುತ್ತಲ್ಲ. ಹೌದು, ಅಂದರೆ ಹಳ್ಳಿನಲ್ಲೇ ನಿಮಗೆ ಇರೋದು ಸರ್. ಈಗಲೂ ಲಾಕ್ಡೌನ್ ಆದಮೇಲೆ ಎಷ್ಟೋ ಜನ ಬೆಂಗಳೂರು ಬಿಟ್ಟು ಇವಾಗ ಇಲ್ಲಿ ಬಂದು ಇದ್ದಾರೆ. ಇವಾಗ ಎಷ್ಟೋ ಜನ ನನ್ನ ಫ್ರೆಂಡ್ಸೇ ಒಬ್ಬ ತಾಲೂಕು ಆಫೀಸಲ್ಲಿ ಎಲ್ಲೋ ಕೆಲಸ ಮಾಡ್ತಿದ್ದ, ಎಲ್ಲೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದ, ಎಲ್ಲೋ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ವಿ. ಇವತ್ತು ಅವರೆಲ್ಲರೂ ಬಂದು ಇವತ್ತಿಲ್ಲಿ ಟೈಮ್ ಸರಿಯಾಗಿ ಕ್ರಿಕೆಟು ಆಡ್ತಾರೆ, ಟೈಮ್ ಸರಿಯಾಗಿ ವ್ಯವಸಾಯನೂ ಮಾಡ್ತಾರೆ, ಟೈಮ್ ಸರಿಯಾಗಿ ತಿಂತಾರೆ, ಟೈಮ್ ಸರಿಯಾಗಿ ಪಾರ್ಟಿನೂ ಮಾಡ್ತಾರೆ. ಬೆಂಗಳೂರಲ್ಲಿ ಇರೋಂಥವ್ರು ಯಾರು ಎಂಜಾಯ್ ಮಾಡಲ್ಲ ಸರ್. ಇಲ್ಲಿರೋಂಥವ್ರು ಎಂಜಾಯ್ ಮಾಡಿದಷ್ಟು ಯಾರು ಮಾಡಲ್ಲ. ಬಂತು 100% ಎಂಜಾಯ್ ಮಾಡ್ತಾರೆ. ಬಂತು ಬೆಂಗಳೂರಲ್ಲಿ ಟೈಮ್ ಕರೆಕ್ಟ್ ಊಟ ಮಾಡಕ್ಕೆ ಟೈಮ್ ಇರಲ್ಲ. ಹೌದು, ಇಲ್ಲಿ 8 ಗಂಟೆಗೆ ಬ್ರೇಕ್ಫಾಸ್ಟ್, 8:08ವರೆಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾರೆ, 1:00ವರೆಗೆ ಊಟ ಮಾಡ್ತಾರೆ. ರಾತ್ರಿ 7:30 8 ಗಂಟೆಗೆ ಡಿನ್ನರ್ ಮುಗ್ದೋಗುತ್ತೆ. ಹೌದು, ರಾತ್ರಿ ಊಟ ಮುಗಿಸಿ 9-9:30ವರೆಗೆ ನಿಶಬ್ದವಾದ ಮೌನ. ಊರಲ್ಲಿ ಯಾವ್ದು ಒಂದು ಸೌಂಡ್ ಇರಲ್ಲ, ಅಷ್ಟು ನಿಶಬ್ದ ಇರುತ್ತೆ. ನಮ್ಮಲ್ಲೆಲ್ಲ ನೀವು ಬೆಳಗಿನ ಜಾವ ಅದರಲ್ಲಿ ಇಡೀ ನೈಟೇ ನಿಮ್ಗೆ ಸೌಂಡ್ ಇಲ್ಲ. ಹೌದು, ಅದು ಸೌಂಡು ನಿಲ್ಲಲ್ಲ, ಎಂಥದ್ದು ನಿಲ್ಲಲ್ಲ. ಬಟ್ ಇಲ್ಲಿ ಅಷ್ಟು ಪ್ರಶಾಂತವಾಗಿರುತ್ತೆ. ಆಮೇಲೆ ಎಲ್ಲರೂ ಹಂಚ್ಕೋತಾರೆ. ಅಂದರೆ ಇವಾಗ ನನ್ನ ತೋಟದಲ್ಲಿ ಏನಾದರೂ ಕೆಲಸ ಇದ್ರೆ ಇನ್ನೊಬ್ಬ ಬಂದು ಹೆಲ್ಪ್ ಮಾಡ್ತಾರೆ, ನಿಮ್ಮ ತೋಟದಲ್ಲಿ ಕೆಲಸ ಇದ್ರೆ ನಾನು ಬಂದು ಹೆಲ್ಪ್ ಮಾಡ್ತೀನಿ.
ಲೈಕ್ ಈ ತರ ಹಂಚ್ಕೊಂಡು ಈ ತರ ಕೆಲಸ ಮಾಡುವಂಥವ್ರು ಒಬ್ರಿಗೊಬ್ರು. ಆಮೇಲೆ ನಮ್ಮಲ್ಲಿ ಏನಾದ್ರು ಅಡಿಗೆ ಮಾಡಿದ್ರೆ ನಿಮ್ಮನ್ನ ಕರಿತೀವಿ, ಹೌದು. ಅಡಿಗೆ ಮಾಡಿದ್ರೆ ನಾವು ಕರಿತೀವಿ. ಒಂದು ಹಬ್ಬ ಹರಿದಿನಗಳಾದ್ರೆ ಏನೋ ಒಂದು ಸಂತೋಷದ ಏನೇ ಸಂಭ್ರಮ ಆದ್ರೂ ಅಥವಾ ಏನೇ ಒಂದು ಕಷ್ಟ ಇದ್ರೂ ಎಲ್ಲರೂ ಕೈ ಜೋಡಿಸ್ತೀವಿ. ಲೈಕ್ ಈ ಥರದ್ದು ಬಾಂಧವ್ಯ, ಈ ಥರದ ಜೀವನ ಇರೋದು. ಫೈನಲಿ ಅದು ಎಲ್ಲ ಕಲ್ತಿರೋಂಥದ್ದು. ಈಗ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರು ಬೆಂಗಳೂರಲ್ಲಿ ಇರೋದ್ರಿಂದ? ಬಿಕಾಸ್ ಯಾಕಂತಂದ್ರೆ ಹಳ್ಳಿಯಲ್ಲಿದ್ದಾಗ ಒಂದಷ್ಟು ಲೈಫ್ ನ ಲೀಡ್ ಮಾಡಿದಿರಾ, ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ತಗೊಂಡಿದ್ದೀರಾ. ಸೊ ಬೆಂಗಳೂರಿಗೆ ಹೋದ್ಮೇಲೆ ಅದು ನಮ್ಮ ಪ್ಯಾಷನ್ ಆಗಿರುತ್ತೆ. ಇವಾಗ ಆಕ್ಟಿಂಗ್ ಆಗಿರ್ಬೋದು, ನೀವೇನಾದ್ರೂ ಅಚೀವ್ ಮಾಡಬೇಕು, ಆಕ್ಟಿಂಗ್ ಮಾಡಬೇಕು ಅನ್ನೋಂಥದ್ದು ನಿಮ್ಮ ಪ್ಯಾಷನ್, ಮತ್ತೆ ನಿಮ್ದೇ ಅದು ವೃತ್ತಿ ನಟನೆ ಅನ್ನೋದು. ಈ ಹಳ್ಳಿ ಲೈಫ್ ನ ಉಗ್ರಂ ಮಂಜು ಅವರು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ ಈಗ ಅಂತ? ಇಲ್ಲ, ಫಸ್ಟು ಅಂದರೆ ನನ್ನ ಹತ್ರ ಫಸ್ಟ್ ಒಂದು ಕಾರ್ ಇತ್ತು. ಅದಾದ್ಮೇಲೆ ಕಾರ್ ಇಲ್ಲದೆ ಇದ್ದ ಕಾರಣಾಂತರದಿಂದ ಆಮೇಲೆ ಬೈಕ್ ಇರಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ಬರಬೇಕು ಅಂದರೆ ಆಕ್ಟಿವ್ ಅಂತ ಓಡಿಸ್ಕೊಂಡು ಬೆಂಗಳೂರಿಂದ ಇಲ್ಲಿ ಬರಬೇಕು ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಯಾವಾಗ ಮನಸ್ಸಿಗೆ ಕೆಲಸ ಇದ್ದರೆ ಬರ್ತಿದ್ದೆ. ಬಟ್ ಈ ಕಾರ್ ಇರೋದ್ರಿಂದ ನನಗೇನು ಅಷ್ಟು ಮಿಸ್ ಮಾಡ್ಕೊತಿಲ್ಲ. ಅಂದರೆ ವೀಕೆಂಡಲ್ಲಿ ನನಗೇನು ಕೆಲಸ ಇಲ್ಲ ಅಂತಂದರೆ ನಾನು ಬಂದ್ಬಿಡ್ತೀನಿ. ಬೆಂಗಳೂರಲ್ಲಿ ಇರಲ್ಲ, ಯಾಕಂದರೆ ನಮ್ಮ ತಾಯಿ ಮಾಡೋ ಯಾಕಂದರೆ ಅಲ್ಲಿ ಒಬ್ಬನೇ ರೂಮಲ್ಲಿ ಇರೋದ್ರಿಂದ, ಬ್ಯಾಚುಲರ್ ಆಗಿ ಇರೋದ್ರಿಂದ ಒಬ್ಬನೇ ಇದ್ದು ಕೆಲವೊಂದು ಟೈಮ್ ಅಡುಗೆ ಮಾಡ್ಕೊತೀನಿ, ಕೆಲವೊಂದು ಟೈಮ್ ಮಾಡ್ಕೊಡಲ್ಲ. ಕೆಲವೊಂದು ಟೈಮ್ ಆನ್ಲೈನಲ್ಲಿ ಅಡುಗೆ ಮಾಡ್ಕೊಂಡು ಕೆಲ್ಸ್ಕೊಂಡು ತಿಂದ್ರೇನು ಅಷ್ಟು ತೃಪ್ತಿ ಕೊಡಲ್ಲ. ಅದಾದ್ಮೇಲೆ ಫುಲ್ಲು ತಿನ್ನೋಕ್ಕೂ ಆಗಲ್ಲ. ಹೌದು. ಹಾಗಾಗಿ ಇಲ್ಲಿ ಬಂದರೆ ಅಮ್ಮ ಜೊತೆ ಕೂತ್ಕೊಂಡು ಅಮ್ಮ ಮಾಡಿದ ಅಡುಗೆ ತಿನ್ಕೊಂಡು ಇಲ್ಲೊಂದು 2-3 ದಿನ ಶೂಟಿಂಗ್ ಇಲ್ಲ ಅಂದರೆ ಫಸ್ಟ್ ಇಲ್ಲಿ ಬಂದು ಅಮ್ಮ ಜೊತೆ, ಆಮೇಲೆ ನನ್ನ ತಂಗಿ ಮಕ್ಕಳೆಲ್ಲ ಬರ್ತಾರೆ ವೀಕೆಂಡಲ್ಲಿ, ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು. ಈಗ ಮೊನ್ನೆ ಬಂದಿದ್ದ ಒಂದು ಮದುವೆಗೆ, ತಂಗಿ ಮಕ್ಕಳಿದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಯಾಕಂದ್ರೆ ಅವರು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಅವಳು ನೆಕ್ಸ್ಟ್ ನನ್ನ ತಂಗಿ ಮಗಳು ಅವಳೇ ಹೇಳಿದ್ರು, ಅಮ್ಮ ನಾನು ಊರಿಗೆ ಹೋಗಿದ್ದ ಮುಂಚೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅದಕ್ಕೆ ನೋಡಿ ಬಂದರು ಅಷ್ಟೇ. ಬೆಂಗಳೂರಿಂದ ಊರಿಗೆ 60 ಕಿಲೋಮೀಟರ್ ಅಷ್ಟೇ, 2 ಅವರ್ ಜರ್ನಿ, ಟ್ರಾಫಿಕ್ ಎಲ್ಲ ಅಂದ್ಕೊಂಡು 2 ಅವರ್ಸ್. ದೊಡ್ಡ ಮ್ಯಾಟ್ರ್ ಅನ್ಸುತ್ತೆ. ಬಟ್ ಹಳೇದು ಲೈಫು, ಹಳೇ ಹಳ್ಳಿ ಜೀವನ ಅವೆಲ್ಲ ಮಿಸ್ ಮಾಡ್ತೀವಿ. ಅವೆಲ್ಲ ಅನುಭವಿಸಿದ್ವಿ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಅನುಭವಿಸಿದ್ವಿ. ಬಟ್ ಮಿಸ್ ಮಾಡ್ತೀವಿ ಅವೆಲ್ಲ. ಆ ಎಕ್ಸ್ಪೀರಿಯನ್ಸ್, ಆ ಮೆಮೊರೀಸ್ ಈಗ ಮತ್ತೆ ನಾವು ಎಂಜಾಯ್ ಮಾಡ್ಬೇಕು ಅಂದ್ರೂ ಬರೋದಿಲ್ಲ. ಅಲ್ಲ, ಅದು ಮಾಡೋಕ್ಕೂ ಆಗಲ್ಲ. ಅಂದ್ರೆ ಅವಾಗ ಹೆಂಗಿತ್ತು ಅಂದ್ರೆ ಒಂದು ಇನ್ನರ್ ವೇರ್ ಇರೋದು ನಮ್ಮ ಅಪ್ಪ. ಆ ದೊಡ್ಡ ಚಡ್ಡಿಗಳು ಬರೋದಲ್ಲ, ಆ ದೊಡ್ಡ ಚಡ್ಡಿಗಳಲ್ಲಿ ಈ ಕಡೆ ಒಂದು ಜೋಬು, ಈ ಕಡೆ ಒಂದು ಜೋಬು, ಈ ಕಡೆ ಜೋಬಲ್ಲಿ ಒಂದು 30 ಗೋಲಿ, ಈ ಕಡೆ ಒಂದು 30 ಜೋಬಲ್ಲಿ ಗೋಲಿ ಹಾಕೊಂಡು ಆ ಚಡ್ಡಿ ಬೀಳಬಾರ್ದು ಅಂತಾನು ಹಗ್ಗ ಕಟ್ಕೊಂಡು ಓಡಾಡ್ತಿದ್ವಿ ಊರೆಲ್ಲ. ಇವಾಗ ಹಂಗ್ ಮಾಡಕ್ಕಾಗಲ್ಲ, ಇವಾಗ ಆಗೋದೇ ಇಲ್ಲ. ಬನ್ನಿ ಹಾಕೊಂಡೆಲ್ಲ ಓಡಾಡ್ತೀವಿ. ಹೌದು, ಈಗ ಅವೆಲ್ಲ ಆಗಲ್ಲ. ಒಂದು ಸರ್ಟನ್ ಏಜ್ ಅಂತ ಬಂದಾಗ, ಸರ್ಟನ್ ಮೆಚುರಿಟಿ ಅಂತ ಬಂದಾಗ ನಮ್ಮ ಲೈಫ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತಲ್ಲ. ಬಟ್ ಅದಾಗಲ್ಲ. ಆಮೇಲೆ ನಮ್ಗೆ ನಮ್ಮ ದೊಡ್ಡಪ್ಪ ಜೊತೆಗೆ ಒಂದಷ್ಟು ಕೆಲಸ ಮಾಡಿ ಅವ್ರಿಗೆಲ್ಲ ಗಾಡಿ ಎಲ್ಲ ತೊಳ್ಕೊಟ್ಟಿದ್ರೆ ₹1, 50 ಪೈಸೆ, ₹2 ಎಲ್ಲ ಕೊಡೋದು. ಅವ್ರಿಗೇನೋ ಒಂದಷ್ಟು ಸಿಗರೇಟು ಅದು ಇದು ತೊಳ್ಕೊಟ್ಟಿದ್ರೆ ಚೇಂಜ್ ಇಟ್ಕೊಳ್ಳೋದು. ಆ ₹1 ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ, ಇವತ್ತು ನಮ್ಮ ಹತ್ರ 1 ಲಕ್ಷ ಇದ್ರೂ ಖುಷಿ ಕೊಡಲ್ಲ. 100%. ನಮ್ಮ ಅಕೌಂಟಲ್ಲಿ 1 ಲಕ್ಷ ಬ್ಯಾಲೆನ್ಸ್ ಇದ್ರೂ ನಮ್ಗೆ ಖುಷಿ ಕೊಡಲ್ಲ. ಖುಷಿ ಕೊಡೋದೆ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಹಾಲ್ ಸಾರು ಮಾಡಿದ್ರು ಅಮ್ಮ, ಅದು ಕಾಳುಗಳೆಲ್ಲ ಹಾಕಿ ಹಾಲ್ ಸಾರು ಮಾಡಿ ಮುದ್ದೆ ಮಾಡಿದ್ರಲ್ಲ, ಆ ಖುಷಿ ಇವತ್ತು 1 ಲಕ್ಷ ಇದ್ರೂ ಅಕೌಂಟಲ್ಲಿ ಸಿಗಲ್ಲ. ಹೌದು. ಇವತ್ತು ಸಂಡೇ ಇವತ್ತು ಅಮ್ಮ ಕೈಯಲ್ಲಿ ಮಟನ್ ಸಾರು ಮಾಡಿಸ್ಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನೋದಿದೆಯಲ್ಲ, ಆ ಖುಷಿ ಎಲ್ಲ ಕೊಡಲ್ಲ. ಆವಾಗ ಸಣ್ಣ ಪುಟ್ಟದ್ರಲ್ಲಿ ಅಷ್ಟು ಖುಷಿ ಇತ್ತು. ಇವತ್ತು ನಮ್ಮಲ್ಲಿ ಆ ಸಣ್ಣ ಪುಟ್ಟ ಖುಷಿಗಳನ್ನೆಲ್ಲ ಮರಿತಿದ್ವಿ. ಆ ಖುಷಿಗಳನ್ನೆಲ್ಲ ಅದು ಕಳ್ಕೊತಿದ್ವಿ, ಸಿಕ್ಕಾಪಟ್ಟೆ ಕಳ್ಕೊತಿದ್ವಿ. ಆಮೇಲೆ ಅದೇ ಹೇಳೋದು, ನಮ್ಮ ತಾತ ಯಾವಾಗ ನೋಡಿದ್ರು ಮೊಮ್ಮಕ್ಕಳು ಅಂದ್ರೆ ಬಹಳ ಇಷ್ಟ. ಅವಾಗ ಬೆಂಗಳೂರಲ್ಲಿ ಇದ್ರು ನಮ್ಮ ತಾತ. ಒಂದಷ್ಟು ದಿನ ಬೆಂಗಳೂರಿಗೆ ಹೋದ್ರೆ ಸಾಕು, ನಾಟಿ ಕೋಳಿ ತರಿಸಿ ಕೊಯ್ಯೋರು, ಅಡಿಗೆ ಮಾಡಿಸೋರು. ಆಮೇಲೆ ನಮ್ಮ ಅಜ್ಜಿನೂ ಅಷ್ಟೇ. ನಮ್ಮ ಅಜ್ಜಿ ಅವಾಗ ನಮ್ಮಪ್ಪ ಹತ್ರ ಅವ್ರ ಹತ್ರ ಇವ್ರ ಹತ್ರ ಕೂಡಿಟ್ಟಿದ್ದು ದುಡ್ಡೆಲ್ಲ ತಗೋ ಅಂದ್ಬಿಟ್ಟು ನಮ್ಮ ಅಜ್ಜಿ ಕೊಡೋದು. ಗಂಗಮ್ಮನಿಗೆ ಅವಾಗ ಸಂತೆಗಳಿಗೆ ಹೋಗ್ತಿದ್ವಿ. ಆ ಸಂತೆಗಳಿಗೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಅವರು ಜಿಲೇಬಿ ಮತ್ತೆ ಮೈಸೂರು ಪಾಕು, ಈ ಕಳ್ಳೆಪುರಿ ಮತ್ತೆ ಬತಾಸೆ ಎಲ್ಲ, ಆಮೇಲೆ ಕಳೆಕಾಯಿ ಬೇಯಿಸ್ಕೊಂಡ್ಬಿಡೋದು, ಗೆಣಸು, ಅವೆಲ್ಲ ಆ ಖುಷಿ ಇದೆಯಲ್ಲ, ಆ ಖುಷಿ ಇವಾಗಿಲ್ಲ ಸರ್. ಅದು ಅಷ್ಟು ಖುಷಿ ಅಷ್ಟು ಇರೋದು ಅದಿಲ್ಲ. ಆಮೇಲೆ ಜಸ್ಟ್ ಏನಿಲ್ಲ ಸರ್, ಉರುಳಿನ ಸುಮ್ಮನೆ ಉರಿದ್ಬಿಟ್ಟು ಕೊಡೋದು, ಎಷ್ಟೇ ಬೇರೆ ಇರೋದು. ಅದಾದ್ಮೇಲೆ ನಿಮ್ಗೆ ಹುಣಸೆಹಣ್ಣು ನೆನ್ಸಾಕ್ಬಿಟ್ಟು ನಾಟಿ ಈರುಳ್ಳಿ ಜಜ್ಜಿ ಹುಣಸೆಹಣ್ಣು ಉಪ್ಪು ನೆನ್ಸ್ಬಿಟ್ಟು ಕಲ್ಸ್ಬಿಟ್ಟು ಕೊಟ್ಬಿಡೋರು. ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಹುಣಸೆಹಣ್ಣು ನೆನ್ಬಿಟ್ಟು ಹಸಿ ಗೊಜ್ಜು ತರ ಮಾಡ್ಬಿಟ್ಟು ಅದಕ್ಕೆ ಬಿಸಿ ಮುದ್ದೆ ಅನ್ನದ ಮೇಲೆ ಗೊಜ್ಜು ಹಾಕೊಂಡು ತುಪ್ಪ ಹಾಕೊಂಡು ತಿಂದಿದ್ರೆ ಸಾಕಾಗಿರೋದು. ಆ ಖುಷಿಗಳ ಮುಂದೆ ಇವತ್ತು ಎಷ್ಟೇ ಮುಸ್ತಾನ ಭೋಜನ ಇಟ್ರೇನು, ಎಷ್ಟೇ ಊಟ ಮಾಡಿದ್ರು ಅಷ್ಟು ತೃಪ್ತಿ ಕೊಡಲ್ಲ. ಅದು ಅಷ್ಟಿತ್ತು ಅವರು ಅವಾಗಿಂದು ಸೊಗಡು, ಅದೆಲ್ಲ ಹಂಗಿತ್ತು. ಅವರೆಕಾಳು ಸಾಂಬಾರು ಏನಾದ್ರು ಮಾಡ್ಬಿಟ್ಟಿದ್ರೆ ನಮ್ಮ ಮನೆ ನೋಡಿದಿರಲ್ಲ, ಊರ್ ಮುಂದೆ ಅವರೆಕಾಳು ಸಾರು ಮಾಡಿದ್ರೆ ಅರ್ಧ ಊರ್ಗ ಆ ಸ್ಮೆಲ್ ಹೋಗಿ ಅವರೆಕಾಳ್ದು ಆ ಸೊಗಡಿತ್ತು. ಇವಾಗೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿ
ಅವರೆಕಾಳು ಸಾಂಬಾರು ನಮ್ಮ ಮನೇಲಿ ಮಾಡಿದ್ರೆ ನಮ್ಮ ಮನೆ ಪಕ್ಕದಲ್ಲಿ ನಾವೇ ಸಾಂಬಾರ್ ಪಕ್ಕದಲ್ಲಿ ನಿಂತರೂ ನಮಗೆ ಸ್ಮೆಲ್ ಬರೋದು. ಹೌದು 100%. ಏನ್ ಸಾಂಬಾರ್ ಇದು ಅಂತ ಕೇಳ್ತೀವಿ. ಬಟ್ ಅವಾಗ ಅಷ್ಟೆಲ್ಲ ಇದಿತ್ತು ಆ ಮೆಮೊರೀಸ್. ಹೌದು ನನಗೆ ಅದೇ ಇಲ್ಲಿ ಬಂದು ಕುತ್ಕೊಂಡ್ರೆ ಇವ್ರುಗಳ ಜೊತೆ ಒಂದಷ್ಟು ಇವ್ರುಗಳ ಜೊತೆ ಎಲ್ಲ ಕಳೆದಿರ್ತಕ್ಕಂಥ ಒಂದಷ್ಟು ಜೀವನ, ಒಂದಷ್ಟು ವರ್ಷ ಅವುಗಳೆಲ್ಲ ನೆನಪಾಗುತ್ತೆ. ಹಾಗಾಗಿ ನಾನು ಊರಿಗೆ ಬಂದರೆ ಈ ಪ್ಲೇಸ್ ಮಿಸ್ ಮಾಡಲ್ಲ. ನಾನು ಇಲ್ಲಿ ಬಂದರೆ ಒಬ್ಬನೇ ಕೂತ್ಕೋತೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಇಲ್ಲಿ ಇದಾರಲ್ಲ, ಈಗ ಬಂದಿದ್ರಲ್ಲ, ಅವರೆಲ್ಲರೂ ಏನೇನ ಮಾಡ್ತೀವಿ ಅಲ್ಲೋಗಿ ಕೂತ್ಕೊಂಡು ಅಂತ ಹೇಳ್ತಾರೆ. ಅವ್ರಿಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಕೂತ್ಕೋತೀನಿ. ಇಲ್ಲಿ ಕೂತ್ಕೊಂಡ್ರೆ ನನಗೆ ಒಂಥರ ನೆಮ್ಮದಿ. ಬಂದು ಕೂತ್ಕೊಂಡಾಗ ಏನೆಲ್ಲ ಯೋಚನೆಗಳು ಬರುತ್ತೆ ನಿಮಗೆ ಅಂತಿದೆ? ಏನಿಲ್ಲ, ಅವರು ನಮ್ಮ ತಾತ ಎಷ್ಟು ಹೆಸರು ಮಾಡಿದ್ರು ಅಂತಂದರೆ, ಕೆಂಪೇಗೌಡರು ಅಂತಂದರೆ CM ಕೆಂಪೇಗೌಡರು ಅಂದರೆ ಸುತ್ತಮುತ್ತ ಒಂದಷ್ಟು ಹಳ್ಳಿಗಳಿಗೆಲ್ಲ ಹೆಸರುವಾಸಿ. ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕು ಎಲ್ಲರಿಗೂ ಹೆಸರುವಾಸಿ. ಅವರು ಮಾಡಿರೋ ಸಾಧನೆಗಳಲ್ಲಿ ನಮ್ಗೆ ಏನಿಲ್ಲ. ಅವ್ರುಗಳು ಮಾಡಿ ಅವ್ರುಗಳು ಇವತ್ತು ಈ ಊರಲ್ಲೇ 130 ಎಕರೆ ಜಮೀನಿದೆ. ಶ್ರೀರಾಮ್ಪುರ ಹೋಗ್ಲಿಪುರದಲ್ಲೆಲ್ಲ ಜಮೀನು ಸೈಟ್ಗಳಿದೆ ಅಂದರೆ ಅವ್ರು ಕೊಟ್ಟಿರುವಂಥ ಭಿಕ್ಷೆ. ಇವತ್ತು ನಾವುಗಳು ನಮಗೆ ಎಷ್ಟೇ ಹರ್ಕೊಂಡು ಏನೇ ಸಿನಿಮಾಗಳು ಮಾಡಿ ಏನೇ ಮಾಡಿದ್ರು 30-40 ಒಂದು ಸೈಟ್ ಮಾಡೋಕ್ಕಾಗಲ್ಲ. 100%. ಆಮೇಲೆ ಒಂದಷ್ಟು ಸಾವಿರಾರು ಲಕ್ಷಾಂತರ ಜನಕ್ಕೆ ಊಟ ಮಾಡಿ, ಗಂಗಮ್ಮ ಇವರೆಲ್ಲ ಅನ್ನಪೂರ್ಣೇಶ್ವರಿಗಳು, ನಮ್ಮ ತಾಯಿ ಅವ್ರನ್ನ ಅವ್ರದ್ದೊಂದು ಫ್ಯಾಮಿಲಿ ಕಡೆಯಿಂದ ಬಂದಿರೋದೆಲ್ಲ ನಮ್ದು ಏನಿಲ್ಲ ಸರ್. ಈಗ ಇವ್ರ ಮುಂದೆ ಕೂತ್ಕೊಂಡು ಇಷ್ಟೇ ಸರ್, ನಾನು ಇದು ಮಾಡ್ತಿದ್ದೀನಿ, ಹಿಂಗೆ ಆಗಿದ್ದೀನಿ, ಇದು ಮಾಡ್ತಿದ್ದೀನಿ, ಮುಂದೆ ಮಾಡ್ತೀನಿ. ಇವ್ರಗಳ ಜೊತೆ ಮಾತಾಡೋಷ್ಟು, ಯಾಕಂದರೆ ಅವ್ರುಗಳು ಮಾತಾಡೋದೇ ಇರ್ಬೋದು, ಬಟ್ ಒಂದಷ್ಟು ಅವ್ರ ಕಡೆಯಿಂದ ಒಂದಷ್ಟು ಪಾಸಿಟಿವ್ ಎನರ್ಜಿ ಬರುತ್ತಲ್ಲ, ಆ ಒಂದು ಎನರ್ಜಿ ಬರುತ್ತೆ. ಆ ಎನರ್ಜಿ ತುಂಬನೇ ನನಗಂತೂ ತುಂಬನೇ ಎನರ್ಜಿ ಕೊಡ್ತಾರೆ. ಯಾಕಂದರೆ ಮಾತು ಬರೋರಿಗೆ ಏನು ಬೇಕಾದರೂ ಉಪದೇಶ ಮಾಡ್ಬೋದು, ಏನು ಬೇಕಾದರೂ ಸುಳ್ಳು ಹೇಳ್ಬೋದು, ಏನು ಬೇಕಾದ್ರೂ ಇದ್ಬೋದು. ಅವ್ರು ಮಾತಾಡಿರೋ ಮಾತುಗಳೆಲ್ಲ ನೆನೆಸ್ಕೊಂಡ್ರೆ ಅವೆಲ್ಲವೂ ಈಗ ಅದೆಲ್ಲ ಮೆಲುಕು ಹಾಕಿದ್ರೆ ಹೌದಲ್ವಾ, ಅವರೆಲ್ಲ ಹೇಳ್ತಿರೋದು ಇದಕ್ಕೆ ಅಲ್ವಾ, ಅವರೆಲ್ಲ ಬದುಕಿದ ಎಷ್ಟು ಚಂದ ಅಲ್ವಾ ಅಂತ ಅನ್ಸುತ್ತಲ್ವ. ಅದನ್ನು ಒಬ್ಬನೇ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಒಂದಷ್ಟು ಅವಳಂತೂ ಸಿಕ್ಕಾಪಟ್ಟೆ ನೆನಪಾಗ್ತಾರೆ. ಅವಳ ಅಶ್ವಿನಿ ಇದೆಲ್ಲ ನೋಡಿಕೊಂಡು ಆ ಮೆಮೊರೀಸ್ ಇದೆ. ನೀವೆಲ್ಲ ಹೇಳ್ತಾ ಇದ್ರೆ ನನಗೆ ನಮ್ಮ ಅಜ್ಜಿ ನೆನಪಾಗ್ತಾ ಇದ್ದಾರೆ. ಬಿಕಾಸ್ ಅದಾಗುತ್ತೆ, ಅದು ನೆಗಲಿಗೆಲ್ಲ ಇದ್ದೀರ, ಅದಿಲ್ಲಾಂದ್ರೆ ಆ ಎಮೋಷನಲ್ ಅದು ಬೇರೆನೇ ಎಲ್ಲೆಲ್ಲ ಹೋಗುತ್ತೆ ಆ ಎಮೋಷನಲ್. ಯಾಕಂದ್ರೆ ಆ ಕೊಂಗಲ್ಲಿ ಸೆರಗಲ್ಲಿ ಗಂಟಾಗ್ತಾರೆ, 5 ರೂಪಾಯಿ 1 ರೂಪಾಯಿ ನೋಟೆಲ್ಲ ಗಂಟಾಕೊಂಡು ಒಂದು ಫ್ಯಾಮಿಲಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಒಂದು ಫ್ಯಾಮಿಲಿ ನೋಡ್ಕೋಬೇಕು ಅಂತ ಅವರೆಲ್ಲ. ನಮ್ಮಮ್ಮ ಎಲ್ಲ 1 ರೂಪಾಯಿ ಸಾಲ ಮಾಡಿರಲ್ಲ, ಇಷ್ಟು ವರ್ಷ ಬದುಕಿದ್ದಾರೆ, 1 ರೂಪಾಯಿ ಸಾಲ ಮಾಡಿದ್ದಾರೆ ಸರ್. ಮತ್ತು ಅಷ್ಟು ಮಕ್ಕಳಿಗೆ ಅಡುಗೆಗಳು ಮಾಡಿ 365 ದಿನದಲ್ಲಿ 1 ದಿನ ರಜಾ ತೊಗೊಂಡೆ. ಅವಾಗ ಮೈ ಹುಷಾರಿಲ್ಲದೆ ಇದ್ದವಾಗ ಮಾತ್ರ ರಜಾ ತೊಗೋತಾರೆ. ಅದರ್ವೈಸ್ 1 ದಿನ ರಜಾ ತೊಗೊಳ್ಳಲ್ಲ, ಏನೂ ಮಾಡಲ್ಲ. ಅವ್ರುಗಳು ಹಂಗೆ ಬದುಕಿರ್ಬೇಕಾದ್ರೆ ನಾವುಗಳು ನಮ್ಮ ಶೋಕಿಗಳಿಗೋಸ್ಕರ, ನಮ್ಮ ಒಂದು ಸಂತೋಷಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ ಅವ್ರುಗಳು ಯಾವತ್ತೂ ಮಕ್ಕಳು ಮೊಮ್ಮಕ್ಕಳು ಅವ್ರ ಖುಷಿನೇ ಅಂತಲೇ ಬದುಕ್ಬಿಟ್ರು. ಇವತ್ತು ನಾವು ಸ್ವಾರ್ಥಿಗಳಾಗಿ ನಮ್ಮ ಖುಷಿಗೋಸ್ಕರನೇ ನಾವು ಅಷ್ಟು ಸಾಲಗಳು ಮಾಡಿಕೊಂಡು ನಾವು ಆರೋಗ್ಯ ಕೆಡಿಸ್ಕೊಂಡು ಅವಾಗ ನಮ್ಗೇನೋ ಒಂದು ಜಂಜಾಟಗಳು ಇಟ್ಕೊಂಡು ಬದುಕ್ತಿದ್ದೀವಲ್ಲ, ಅದಕ್ಕಿಂತ ಅವರೇ ಎಷ್ಟೋ ಮನೆ ಅಂತೂ ತೋರಿಸಿದ್ದಾಯ್ತು. ಈಗ ಮನೆಯವರ ಪರಿಚಯ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅವಳ ಲಾಲಿ ಆಲ್ರೆಡಿ ಪರಿಚಯ ಆಯ್ತು. ಹೌದು, ಅದಮ್ಮ. ಆ ತಾಯಿಯಿಂದಲೇ ನಾವು ಇವತ್ತೇನಾದರೂ ಅಂದರೆ ನಮ್ಮ ತಂದೆ ಏನಾದರೂ ಬಿಸ್ನೆಸ್ ಮಾಡಿ, ನಮ್ಮ ತಂದೆ ವ್ಯವಸಾಯ ಮಾಡಬೇಕಾದ್ರೆ ಅದಕ್ಕೆಲ್ಲನೂ ದೊಡ್ಡ ಪಿಲ್ಲರ್ ಆಗಿ ನಿಂತ್ಕೊಂಡಿತ್ತು ನಮ್ಮ ತಾಯಿನೇ, ಅಂದರೆ ಬ್ಯಾಕ್ಗ್ರೌಂಡ್. ಅದಾಗಿ ನಮ್ಮ ಮಕ್ಕಳೆಲ್ಲ ಓದಬೇಕು, ಇಷ್ಟೆಲ್ಲ ಅವ್ರ ಹೆಣ್ಮಕ್ಳು ಓದಬೇಕು, ಹೆಣ್ಮಕ್ಳು ಒಬ್ಳು ಇನ್ಸ್ಪೆಕ್ಟ್ರು, ಒಬ್ಳು ಇಂಜಿನಿಯರು, ಒಬ್ಳು MBA ಮಾಡಿ ಅವರೆಲ್ಲ ಏನೋ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಉನ್ನತ ಶಿಕ್ಷಣ ಪಡ್ಕೊಂಡಿದ್ದಾರೆ ಅಂದರೆ ಆ ತಾಯಿನೇ ಕಾರಣ. ನಾನೇನಾದರೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂಚೂರು ಮಾಡಿದ್ದೀನಿ, ಏನೋ ಒಂದಷ್ಟು ಸಾಧನೆ ಮಾಡಿದ್ದೀನಿ ಅಂದರೆ ಆ ತಾಯಿನೇ ಕಾರಣ. ಯಾಕಂದರೆ ಆ ಅಮ್ಮನೇ ಪ್ರತಿಯೊಂದನ್ನು ಅನುಸರಿಸ್ಕೊಂಡು ನಮ್ಮ ಮಕ್ಕಳದ್ದು ಒಂದು ಕೋಪ ಇರ್ಬೋದು, ಆಮೇಲೆ ನಮ್ಮ ತಂದೆದು ಒಂದಷ್ಟು ಕೋಪ ಇರ್ಬೋದು, ಒಂದಷ್ಟು ಎಲ್ಲವನ್ನೂ ಸಹಿಸ್ಕೊಂಡು ಮಕ್ಕಳಿಗೆ ಒಂದಷ್ಟು ಪ್ರೀತಿ ತೋರಿಸಿ, ಮಕ್ಕಳಿಗೆ ಅಂದರೆ ಆ ಪ್ರೀತಿ ತೋರಿಸಿ ಆ ಆಶೀರ್ವಾದದಿಂದಲೇ ನಾವು ಇವತ್ತೇನಾದರೂ ಇದ್ದೀವಿ ಅಂತ ನಮ್ಮ ತಾಯಿ ಲಲಿತಮ್ಮ. ಇವರು ನಮ್ಮ ತಂದೆ ರಾಮಣ್ಣ ಅಂತ ಕರಿತೀವಿ, ಇತ್ತೀಚೆಗೆ ರಾಗಿ ರಾಮಣ್ಣ ಅಂತ ಫೇಮಸ್ ರಾಗಿ ರಾಮಣ್ಣ ಅಂತ. ಅವರು ಬಿಸ್ನೆಸ್ ಮಾಡ್ತಿದ್ದಾರಪ್ಪ ಅಂದ್ರೆ ಅಪ್ಪ ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಅವರು ಅವತ್ತಿಂದನೂ ಕಷ್ಟ ಶ್ರಮ ಪಟ್ಕೊಂಡು ಬದುಕಿರೋಂಥ ಜೀವ ಅದು. ನಮ್ಮ ತಂದೆ ವ್ಯವಸಾಯ ಮಾಡಿ, ನಾನೇನು ತೋಟ ತೋರಿಸಿ ನಾವೆಲ್ಲ ವ್ಯವಸಾಯ ಮಾಡಿ ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಮಕ್ಕಳನ್ನ ಸಾಕೋದ್ರಲ್ಲಿ ಇರ್ಬೋದು, ಅಷ್ಟೇ ದೊಡ್ಡ ಪಾಲಿದೆ. ಅಂದರೆ ಅವ್ರ ಜವಾಬ್ದಾರಿ ಇರ್ಬೋದು, ಅವ್ರ ಜವಾಬ್ದಾರಿ ಇದ್ದು
ಅಂದ್ರೆ ಒಂದಷ್ಟು ಹಳ್ಳಿಗಳಲ್ಲಿ ಒಂದಷ್ಟು ಜನ ಎಲ್ಲ ಮಾತಾಡ್ತಿದ್ರು, ಹೆಣ್ಮಕ್ಳು ಬೆಳೆದಿದ್ದಾರೆ, ಹೆಣ್ಮಕ್ಳಿಗೆ ಏನ್ ಅಷ್ಟೊಂದು ಓದಿಸ್ತೀಯಾ, ಎಲ್ಲಾದ್ರೂ ಒಂದ್ ಕಡೆ ಮದುವೆ ಮಾಡಿ ಕಳ್ಸಿಬಿಟ್ಟಿದ್ರೆ ಆಗೋಗಿರೋದಲ್ಲ ರಮಣ, ಇಲ್ಲಿ ಸಂಬಂಧ ಇದೆ ಅಲ್ಲಿ ಸಂಬಂಧ ಇದೆ ಅಂತ ಹೇಳೋರು. ಬಟ್ ಆದ್ರೂ ನಮ್ಮ ತಂದೆ ಅವತ್ತು, ನಮ್ಮ ತಂದೆ ಆಗಿರ್ಬೋದು, ತಾಯಿ ಇರ್ಬೋದು, ಇಲ್ಲ ಹೆಣ್ಮಕ್ಳು ಓದುತ್ತಿದ್ದಾರೆ, ಓದ್ಲಿ ಅವರು ಅಂತೇಳಿ ಓದಿಸಿರೋದಿರ್ಬೋದು, ಕಷ್ಟ ಅಂದ್ರೆ ಅಷ್ಟು ಜೀವನ ಅಂದ್ರೆ ಆ ಟೈಮೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ ನಾನು. ಅದು ನಮ್ಮ ತಂದೆ ರಾಗಿರಾಮಣ್ಣ. ಇದು ನಮ್ಮ ಬಾವ ರಾಜೇಂದ್ರ ಅಂತ, ನನ್ನ ತಂಗಿ ಇದ್ದಾಳಲ್ಲ ದೀಪ, ಅವ್ರ ಹಸ್ಬೆಂಡು. ಲೈಕ್ ಇವರು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಪ್ಲಸ್ ಪೆಟ್ರೋಲ್ ಬಂಕ್ ನೋಡ್ಕೊತಿದ್ದಾರೆ. ನಮ್ಮನೇಲಿ ನಾನು ಎಷ್ಟು ನನ್ನ ತಂದೆ ತಾಯಿಗೆ, ನನ್ನ ಫ್ಯಾಮಿಲಿಗೆ ಎಷ್ಟು ನನ್ನ ಮಗನು, ಹಾಗೆ ಇವರು ದೊಡ್ಡ ಮಗ ನನ್ನ ಫ್ಯಾಮಿಲಿಗೆ. ಪ್ರತಿಯೊಂದು ನನ್ನ ಇಬ್ಬರು ತಂಗಿರ ಮದುವೆನೂ ಅಷ್ಟೇ, ಇನ್ನಿಬ್ರು ತಂಗಿರ ಮದುವೆಗೂ ಇರ್ಬೋದು, ಆಮೇಲೆ ಫ್ಯಾಮಿಲಿನಲ್ಲಿ ಪ್ರತಿಯೊಂದಕ್ಕೂ ಇರ್ಬೋದು. ನನಗೆ ಆದ್ರೆ ನಾನು ಒಂದಷ್ಟು ಸಿನಿಮಾದಲ್ಲಿ ಅಲ್ಲಿ ಇದ್ರೇನು ಮನೆಗೆ ಬಂದು ನೋಡ್ಕೊಳ್ಳೋದಿರ್ಬೋದು, ಫ್ಯಾಮಿಲಿನಲ್ಲಿ ಎಲ್ಲ ರೀತಿನೂ ತೋರಿಸ್ಕೊಳ್ಳೋದಿರ್ಬೋದು, ಎಲ್ಲದಕ್ಕೂ ನಮ್ಮ ಭಾವ, ನನ್ನ ಲವ್ ಯು ಮುದ್ದು ಭಾವ. ಅವಾಗ ಒಂದಷ್ಟು ತರಲೆ ಮಾಡ್ಕೋತೀವಿ, ಅದು ಒಂದಷ್ಟು ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ, ಸಂಜೆ ಗೆದ್ದೆ ಹಾಕೋತೀವಿ ಅವಾಗ. ಅದು ಮನೇಲೆ ಒಂದಷ್ಟೇ ಅಷ್ಟೇ. ಅವಳು ನನ್ನ ತಂಗಿ ಒಳಗೆ ಇದ್ದಾಳೆ, ದೀಪಿಕಾ ಅಂತ, ದೊಡ್ಡ ತಂಗಿ. ಅವಳು MBA ಮಾಡಿ ಕೆಲಸ ಮಾಡ್ತಿದ್ದಾಳೆ. ಬಟ್ ಇವಾಗ ಅವಳು ಮೇಕಪ್ ಮಾಡ್ಕೊಳ್ಳಿಲ್ಲ, ಸ್ನಾನ ಮಾಡಿಲ್ಲ, ಅವಳಿಗೆ ಒಂದಷ್ಟು ಇದೆ ಇಲ್ಲ ಹಂಗಲ್ಲ. ಅವಳಿರೋ ಪ್ರೊಫೆಷನಲ್ಗೆ ಲೈಕ್ ನಾನು ಒಳಗೆ ಇದ್ದಾಗ ಬಿಗ್ ಬಾಸ್ ಮನೇಲಿ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾಳೆ. ಸಿಕ್ಕಾಪಟ್ಟೆ ಅವಳಿಗೆ ಅಂದ್ರೆ ಫ್ಯಾಮಿಲಿ ಅಂದ್ರೆ ಎಲ್ರಿಗೂ ಇಷ್ಟ. ಅವಳು ಸಾಫ್ಟ್ವೇರ್ ಕಂಪ್ನಿನ ವರ್ಕ್ ಮಾಡಿಕೊಂಡು ನಾನು ಯಾರನ್ನಾದ್ರೂ ಯಾಮಾರಿಸ್ತೀನಿ ನನ್ನ ಫ್ಯಾಮಿಲಿನಲ್ಲಿ ಅಂದ್ರೆ ಅವಳು. ಅವ್ರಿಗೆ ನನ್ನ ಕಷ್ಟ ಸುಖಕ್ಕೆ 5,000 10,000 ಬೇಕು ಅಂತಂದ್ರೆ 1-2 ಡೈಲಾಗ್ ಹೇಳಿದ ಕೂಡಲೇ ಸೆಂಟಿಮೀಟರ್ ಕೊಟ್ಬಿಡ್ತಾಳೆ ಅವಳು. ಆ ಥರ ನನ್ನ ಮುಗ್ದಿಲ್ಲ ಅವನು. ಅದು ಬಿಟ್ಟರೆ ಇನ್ನಿಬ್ರು ಇದ್ದಾರೆ ಆ ಟ್ವಿನ್ಸು, ಅದರಲ್ಲಿ ಕಾವ್ಯ ಮತ್ತೆ ದಿವ್ಯ. ಕಾವ್ಯ ಬಂದು ಇನ್ಸ್ಪೆಕ್ಟರ್ ಅವರು, ಅದು ಹೇಳಂಗಿಲ್ಲ, ಅದೇ ಇನ್ಸ್ಪೆಕ್ಟರ್ ಅವರು. ಅವಳು ವರ್ಕ್ ಮಾಡ್ತಿದ್ದಾಳೆ. ಅವಳು ಒಂಥರ ಅವಾಗ್ಲಿಂದನೂ ಒಂಥರ ರೌಡಿ ಥರನೇ. ಅಂದ್ರೆ ಅವ್ಳು ಪ್ರೊಫೆಷನಲ್ ಹಂಗೆ ಇದೆ, ಅವಳು ಹಂಗೆ ಇದ್ದಾಳೆ. ಅಂದ್ರೆ ಯಾವ್ದಕ್ಕೂ ಎದುರಲ್ಲ, ಯಾವ್ದಕ್ಕೂ ಇದ್ದಾನಲ್ಲ. ಬಟ್ ಮನೆಗೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಬಟ್ ತುಂಬಾ ತೋರಿಸ್ಕೊಡಲ್ಲ ಆ ಥರದವಳು. ದಿವ್ಯಾ ಅವಳು ಆಶ್ಚರ್ಯವಾಗಿದ್ದಾಳೆ. ಅವಳು ಒಂದಷ್ಟು ಲೈಕ್ ಧಾರ್ಮಿಕವಾಗಿ ಒಂದಷ್ಟು ಯಾವ್ದು ನಂಬಲ್ಲ. ಅವಳು ಲೈಫಲ್ಲೇ ಯಾವತ್ತೂ ಕೇಕ್ ಕಟ್ ಮಾಡಲಿಲ್ಲ. ಅವಳ ಬರ್ಡೇಗೆ ಲೈಕ್ ಯಾರು ಕೇಕ್ ಕಟ್ ಮಾಡಬೇಕು, ಸೆಲೆಬ್ರೇಟ್ ಮಾಡಬೇಕು ಆ ಥರದಿಲ್ಲ. ಅವಳು ಓಲ್ ಸಬ್ಜೆಕ್ಟ್ ಅವಳದ್ದು ಎಲ್ಲದೂ ಏನ್ ಸೆಲೆಬ್ರೇಷನ್, ಏನ್ ಹ್ಯಾಪಿ ಅಂತಂದ್ರೆ ಮಕ್ಕಳಿಗೆ ಒಂದಷ್ಟು ಟೀಚಿಂಗ್ ಮಾಡೋದು, ಒಂದಷ್ಟು ಹೇಳ್ಕೊಡೋದು, ಒಂದಷ್ಟು ಪ್ರಾಕ್ಟಿಕಲ್ ಲೈಫಲ್ಲೇ ಬದುಕ್ತಾಳೆ. ಅಂದ್ರೆ ಒಂದಷ್ಟು ಅಂದ್ರೆ ಫ್ಯಾಮಿಲಿನಲ್ಲಿ ಇವಾಗ ನಮ್ಗೆ ಯಾರಿಗೂ ನಮ್ಮ ಫ್ಯಾಮಿಲಿನಲ್ಲಿ ನನ್ನ ದೊಡ್ಡ ತಂಗಿ, ಬಟ್ ಅವಳು ಇನ್ಸ್ಪೆಕ್ಟರ್ ಫುಲ್ ಬಿಸಿ ಇರ್ತಾರೆ. ಬಟ್ ಅವಳಿಗೆ ಡೀಟೇಲ್ಸ್ ಗೊತ್ತು. ಅಪ್ಪ ಅಮ್ಮನಿಗೆ ಯಾವಾಗ ಟ್ಯಾಬ್ಲೆಟ್ ಕೊಡಬೇಕು, ಅಪ್ಪ ಅಮ್ಮ ಯಾವಾಗ ಚೆಕಪ್ ಕರ್ಕೊಂಡು ಹೋಗ್ಬೇಕು, ಯಾರ್ದು ಯಾವಾಗ ಬರ್ಡೇ, ಯಾವಾಗ ಯಾರ್ದು ಆನಿವರ್ಸರಿ, ಮಕ್ಕಳದ್ದು ಯಾವಾಗ ಬರ್ಡೇ, ಪ್ರತಿಯೊಂದೂ ಅವಳು ಗೊತ್ತು. ಅವಳು ಅಷ್ಟು ಸೂಕ್ಷ್ಮತೆಗಳಿಂದ ಅಷ್ಟು ಸೆನ್ಸಿಟಿವ್ ಆಗಿ ಬದುಕ್ತಾಳೆ. ಅವಳ ಹತ್ರ ಮಾತ್ರ ಸಿಕ್ಕಾಕೊಂಡ್ರೆ ನಮ್ಮ ಫ್ಯಾಮಿಲಿನಲ್ಲಿ ಕಷ್ಟ. ನಾನು ಯಾರಿಗಾದ್ರೂ ಭಯ ಪಡ್ತೀನಿ ಅಂದ್ರೆ ಒಂದಷ್ಟು ಇದು. ಇವಳು ನಕ್ಷಿ ಅಂತ ತರಲೆ ಅಷ್ಟೆಲ್ಲವು ಡ್ರಾಯಿಂಗ್ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಓದ್ಕೋತಾಳೆ, ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಅಲ್ಲಿ ಇದ್ದಾಳೆ. ಮಾಮ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಅವಳಂದ್ರೇನೆ ಎಲ್ರಿಗೂ ಇಷ್ಟ, ಅವಳು ಅಷ್ಟೇ. ನಾಲಿ ಗುಡ್, ಬಟ್ ಅವಾಗ ಜೋರಾಗಿ ಮಾತಾಡ್ತಾಳೆ. ಎಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಕಂಟ್ರೋಲ್ ಮಾಡ್ಕೋತೀಯ, ತರಲೆ ಮಾಡ್ತೀಯ, ಮಾಡಲ್ಲ ಮಾಡ್ತೀಯ, ಕೋಪ ಇಲ್ಲ. ನನ್ನ ಮುದ್ದು ನಕ್ಷಿ, ಲವ್ ಯು ಅಷ್ಟೇ. ಇದು ನಮ್ಮ ಫ್ಯಾಮಿಲಿ. ಆಗ್ಬೇಕಾದ್ರೆ ಇನ್ನಿಬ್ರು ಭಾವಂದ್ರು, ಒಬ್ರು ಭಾವ ಬಂದು ಅದೇ ಆಸ್ಟ್ರೇಲಿಯಾದಲ್ಲಿರೋರು, ಅವರು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ರು. ಅವ್ರ ಹೆಸರು ಮಹೇಶ್ ಅಂತ. ಇನ್ನೊಬ್ರು ಹನುಮಂತ ಭಾವ ಅಂತ, ಅವರು ಒಂದಷ್ಟು ಅಂದ್ರೆ ಅವ್ರದೇ ಓನ್ ಬಿಸ್ನೆಸ್ ಮಾಡ್ತಿದ್ರು. ಅವ್ರು ಬಂದು ಅಲ್ಲೇ ಹಾಸನಲ್ಲಿ ತಂಗಿ ಜೊತೆಗಿರ್ತಾರೆ, ಹನುಮಂತ ಅಂತ. ಅವರು ಎಲ್ಲ ನನಗೆ, ನನ್ನ ತಂಗಿರಿಗೆ ನನಗೆ ಸಿಕ್ಕಿರೋಂಥ ಭಾವಂದ್ರು, ನನಗೆ ಸಿಕ್ಕಿರೋಂಥ ಫ್ಯಾಮಿಲಿ ನನಗೆ ಬಹಳನೇ ಖುಷಿ. ಯಾಕಂದ್ರೆ ಒಂದಷ್ಟು ಜೀವನ ಒಂದಷ್ಟು ನೋಡ್ಕೊ ಬರ್ತಾ ಇದ್ವಿ. ಅಂದ್ರೆ ಎಷ್ಟು ವರ್ಷ ಅಂತ ತಡ್ಕೊಂಡಿರ್ತಾರೆ. ಒಬ್ಬ ಮಗನ್ನ ಒಂದು ಏಜಿಗೆ ಬಂದಾದ್ಮೇಲೆ ಬೆಂಗಳೂರಲ್ಲಿ ನಾನೇನೋ ಒಂದು ಮಾಡಬೇಕಾದ್ರೆ ಇಂಡಸ್ಟ್ರಿನಲ್ಲಿ ಒಂದಷ್ಟು ಸಿನಿಮಾಗಳ ಅವಕಾಶಗಳು ಸಿಗದೆ ಇದ್ದಾಗ, ಒಂದಷ್ಟು ಏನು ಸಿಗದೆ ಇದ್ದಾಗ, ಮನೆಗೆ ಒಂದಷ್ಟು ಜವಾಬ್ದಾರಿಯಾಗಿ ಮಗನೂ ಇಲ್ಲದೆ ಇದ್ದಾಗ, ಒಂದಷ್ಟು ಎಕನಾಮಿಕಲಿ ಆರ್ಥಿಕವಾಗೂ ನಾನು ಸಪೋರ್ಟ್ ಮಾಡ್ತಾ ಇದ್ದಾಗ ಸುಮಾರಷ್ಟು ವರ್ಷ ಇವರೇ ನನ್ನ ತಂಗಿರೇ ದುಡ್ದು, ನಮ್ಮ ತಂದೆನೇ ದುಡ್ದು, ಮನೆಯನ್ನು ನೋಡ್ಕೊಂಡು ಸುಮಾರಷ್ಟು ವಿಚಾರಗಳಲ್ಲಿ ಅವರೇ ಇದು ಮಾಡ್ಕೊಂಡು ಏನೋ ಮಾಡ್ತಾರೆ ಅಂತೆಲ್ಲ ಸಾಥ್ ಕೊಟ್ಟಿರುವಂಥದ್ದು. ಇವತ್ತಿಗೆ ನಾನೇನಾದ್ರೂ ಈಗ ಈ ಪರಿಸ್ಥಿತಿ ಅಂದ್ರೆ ಈ ಒಂದು ಸ್ಥಾನದಲ್ಲಿ ಇದ್ದೀನಿ, ಇದಕ್ಕೆಲ್ಲ ಕಾರಣನೇ ನನ್ನ ತಾಯಿಗೆ ಮತ್ತು ನನ್ನ ಫ್ಯಾಮಿಲಿ. ದಿಸ್ ಇಸ್ ಮೈ ಫ್ಯಾಮಿಲಿ. ಅಪ್ಪ ಏನ್ ಹೇಳ್ತೀರಾ? ಮಗ ಅಷ್ಟೊಂದು ಹೇಳ್ತಿದಾರೆ, ಈಗ ರಾಗಿ ರಾಮಣ್ಣ ಅಂತ ಫೇಮಸ್ ಆಗಿದ್ದೀರಾ. ಸೊ ಬಿಗ್ ಬಾಸ್ ಅಲ್ಲೆಲ್ಲ ಹೋಗಿದ್ದಾರೆ, ಅಲ್ಲೆಲ್ಲ ಫೇಮಸ್ ಆಗಿ ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಅಂತ?
ನಮ್ಗೆ ಹೆಮ್ಮೆ ಆಗ್ತದಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋವರೆಗೂ ನಮ್ಗೆ ಏನು ಅನಿಸ್ಲಿಲ್ಲ. ಹ್ಮ್. ಮಗನ ಬಗ್ಗೆ ಮಗ ಏನೋ ಒಂದು ಸ್ವಲ್ಪ 4 ಗೋಡೆ ಮಧ್ಯದಲ್ಲಿದ್ದ, ಏನು ಅನಿಸ್ಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ 17 ಜನ, ಹ್ಮ್. ಬಿಗ್ ಬಾಸ್ ಮನೆಯಲ್ಲಿ 17 ಜನಕ್ಕೂ ಒಂದು ದೀಪ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆ. ಹ್ಮ್. ಆಮೇಲೆ ನಮ್ಮ ಫ್ಯಾಮ್ಲಿ ಬಗ್ಗೆ ಹ್ಮ್. ನನ್ನ ಮಗನಿಗೆ ಒಂದು ಬೆಳಕು ಕೊಟ್ಟಿದ್ದ ದೀಪ ಅಂತ ಬಿಗ್ ಬಾಸ್ ಹೇಳ್ಬೋದು ಹ್ಮ್. ನಮ್ಮ ಮಗನಿಗೆ. ಆಮೇಲೆ ಮತ್ತೆ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ಹಳೆಯಂದ್ರಾಗ್ಬೋದು, ನನ್ನ ಮಕ್ಕಳು 3 ಜನ ಆಗ್ಬೋದು, ಹ್ಮ್. ತಿರ್ಗಾ ನಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು, ಹ್ಮ್. ನಮ್ಮ ತಂದೆ ತಾಯಿಗಳು, ನಾವೊಂದೆಲ್ಲ ಒಳ್ಳೆ ದೊಡ್ಡ ಫ್ಯಾಮ್ಲಿ. ಹ್ಮ್. ಆ ಫ್ಯಾಮ್ಲಿ ಬಗ್ಗೆ ಒಳ್ಳೆ ಗೌರವ ಇದೆ. ಅಲ್ಲ ಅಣ್ಣ ತಮ್ಮಂದ್ರ ಬಗ್ಗೆ, ಅಣ್ಣ ತಮ್ಮಂದ್ರ ಮಕ್ಕಳ ಬಗ್ಗೆ ಚೆನ್ನಾಗಿದೆ. ನಮ್ಗೆ ಏನಂದ್ರೆ ಈಗ ನಾವು ಎಲ್ಲಿ ಕಾಣಿಸ್ಕೊಂತಾ ಇಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಾಗಿ ರಾಮಣ್ಣ ಅಂತ ಒಂದು ಇದು ಕೊಟ್ರು. ಅದು ಕೊಟ್ಟ ಮೇಲೆ ಇವತ್ತು ಎಲ್ಲೇ ಹೋಗ್ಲಿ ರಾಗಿ ರಾಮಣ್ಣ, ಬಿಗ್ ಬಾಸ್ ರಾಮಣ್ಣ ಅಂತ ಕರೀತಾರೆ. ನಿಮ್ಗೂ ಬಿಗ್ ಬಾಸ್ ರಾಮಣ್ಣ ಅಂತ ಕರೀತಾರೆ. ಇವತ್ತು ಹೇಳ್ಬೇಕಂದ್ರೆ ಇವತ್ತು ಒಂದು ಖುಷಿ ಆಯ್ತು. ಇವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿಗೆ ಹೋದ್ರೆ ಎಲ್ಲ ಹಿಡ್ಕೊಂಡ್ರು. ಒಂದು ಮಕ್ಕಳು, ಒಂದಿಬ್ರು ಮಕ್ಕಳು ಅದೇನೋ ಒಂದು ಹಾಡು, ಅದೇನೋ ಆಕಾಶದಲ್ಲಿ, ಆ ಹಾಡೆಲ್ಲ ಆಡ್ಕೊಂಡು ಅವರಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ನನ್ನ ತಬ್ಲಾಡ್ಕೊಂಡು ಆ ಒಂದು ಭಾಗ್ಯ ಎಲ್ಲ ಬಿಗ್ ಬಾಸ್ ಮನೆಗೆ ಕೊಡ್ತು ಅಂತ ನನಗೆ ಖುಷಿ ಆಗುತ್ತೆ. ಇಲ್ಲಾಂದ್ರೆ ನಮ್ಗೇನು ಅದು ಗೊತ್ತಾಗ್ತಾನೆ ಇಲ್ಲಲ್ಲ ಜನಕ್ಕೆ. ಅದು ಒಂದು ಚೆನ್ನಾಗಿದೆ. ಬಿಗ್ ಬಾಸ್ ಮನೆ ಅನ್ನೋದು ಒಂದು ನಮ್ಮ ಮನೆ, ಒಂದು ಫ್ಯಾಮ್ಲಿಗೆ ಬೆಳಕಾದಂಗ ಆಯ್ತು. ಆಮೇಲೆ ಎರಡನೇದು ಏನಂದ್ರೆ ಇಷ್ಟು ಫಿಲಿಂ ನನ್ನ ಮಗ ಮಾಡ್ಕೊಂಡು ಬಂದ. ಮ್ಯಾಕ್ಸ್ ಇದರಲ್ಲಿ ಉಗ್ರಂ ಫಿಲಿಂ ಅಲ್ಲಿ ಸ್ವಲ್ಪ ಎಲ್ಲಾರು ಹೊಗಳಿದ್ರು. ಆಮೇಲೆ ಹಂಗೆ ಇದ್ದ, ಏನೋ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ 4 ಗೋಡೆ ಮಧ್ಯದಲ್ಲೇ ಹಂಗೆ ಇದ್ದ. ಆಮೇಲೆ ಮ್ಯಾಕ್ಸ್ ಫಿಲಿಂ ಒಂದು ಸುದೀಪ್ ಸರ್ ಅವ್ರ ಜೊತೆಲ್ಲ ಹಾಕೊಂಡು ಅವ್ರ ಪ್ರೀತಿ ಏನ್ ತೋರಿಸ್ರೋ ಗೊತ್ತಿಲ್ಲ. ಆ ಫಿಲಿಂ ಆದ್ಮೇಲೆ ಸುದೀಪ್ ಸರ್ಗೆ ಪ್ರಶ್ನೆ ಕೇಳಿದಾರೆ, ಏನ್ ಸರ್ ನೀವು ಮಂಜುಗೆ, ಉಗ್ರಂ ಮಂಜುಗೆ ಅಷ್ಟೊಂದು ಫ್ರೀ ಕೊಟ್ಬಿಟ್ಟಿದ್ದೀರಿ ಅಂತೆಲ್ಲ ಕೇಳಿದಾರೆ. ಅವ್ರ ಗುಣ ಏನ್ ಗುಣ ಇತ್ತು ಅವ್ರಿಗೆ ಗೊತ್ತು. ಆ ಒಂದೇನೋ ಕೊಟ್ಟು ಒಳ್ಳೆ ಪಾತ್ರ ಕೊಟ್ಟು ಆ ಫಿಲಿಂ ಅಲ್ಲಿ ಒಂದ್ ಚೆನ್ನಾಗಿ ಒಳ್ಳೆ ಪಾತ್ರ ಮಾಡಿದ ಮಗ. ಎಲ್ಲಾರು ಒಪ್ಕೊಂಡಿದ್ದಾರೆ, ಕರ್ನಾಟಕದ ಜನನೇ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಎರಡನೇದು ಇನ್ನೊಂದು ಏನಂದ್ರೆ, ಇಷ್ಟೆಲ್ಲ ನಮ್ಗೆ ಸಿಕ್ಬೇಕಂದ್ರೆ ನಮ್ಮ ತಂದೆ ತಾಯಿಗಳು ಮಾಡಿದ್ದೊಂದು ಪೂರ್ವ ಪುಣ್ಯ ಅಂತ ನನ್ಗ ಅನ್ಸುತ್ತೆ. ಆಮೇಲೆ ಅವನು ಕಷ್ಟ, ಅವನು ಏನೋ ಒಂದು ಪೀರಿಯಡ್ ಅಲ್ಲಿ ಇವತ್ತು ನಾವು ನೋಡಿಲ್ಲ, ಎಲ್ಲೋ ಒಂದ್ 4 ಗೋಡೆ ಯಾವ ಫ್ರೆಂಡ್ ಹಿಡ್ಕೊಂಡು ಏನ್ ಮಾಡ್ದ, ನಮಗೂ ಯಾರು ಆ ಫೀಲ್ಡ್ ಅಲ್ಲಿ ನಮಗೂ ಯಾರು ಪರಿಚಯ ಇಲ್ಲ. ಅವನೇ ಒಂದು ಯಾರ್ಯಾರಿಗೆ ಎಲ್ಲೆಲ್ಲಿ ಏನೋ ಎಲ್ಲ ತೊಳ್ಕೊಂಡು ಆ ಫೀಲ್ಡ್ ಅಲ್ಲಿ ಬೆಳೆದಿದ್ದಾನೆ. ಮುಂದೆನೂ ಬೆಳಿತಾನೆ ಅನ್ನೋದು ನಮ್ಮ ತಂದೆ ತಾಯಿ ಆಶೀರ್ವಾದ ಅವನ ಮೇಲೆ ಇದೆ. ತಿರ್ಗಾ ನಮ್ಮ ಹಳೆಂದ್ರು ಅಷ್ಟೇ, ಅವನಂದ್ರೆ ಬಾರಿ ಇಷ್ಟ ಇದೆ, ಹೆಣ್ಣು ಮಕ್ಳಿಗೂ ಇಷ್ಟ ಇದೆ. ನಮ್ಮ ಕುಟುಂಬದಲ್ಲಿ ಎಲ್ಲಾರ್ಗೂ ಮಂಜು ಅಂದ್ರೆ ಎಲ್ಲಾರ್ಗೂ ಒಂದ್ ಸ್ವಲ್ಪ ಪ್ರೀತಿ ತೋರಿಸ್ತಾರೆ. ಇಷ್ಟು ಚೆನ್ನಾಗಿದೆ. ಇದರಲ್ಲಿ ಏನು ನಮ್ಗೇನು ತೊಂದರೆ ಇಲ್ಲ. ಚಿಕ್ಕವರಿದ್ದಾಗೆಲ್ಲ ತರಲೆ ತುಂಟಾಟ ಎಲ್ಲ ಮಾಡ್ತಿದ್ರ? ಅದೆಲ್ಲ ಮಾಮೂಲಿ ತಾನೆ, ನೀನು ನಾನು ಮಾಡ್ದಂಗೆ ಅವನು ಮಾಡಿದ್ದಾನೆ. ಇನ್ನು ಅದನ್ನ ನಾವ್ ಯಾರು ಏನು ಹೇಳಂಗಿಲ್ಲ. 4 ಜನ ಮಕ್ಕಳಲ್ಲಿ ಇವರೇ ಜಾಸ್ತಿ ಹೊಡಿತಿದ್ರ, ಜಾಸ್ತಿ ಕಿತ್ತಾಡುವಂತ. ಕಿತ್ಲಾಡೋದು, ತಂಗಿಯವ್ರ ಮೇಲೆ ಜಗಳ ಮಾಡೋದು, ಅವ್ರು ಇವನ್ ಮೇಲೆ ಜಗಳ ಮಾಡೋದು, ಅವೆಲ್ಲ ಇರೇ ಇರುತ್ತೆ. ಅವಳು ಅಲ್ಲಿ JP ನಗರದಲ್ಲಿದ್ದಾಗ ಚಿಕ್ಕೋಳು, ಅವಳು ತುಂಬಾ ಅವ್ರ ತಾಯಿ ತಂದೆ ಕೂಡ ಆಡಿಸ್ತಾ ಇರಲಿಲ್ಲ. ಯಾರಿಗೆ? ಅವಳಿಗೆ. ನಮ್ ಕೈಯಲ್ಲೇನೋ ಆಟ ಆಡಿಸ್ತಾ ಇರಲಿಲ್ಲ, ಅವನು ಆಡಿಸ್ತಾ ಇದ್ದ. ಅವಳಿಗೆ ಹೆಂಗ್ ಆಡಿಸ್ಬೇಕು ಏನು ಅಂತ ಆ ಒಂದು ಕಲೆ ಅವನು ಆ ಮಕ್ಕಳ ಹತ್ರ ತೋರ್ಸೋನು. ಇವಳಿಗೂ ಅಷ್ಟೇ, ಇವಳಿಗೂ ಹಂಗೆ ತೋರ್ಸಿ ಆಟ ಆಡಿಸಿ, ಮಕ್ಕಳಂದ್ರೆ ಇಷ್ಟ ಅವನಿಗೆ. ಆಮೇಲೆ ಹಿರಿಯರಂದ್ರೆ ಸ್ವಲ್ಪ ಇಷ್ಟ ಇದೆ ಅವನಿಗೆ. ಹಿರಿಯರು, ವಯಸ್ಸಾಗಿರೋರು, ಅದೆಲ್ಲ ಏನ್ ದೇವ್ರು ಒಳ್ಳೇದು ಆಗಿದೆ. ಒಂದ್ ನಮ್ಮ ಆಸೆ ಒಂದ್ ನೆರವೇರಿಸ್ಬಿಟ್ರೆ ಸಾಕು. ಏನ್ ನಿಮ್ಮ ಆಸೆ ಇದೆ? ಮದುವೆ ಒಂದ್ ಮಾಡ್ಕೊಂಡ್ರೆ ನೋಡ್ತಿದ್ದೀರಾ? ನೋಡ್ತಾ ಇದ್ದೀವಿ. ಓಕೆ, ಯಾವ್ದಾದ್ರು ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೇ ನಿಜನಾ? ಬಂದಿತ್ತು, ಅದಿನ್ನೂ ಸಟ್ಟಾಗಿಲ್ಲ, ನೋಡ್ತಾ ಇದ್ದೀವಿ. ಈಗ ಅಮ್ಮ ನಿಮ್ಮ ಹತ್ರ ಬರ್ತೀನಿ ನಾನು. ಅಮ್ಮ ಯಾಕೆ ನಗ್ತಾ ಇದಾರೆ ಮಗನ್ ನೋಡ್ಬಿಟ್ಟು? ಈಗ ಅವ್ರ ಕೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಅಮ್ಮ ಅಂದ್ರೆ ಮದುವೆ ಎದ್ದು ಬಿಟ್ನಲ್ಲ ಎಪ್ಪೋ ಅಂತ ಇರೋದು ಹೇಳೋದು ಏನಂತ ಈಗ ನೀವು ಹೇಳಿದ್ರ, ಇವ್ರೇ ಹೇಳಿದ್ರು, ಮಂಜಣ್ಣನೇ ಹೇಳ್ತಾ ಇದ್ರು, ನಾವೆಲ್ಲ ಇಷ್ಟು ದೊಡ್ಡವರಾಗಿ ಇಷ್ಟು ಎಜುಕೇಟೆಡ್ ಪರ್ಸನ್ ಆಗಿ ಒಂದೊಳ್ಳೆ ಸ್ಟೇಜ್ ಅಲ್ಲಿ ಇದೀವಿ ಅಂತಂದ್ರೆ ನಮ್ಮಮ್ಮ ಕಾರಣ ಅಂತ. ಬಿಕಾಸ್ ಯಾಕಂತಂದ್ರೆ ಮಕ್ಕಳನ್ನ ತಾಯಿ ಹೆಂಗ್ ಬೆಳೆಸ್ತಾರೋ ಅದೇ ರೀತಿ ಅವ್ರು ಒಳ್ಳೆಯವ್ರು ಆಗ್ತಾರೆ. ಸೊ ಈಗ ನೀವು ಅಪ್ಪ ಹೇಳ್ತಾ ಇದ್ರು ಮದುವೆ ಒಂದು ಆಗ್ಬೇಕು, ಅದೇ ನಮ್ಮ ಆಸೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಎಂತ ಸೊಸೆ ಬೇಕು ಅಂತ? ನಮ್ಕ ಎಷ್ಟ್ ಜನ ಇರೋದಂದ್ರೆ
ಮೂವರು ಹಳೆಂದ್ರು 3 ಮಕ್ಳು ಇವನು. ಆ ಮಗುನು ನಮ್ ಮನೆಕ ಹೆಣ್ಣು ಮಗು ತರ ಬರ್ಬೇಕು. ಎಲ್ಲಾರು ಅವ್ರ ನಗ್ನಗ್ತಾ ಒಂದ ಒಳಗೆ ಹೋಗ್ಬಿಟ್ರೆ ಅದೇ ನನ್ಗ ಸೊಸೆ, ನನ್ಗ ಹೆಣ್ಣು ಮಗುವೆ. ಅದು 4 ಹೆಣ್ಮಕ್ಳು ಅವ್ರೆ ಅಂತ ನಾನ್ ತಿಳ್ಕೊಂತೀನಿ. 4 ಜನ ಹೆಣ್ಮಕ್ಳು 4 ಹೆಣ್ಮಕ್ಳು, ನನ್ಕ 4 ಜನ ಗಂಡ್ ಮಕ್ಳು, 8 ಜನ, ಇವ್ರಿಬ್ರು 9 ಜನ ಮೊಮ್ಮಕ್ಳು ಅಂತ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಹುಡುಕ್ತಾ ಇದ್ದೀರಿ, ಇನ್ನ ಸೆಟ್ ಆಗಿಲ್ಲ. ಕೇಳ್ಬೇಕಿತ್ತು ಯಾರು ಲವ್ ಮಾಡಿದೀರಾ ಅಂತ. ಇಲ್ಲಂತೆ, ಮಾಡಿಲ್ಲ ಅಂತ ಕೇಳಿದ್ರಿ. ಯಾವ್ದು ಮಾಡಿಲ್ಲ ಅಂತ ಹೇಳಿದ್ನು. ಅಲ್ಲ ಕೇಳಿದ್ರಲ್ಲ ಬಿಗ್ ಬಾಸ್ ಆಗೆ ಯಾವ್ದಲ್ಲ ಇಷ್ಟಪಟ್ಟಿದ್ಯಾ ಅಂತ ಕೇಳಿದ್ರೆ ಇಲ್ಲಮ್ಮ ಅಂತಂದ್ರು. ಇನ್ನ ಸೆಟ್ ಆಗಿಲ್ಲ, ನೋಡ್ತಾ ಇದ್ದೀರಿ. ಅಂದ್ರೆ ನಮ್ ಮಕ್ಕಳನ್ನ ಬಲೆ ಇದ್ರಲ್ಲಿ ನಾವು ಹೇಳಿದ್ರಿ, ಒಂದ್ ದಿವ್ಸ ಕೇಳಿದ್ರು ಈ ಕಷ್ಟ ಹೆಂಗೆ ಅಂತ. ನೋಡು, ನಿನ್ನ ಆಸ್ತಿ ಪಾಸ್ತಿ ನೋಡಲ್ಲ, ನನ್ ಮಕ್ಳಿಗೆ ಅವ್ರು ಎಷ್ಟು ಓದ್ಬೇಕು ಅನ್ಸ್ತಾರೋ ಅಷ್ಟು ಎಜುಕೇಶನ್ ಕೊಡ್ಸೋ ಅಂತ ಕೇಳ್ಗಂಡೆ ನಾನು. ಕೇಳ್ಗಂಡ್ರಿ ಎಜುಕೇಶನ್ ಅವ್ರ ಏನ್ ಮಾಡ್ಬೇಕು ಅಂತವ್ರು ಅದ್ ಮಾಡ್ಸು, ನಿನ್ ಆಸ್ತಿ ಪಾಸ್ತಿ ಬೇಡ ಅಂತ ಕೇಳಿದ್ರಿ ನಾವು. ಅದೇ ಅವರು ನಡ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಸರ್, ಈಗ ತುಂಬಾ ಹೊಗಳ್ತಾ ಇದ್ರು. ಸಾಮಾನ್ಯವಾಗಿ ಏನಂತಂದ್ರೆ ಭಾವ ಭಾವನೆದ್ರು ಅಂತಂದ್ರೆ ಒಂದು ಅಂತರ ಇರುತ್ತೆ, ನಿಮ್ಮಲ್ಲಿ ಆ ಅಂತರಕ್ಕಿಂತ ಕ್ಲೋಸ್ನೆಸ್ ತುಂಬಾ ಜಾಸ್ತಿ ಇದೆ. ಸೊ ಏನ್ ಹೇಳ್ತೀರಾ ನಿಮ್ ಭಾವನೆ? ನಾವು ಆಕ್ಚುಲಿ ಪಾರ್ಟಿ ಅವ್ರ ತಂಗಿ ಮದುವೆ ಮಾಡಕ್ ಮುಂಚೆನೆ ಸ್ಟಾರ್ಟ್ ಮಾಡಿದ್ವಿ. ಬಾಂಡಿಂಗ್ ಬೆಳೀತು. ಪರಿಚಯ ಇತ್ತಾ? ಎಲ್ಲ ನೋಡಿದ್ಮೇಲೆ ಮತ್ತೆ ಫಿಕ್ಸ್ ಆದ್ಮೇಲೆ ಫೋನ್ ಬಂತು, ಫೋನ್ ಮಾಡ್ವಿ, ಬಾಬಾ ಏನ್ ಮಾಡ್ತಿದ್ರ ಅಂದ್ರು, ಎಲ್ಲ ಬ್ಯಾಚುಲರ್ ಪಾರ್ಟಿ ಕೇಳ್ತಿದ್ರ, ಅದಕ್ಕೆ ಪಾರ್ಟಿ ಮಾಡ್ತಿದ್ವಿ ಅಂತಂದ್ರು. ಹೌದಾ, ನಮ್ಮನ್ನ ಯಾಕೆ ಕರೆದಿಲ್ಲ ಬಾಬಾ ಅಂತಂದ್ರೆ, ಸರಿ ನೀನ್ ಯಾಕೆ ಕರೆಯಲ್ಲ ಬಾಬಾ ಬಾ ಅಂತಂದ್ರು. ಅವತ್ತಿಂದ ಇವತ್ತು ಹಂಗೆ ಇದೀವಿ. ಮೊನ್ನೆ ಒಂದು ಪೋಸ್ಟ್ ನಿಮ್ದು ಇನ್ಸ್ಟಾಗ್ರಾಮ್ ತುಂಬಾ ವೈರಲ್ ಆಗಿ ಶುರುವಾಯ್ತು. ಗೌತಮಿ ಅವರು ಹುಡುಗಿ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದಾಗ ನೀವು, ಅಭಿಷೇಕ್ ಅವರು ಮತ್ತೆ ಗೌತಮಿ ಅವರು ಒಂದು ಪೋಸ್ಟ್ ಹಾಕಿದ್ರು. ಸೊ ಎಲ್ಲಾ ಕಮೆಂಟ್ಸ್ ಎಲ್ಲಾನು ಹುಡುಗಿ ಸಿಕ್ಕಿದ್ರ ಕಂಗ್ರಾಚುಲೇಷನ್ಸ್ ಅಂತ. ನಾನ್ ಮೊನ್ನೆ ಗೌತಮಿ ಅವ್ರ ಹತ್ರ ಮಾತಾಡ್ದಾಗ ಕೂಡ ಹೇಳ್ತಿದ್ರು, ಆಲ್ರೆಡಿ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ, ಸಿಕ್ಕಿದ್ದಾರೆ, ಮಂಜಣ್ಣನ ಮದುವೆ ಬೇಗ ಆಗುತ್ತೆ ಅಂತ. ಇಲ್ಲ, ಅದು ಅಂದ್ರೆ ಊಟಕ್ಕೆ ಅಂತ ಸಿಕ್ಕಿದ್ವಿ. ಮತ್ತೆ ನಾವು ಊಟ ಮುಗಿಸ್ಕೊಂಡು ಮೂವಿಗೆ ಅಂತ ಹೋಗೋಣ ಅಂತ ಸಿಕ್ಕಿದ್ವಿ. ಆವಾಗ ಅವ್ರದ್ದು ಒಂದು ಅಂದ್ರೆ ಅವರೇ ಎಂಗೇಜ್ಡ್ ಆಗಿರ್ತಾರೆ. ಅಭಿ ಆಗಿರ್ಬೋದು ಮತ್ತೆ ಗೌತಮಿ ಇರ್ಬೋದು. ಲೈಕ್ ಅವರು ಅಂದ್ರೆ ಅಭಿ DOP ಆಗಿರೋದ್ರಿಂದ ಒಂದಷ್ಟು ಅವರೇ ಫೋಟೋಸು, ಒಂದಷ್ಟು ಅಲ್ಲಿ ಆ ಹೋಟೆಲ್ಲೇ ಹಂಗಿತ್ತು, ಎಲಿಫೆಂಟ್ ಫೋಟೋಸ್. ಅದನ್ನು ಅವ್ರು ಏನೋ ಫೋಟೋ ಶೂಟ್, ಲೈಕ್ ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಬರೋದನ್ನೆಲ್ಲ ಶೂಟ್ ಮಾಡ್ತಿದ್ರು. ಒಂದಷ್ಟೆಲ್ಲ ಶೂಟ್ ಮಾಡಿದಾದ್ಮೇಲೆ ಒಂದರಲ್ಲಿ ನಾನು ಹಿಂಗೆ ಫ್ರೇಮ್ ಇಟ್ಕೊಂಡು ಇಬ್ರು 1 2 3 ಹೇಳ್ತೀನಿ, ಇಬ್ರು ಹಿಂಗೆ ಬನ್ನಿ ಅಂತಂದ್ರೆ ಅದನ್ನ ಶೂಟ್ ಮಾಡ್ತಿರ್ಬೇಕು. ಅವ್ರಿಬ್ರು ಬಂದ್ರು, ಸರಿ ನೀನ್ ಹಿಂಗ್ ಮಾಡ್ಬಿಟ್ಟು ಹಿಂಗ್ ತಿರ್ಗಿ ನೋಡ್ಬಿಟ್ಟು ಸ್ಮೈಲ್ ಕೊಡು ಅಂತಂದ್ರೆ ಸ್ಮೈಲ್ ಕೊಟ್ಟೆ. ಅದು ಎಡಿಟ್ ಮಾಡ್ಬಿಟ್ಟು ಅವಾಗ ಕಮಿಂಗ್ ಸೂನ್ ಲೈಕ್ ಅಂತ ಹಾಕಿರೋದು. ಅದನ್ನು ಶಾಡೋದಲ್ಲಿ ಅದಕ್ಕೆ ಒಂದಷ್ಟು ಕಮೆಂಟ್ಸ್ ಒಂದಷ್ಟೆಲ್ಲ ಸಿಕ್ಕಿದ್ದಾರೆ ಅಂತ ಹೋಗಿದ್ದು. ಬಟ್ ಅದು ಕ್ಲಾರಿಟಿ ಕೊಟ್ಟಿರ್ಬೇಕಲ್ಲ ಅವರು ಸಿಕ್ಕಿಲ್ಲ ಹುಡುಕ್ತಿದ್ದಾರೆ ಅಂತ. ನಾನು ಅದಕ್ಕೆ ಫೋನ್ ಮಾಡಿ ಹೇಳಿದೆ, ನೀನ್ ಹಾಕಿರೋದಕ್ಕೆ ಸಿಕ್ಕಿದ್ರು ಅಂದ್ಬಿಟ್ಟು ಯಾರು ಫೋನೇ ಮಾಡಲ್ಲ, ಇನ್ ಯಾರೇ ಎಲ್ಲ ಯಾರು ಬರಲ್ಲ. ನನಗೂ ಕೇಳಿದ್ರು, ನಾವು ಹಿಂಗೆ ಹೇಳಿದ್ರಲ್ಲ ಅಲ್ಲಿ ಇಲ್ಲಿ ನಮ್ಮ ಹುಡುಗಿ ಒಂದು ನೋಡ್ರೆ ಅಂತ ನಮ್ಗೆ ಗೊತ್ತಿರೋರ್ ಕಡೆ. ಅವಾಗ ಇದು ಬಂದ ತಕ್ಷಣ ಈ ಗೌತಮಿ ಈ ತರ ಹುಡುಗಿ ಸಿಕ್ಕಿದೆ ಅಂತ, ಸೆಟ್ ಆಗಿದೆ, ಮಂಜುಗೂ ಶೀಘ್ರದಲ್ಲೇ ಮದುವೆ ಅಂತ ಹಾಕಿದಾರಲ್ಲಣ್ಣ, ನೀವು ನಮ್ಗೆ ಹೇಳ್ತಾ ಇದ್ದೀರಿ ಅಂದ್ರು. ಇಲ್ಲ, ಸುಮ್ಮನೆ ಏನೋ ತಮಾಷೆಗೆ ಹಾಕಿರ್ಬೋದು, ಅದು ಆ ಥರ ಏನಿಲ್ಲ. ಹಂಗೆಲ್ಲ ಇದ್ರೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೆ, ಆ ಥರ ಎಲ್ಲ ನೋಡಿ ಅಪ್ಪ ಅಂತ ನಾನು ಹೇಳಿದೆ. ಅದು ಒಂದು ಸ್ವಲ್ಪ ಪ್ರಚಾರ ಆಯ್ತು. ನಮ್ಮ ಫ್ರೆಂಡ್ಗಳೆಲ್ಲ ಕೇಳಿದೆ, ಏನೋ ಹುಡುಗಿ ಸೆಟ್ ಆಗಿ ನಮ್ಗೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳಿದ್ದೀನಿ. ಸೋಷಿಯಲ್ ಮೀಡಿಯಾ ಎಲ್ಲಿವರೆಗೂ ಒಂದು ತಲುಪಿದೆ ನೋಡಿ. ಈ ನಡುವೆ ಆಕ್ಟಿವ್ ಆಗ್ಬಿಟ್ಟವ್ರು ಅವರು. ಅದೇ ಅದು ಆ ಥರ ಬಂತು ಅಷ್ಟೇ. ಬಟ್ ಅವ್ರಿಗೂ ಗೌತಮಿ ಅಂದ್ರೆ ಅವ್ರಿಗೂ ಇಷ್ಟ. ಅಂದ್ರೆ ಒಬ್ಬ ಸ್ನೇಹಿತ ಹಾಗೆ ಸ್ನೇಹಿತ ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೂ ಇಷ್ಟ ಇದೆ. ಅವ್ರಿಬ್ರಿಗೂ ಅಷ್ಟೇ, ಅಭಿ ಮತ್ತೆ ಗೌತಮಿ ಇಬ್ಬರಿಗೂ ಅಷ್ಟೇ. ಅದೇ ಅಲ್ವಾ ನನಗೆ ಹೋಗಿದ್ದು, ಲೈಕ್ ಒಂದಷ್ಟು ಎಲ್ಲನೂ ಅವ್ರಿಂದ ಕಲ್ತಿದ್ದಾರೆ. ಇಲ್ಲ, ಮೊನ್ನೆ ಹೊನ್ನದುರ್ಗ ದೇವಸ್ಥಾನಕ್ಕೆ ಹೋದಾಗೂ ಗೌತಮಿ ಅದೇ ಹೇಳಿದ್ರು. ಅವ್ರಿಗೆ ಮಂಜುಗ ಅವ್ರಿಗೆ ಒಂದು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಅವರು ಹೇಳಿದ್ರು, ಅಂಕಲ್ ಎಲ್ಲೋ ಸ್ವಲ್ಪ ಬೇಗ ನೋಡಿ ಮದುವೆ ಮಾಡ್ಬಿಡೋಣ ಮಂಜುಕ ಅಂತ ಹೇಳಿದ್ರು. ನೀವು ಎಲ್ಲಾದ್ರೂ ಹುಡುಕಿ ಅಮ್ಮ ನೋಡಿ ನೀವು ಅಂತ ಹೇಳಿದೆ. ಆಮೇಲೆ ನಾವು ಇವಾಗ ಹಳ್ಳಿಗಳ ಕಡೆ ನೋಡ್ತಾ ಇದ್ದೀವಿ, ಹಿಂಗೆ ನೋಡ್ಕೊಂಡು ನೋಡೋಣ, ಬೇಗ ಕಂಕಣ ಬಲ ಬಂತಂದ್ರೆ ಬೇಗ ಸೆಟ್ ಆಗುತ್ತೆ. ಫೈನಲಿ ಈಗ ಬಿಗ್ ಬಾಸ್ ಆಯ್ತು, ಸಿನಿಮಾಗಳಾಯ್ತು, ಮ್ಯಾಕ್ಸುಲ್ ಆಯ್ತು, ಈಗ ನೆಕ್ಸ್ಟ್ ಪಚ್ಚ ಮ್ಯಾಂಗೋ ಅಂದ್ರೆ ಅದ್ರಲ್ಲೂ ಕೂಡ ಆಕ್ಟ್ ಮಾಡ್ತಾರೆ, ಮ್ಯಾಂಗೋ ಪಚ್ಚ. ಸೊ ಅದ್ರಲ್ಲೂ ಕೂಡ ಆಕ್ಟ್ ಮಾಡ್ತಾರೆ. ಫೈನಲಿ ನೆಕ್ಸ್ಟ್ ಏನ್ ಫ್ಯೂಚರ್ ಗೋಲ್ ಇದೆ ಅಂತ?
ಏನಿಲ್ಲ, ಒಂದು ನೆಮ್ಮದಿಯಾಗಿರ್ಬೇಕಷ್ಟೆ. ನನ್ನ ಸುತ್ತಮುತ್ತ ಇರೋವಂಥದ್ದು ನನ್ನ ತಂದೆ ತಾಯಿ, ನನ್ನ ತಂಗಿರು, ತಂಗಿರಿಗಿರೋ 2 ಹೆಣ್ಮಕ್ಳು, ನಮ್ಮ ಭಾವಂದರು, ಒಂದು ಚಿಕ್ಕ ಪುಟ್ಟ ಸರ್ಕಲ್ಲು, ಒಂದು ಸ್ನೇಹಿತರು ಅಂತ ಹೇಳ್ಕೊಳಕ್ಕೆ ಒಂದಷ್ಟು ಜನ ಇದ್ದಾರೆ. ಅದು ಒಂದು ಸರ್ಕಲ್ ಇದೆ, ಒಂದು ಪುಟ್ಟ ಸರ್ಕಲ್ ಇದೆ. ನನ್ನ ನಂಬಿರೋವಂಥವ್ರನ್ನ ನಾನು ಸುಖವಾಗಿ ಇಟ್ಕೋಬೇಕು, ಸಂತೋಷವಾಗಿ ಇಟ್ಕೋಬೇಕು. ನನ್ನ ಸಾಕಿರೋರು, ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿನ ಖುಷಿಯಾಗಿ ಇಟ್ಕೊಂಡು ಅವ್ರ ಜೊತೆ ಸಂತೋಷವಾಗಿದ್ದು ಇರಷ್ಟು ದಿನ ಸಂತೋಷವಾಗಿದ್ದರೆ ಸಾಕು. ಇನ್ನೇನು ದೊಡ್ಡ ಅಚೀವ್ಮೆಂಟ್, ದೊಡ್ಡ ಗೋಲು ಅನ್ನೋದು ಏನಿಲ್ಲ. ಆರೋಗ್ಯ ನೋಡ್ಕೋಬೇಕು, ನನ್ನ ಸುತ್ತಮುತ್ತ ಇರೋರು ಖುಷಿ ನೋಡ್ಕೋಬೇಕು, ಇರೋವರೆಗೂ ಖುಷಿಯಾಗಿದ್ದರೆ ಸಾಕು. ನನಗೆ ಅಷ್ಟು ದೊಡ್ಡ ಅಂದರೆ ಇನ್ನು ಒಂದಷ್ಟು ಸಿನಿಮಾಗಳು ಮಾಡ್ಬಿಡ್ಬೇಕು, ಒಂದಷ್ಟು ಕೋಟಿ ಸಂಪಾದನೆ ಮಾಡಬೇಕು, ಬಿಲ್ಡಿಂಗ್ ತೊಗೋಬೇಕು, ಕಾರುಗಳು ತೊಗೋಬೇಕು, ಅವೆಲ್ಲ ಏನಿಲ್ಲ. ಬೇಸಿಕ್ ಏನಿಟ್ಟಿದ್ದಾನೋ ದೇವರು ಕೈ ತುಂಬ ಕೆಲಸ ಕೊಡಲಿ, ಕೆಲಸ ಮಾಡ್ತಾನೆ. ಕೆಲಸ ಇಲ್ಲದೆ ಇದ್ದಾಗ ಫ್ಯಾಮಿಲಿ ಜೊತೆಗೆ ಇರ್ತಾನೆ, ಖುಷಿಗಿದ್ರೆ ಸಾಕು. ಅಷ್ಟು ಇಲ್ಲ. ಇತ್ತೀಚೆಗೆ ಅದರಿಂದ ಹೋದ್ರೆ ನಮಗೆ ಸಿಗಲ್ಲ. ನಮಗೆ ಬೇಕಾಗಿರೋದು, ನಾವು ಹಿಂದೆ ಹೋಗ್ಬೇಕಾಗಿರೋದು ಒಂದು ನೆಮ್ಮದಿ, ಒಂದು ತೃಪ್ತಿ, ಒಂದು ಸಂತೋಷ, ಒಂದು ಸುಖವಾಗಿರೋಂಥದ್ದು. ಇರೋದ್ರ ಜೊತೆ ಖುಷಿಯಾಗಿದ್ರೆ ಸಾಕು. ಏನ್ ಹೇಳ್ತೀರಾ ಸರ್? ಬಾಮೈದ ಈ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಆಸ್ ಎ ಬ್ರದರ್ ಇಂದ ಆಗಿ ನಿಮ್ಗೆ ಎಷ್ಟು ಹೆಮ್ಮೆ? ತುಂಬಾ ಹೊಗಳಬಾರ್ದು ಬಾಬಾ. ರಾತ್ರಿ ನಾನು ನಿಮಗೆ ಕೊಟ್ಟ ಕೊಡ್ತೀನಿ ಇರನ್ಸತ್ತೆ ಹೇಳ್ಬಿಡು. ಇಲ್ಲ, ಪ್ರೌಡ್ ಫೀಲಿಂಗ್ ಇದೆ. ತುಂಬಾ ಖುಷಿ ಇದೆ. ಮತ್ತೆ ಬೆಸ್ಟ್ ಪಾರ್ಟ್ ಸೆಲೆಬ್ರಿಟಿ ಅದೆಲ್ಲ ಇಲ್ಲ. ನಂಗೆ ಅವ್ರ ಅಮ್ಮ ಟ್ರೀಟ್ ಮಾಡೋದು ಬಹಳ ಇಷ್ಟ. ಇವ್ರು ವೈಫ್ ಅವ್ರ ತಂಗಿರಿಲ್ಲ, ಅದನ್ನು ಮಂಜು ಅವ್ರ ಅಮ್ಮಗೆ ಪಾತ್ರೆ ತೊಳ್ಕೊಡೋದಿರ್ಬೋದು, ಮನೆಯವ್ರ ನಂಗೆ ತುಂಬಾ ಇಷ್ಟ. ಸೆಲೆಬ್ರಿಟಿ ಎಲ್ಲ ಆದ್ರೆ ನಮ್ಗೇನ್ ಸೆಲೆಬ್ರಿಟಿ ತರ ಇಲ್ಲ, ಬ್ರದರ್ ತರ ಇದಾರೆ, ಫ್ರೆಂಡ್ಸ್ ತರ ಇದೆ. ಫೈನಲ್ ಏನ್ ಹೇಳ್ತೀರಾ? ಮಗ ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಇದಿರುತ್ತೆ. ಖುಷಿ, ನನಗೆ ಖುಷಿನೇ. ನನ್ ಮಗ ಹಿಂಗಿರೋದ್ರಕ ಖುಷಿನೇ. ಏನಂದ್ರೆ ಅವನೇ ಮಾಡ್ಕೋಬೇಕು, ಅವನೇ ಎಲ್ಲ ಇದನ್ಬೇಕು ಅನ್ನೋದು ಒಂದು ಇದು. ಅದಕ್ಕೆ ಬೇಗ ಒಂದು ಮತ್ತೆ ಅಲ್ಲಿಗೆ ಬಂದ್ರ ಇಲ್ಲ ಅಲ್ಲ, ಯೂಶುವಲಿ ಏನ್ ನಮ್ಮ ಮನೆಗೂ ನಮ್ಮ ಅಪ್ಪ ಅಮ್ಮ ಹಿಂಗೆ ಆಗ್ತಿರೋದು. ನಮ್ಮ ಅಣ್ಣನ್ ಸೇಮ್ ಅವ್ರದ್ದು ಏನ್ ಗೊತ್ತಾ, ಈ ಮನೆಯಲ್ಲಿ ಏನಿಲ್ಲ, ಬಟ್ ಹೊರಗಡೆ ಯಾವಾಗ ಮದ್ವೆ, ಇವಾಗ ಕೇಳಿದ್ರು ಅಂತ ಹೇಳಿದ್ರಲ್ಲ, ಹೊರಗಡೆ ಯಾವಾಗ ಮದ್ವೆ, ಯಾವಾಗ ಅವ್ರು ಯಾಕೋ ಪ್ರೆಷರ್ ನ ಭಾರ ಅನ್ಕೊಂತಾರ ಅಷ್ಟೇ. ಪಾಪ ನೀವ್ ನೋಡ್ಬಿಟ್ರೆ ಪಾಪ ಅವರು ಯಾರ್ ಮಾಡಿತ್ತು ಕೇಳಲ್ಲ. ನಮ್ ಮನ್ಸ್ ಬಂದಿದ್ದು ನನ್ನ ಮಗ ಕೇಳ್ತಾ ಇದ್ದೀನಿ ಅಷ್ಟೇ. ಸರಿ ಅಮ್ಮ, ನನ್ ಮಗ ನಾನು ನೋಡಕ್ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಹೇಳ್ತೀನಿ, ಈಗ ಏನ್ ಗೊತ್ತಾ, ಆಚೆ ಕಡೆನೂ ಕೇಳಿ ದಕ್ಷಿ ಲವ್ ಮಾಡಕ್ ಸ್ಟಾರ್ಟ್ ಮಾಡಲ್ಲ. ಇವಾಗ ನಿಮ್ ಮಾಮ ಬಗ್ಗೆ ನೀನೇನ್ ಹೇಳ್ತೀಯ? ಅಷ್ಟೇ ಅಷ್ಟೇ ಅಷ್ಟೇ, ಏನಿಲ್ಲ. ಮಾಮ ಬಗ್ಗೆ ಹೇಳಕ್ ಕೇಳಿಲ್ಲ. ಅವನು ಇವಾಗ ಕೆಲಸ ಮಾಡ್ಕೊಂಡು ಬರ್ತಾನೆ ಮನೆಗ. ಅವನು ಮನೆ ದೊಡ್ಡದೋಗೆ ಐತೆ ಮಾಡ್ಕೊಂಡವನೆ. ಮನೆಗ್ ಬರೋ ಪಾಟ್ಗೆ ಒಂದು ಇಲ್ಲ ತಾಯಿ ಇರ್ಬೇಕು, ಇಲ್ಲ ತಂಗಿಗಳಿರ್ಬೇಕು ಮನೆಗ. ಬರೋ ಪಾಟ್ಗೆ ನೀರ್ ಕೊಡೋರು, ಮಾತಾಡ್ಸೋರು, ಅಡ್ಗೆ ಹೇಗಿದೆ ಅನ್ನೋರು, ಇಲ್ಲ ಒಂದು ನೆಲೆ ಅಂತ ಇರ್ಬೇಕು. ಇಲ್ದ್ಮೇಲೆ ಅವನು ಮನೆಗ್ ಬರೋ ಪಾಟ್ಗೆ ಅವ್ನ್ ಕಷ್ಟ ಬಿದ್ಕೊಂಡೆ ಬರ್ತಾನೆ, ಖುಷಿಗೆ ಬರ್ತಾನೆ. ಮನೆಗ್ ಬರೋ ಪಾಟ್ಗೆ ಯಾವ ಇಲ್ದಿದ್ರೆ ಅವನು ಒಂದು ಮೂಲೆಗ ಒಂಥರ ಯೋಚನೆ ಮಾಡ್ಕೊಂಡು, ಇಲ್ಲ ಆಗ್ದಿದ್ರೆ ಹೋಟ್ಲಾಗ ತರ್ಸ್ಕೊಂಡ್ ತಿನ್ಬೇಕು, ಇಲ್ಲ ಮಾಡ್ಕೊಬೇಕು, ಮಾಡ್ಕೊಳಕ್ ಆಗ್ದಿದ್ರೆ ಹಂಗೆ ಮಲ್ಕೊಬೇಕು. ನಮ್ಗ ಅದು ಇದಾಗ್ತಾ ಇರ್ತದೆ, ಸಂಕಟ ಆಗ್ತಾ ಇರ್ತದೆ. ನನ್ ಮಗ ಏನ್ ಮಾಡ್ಕೊಂಡು ಹಂಗೆ ಮಲ್ಕೊಂಡು ನಾವು ನೋಡಿ ಇಲ್ಲಿ ಇದ್ದೀರಿ ತಿಂಗಳ್ 3 ಟೈಮು ಅನ್ನೋದು ಸಂಕಟ ಆಗ್ತಾ ಇರ್ತದೆ. ಸೊ ಅದೆಲ್ಲ ಆಗ್ಬೇಕು ಅಂತಂದ್ರೆ ಮದುವೆ ಆಗ್ಬಿಡ್ಬೇಕು. ಈಗ ನಾನೊಂದು ಕ್ವೆಶ್ಚನ್ ಕೇಳ್ತೀನಿ. ಇವ್ ಪಾಪ ಅವ್ರು ಎತ್ತು ತಂದೆ ತಾಯಿ ಮಗ ಹಸುಕೊಂಡಿರ್ತಾರೆ ಅನ್ನುವಂಥದ್ದು ಕನ್ಸರ್ನ್ ನಮ್ಗೆ ಇದ್ದೇ ಇರುತ್ತೆ. ನಾವೇನೋ ಇಲ್ಲಿ ತಿಂತಾ ಇದ್ವಿ, ಬರೋ ಅಷ್ಟರಲ್ಲಿ ಯಾರು ಮಾಡಿರ್ತಾರೋ, ಎಲ್ಲಿ ತಿಂದಿರ್ತಾರೋ, ಎಲ್ಲಿ ಮಲಗಿರ್ತಾರೋ, ಶೂಟಿಂಗ್, ಲೇಟ್ ನೈಟ್ ಶೂಟಿಂಗ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಎಂತ ಹುಡುಗಿ ಬೇಕು ನಿಮ್ ಮನೆಗೆ ಅಂತ? ಹುಡುಗಿ ಆಗಿದ್ರು ಸಾಕು. ಇಡಕ್ಕಾಗುತ್ತಾ? ಈಗಿನ ಕಾಲದಲ್ಲಿ ನಿಮ್ಗೆ ಗೊತ್ತಿರೋದು, ಮೊದಲು ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಈಗಿನ ಕಾಲದಲ್ಲಿ ಹೆಂಗೆ ಏನೋ ಗೊತ್ತು. ಹುಡುಗಿ ಸಿಕ್ಕಿದ್ರೆ ಸಾಕು, ಲಕ್ಷಣವಾಗಿ ಏನೋ ಅಪ್ಪ ಅಮ್ಮ ಹೊಂದ್ಕೊಂಡು ಹೋಗ್ಕೊಂಡಿರೋದು ಅಂದ್ರೆ ಸಾಕು ಅಂತಿಲ್ವಾ? ಇವತ್ತು ಹೆಂಗಿದೆ ಡಿಮ್ಯಾಂಡ್ ಹುಡುಗಿರಿಗೆ, ನಿಮ್ಗೆ ಗೊತ್ತಿಲ್ವಾ? ಗೊತ್ತಿದೆ. ನಿಮ್ಮ ಅಣ್ಣಂಗೆ ಹುಡುಗಿ ಹುಡುಕ್ತಿದ್ರೆ ಈಗ ಹೆಂಗೋ ಆಗಿದೆ, ನಿನಗೆ ಹುಡುಗಿ ನಿಂಗೂ ಆಗುತ್ತೆ, ಗೊತ್ತಾಗುತ್ತೆ. ಅದು ಎಂತ ಆ ಥರ ಎಲ್ಲ ಡಿಮ್ಯಾಂಡ್ಸು ಆ ಥರದ್ದು ಏನಿಲ್ಲ. ಅವಳು ನಂಗೆ ಒಳ್ಳೆ ಹೆಂಡತಿಯಾಗಿ ಬದುಕಿದ್ರೆ ಸಾಕು, ನಾನು ಒಳ್ಳೆ ಗಂಡನಾಗ ಅವಳು ಬದುಕಿದ್ರೆ ಸಾಕು. ಅವೆರಡರಲ್ಲೇ ಸುಮಾರು ಅಷ್ಟೇ. ಫೈನಲಿ ಕನ್ನಡ ಜನತೆಗೆ ಏನ್ ಹೇಳ್ತೀರಾ? ಈ ಮಟ್ಟಕ್ಕೆ ತಗೊಂಬಂದು ಪ್ರೀತಿ ವಿಶ್ವಾಸವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಲೈಕ್
ಅಂದ್ರೆ ಅವ್ರು ತೋರಿಸೋ ಪ್ರೀತಿಗೆ, ಅವ್ರು ತೋರಿಸುವಂತ ವಿಶ್ವಾಸಕ್ಕೆ, ಅವರ ಆಶೀರ್ವಾದಕ್ಕೆ ಅದು ನನ್ನ ಕಡೆಯಿಂದ ಎಷ್ಟೇ ಹೇಳಿದ್ರು ಅದು ಸಿಕ್ಕಾಪಟ್ಟೆ ಚಿಕ್ಕದೇ ಅನಿಸುತ್ತೆ. ಅವರಿಂದನೇ ನಾವು ಇವತ್ತು ಒಂದು ಸಿನಿಮಾ ಮಾಡ್ಬೋದು, ನಾವು ಒಂದು ಏನೋ ಒಂದು ಸೀರಿಯಲ್, ಒಂದು ಯಾವುದೋ ಒಂದು ರಿಯಾಲಿಟಿ ಶೋನಲ್ಲಿ ಏನೇ ಮಾಡ್ಬೋದು. ಆ ರಿಯಾಲಿಟಿ ಶೋ ನೋಡಲಿಲ್ಲ, ಸೀರಿಯಲ್ ನೋಡಲಿಲ್ಲ, ಸಿನಿಮಾ ನೋಡಲಿಲ್ಲ ಅಂದರೆ ರಿಯಾಲಿಟಿ ಶೋ ಮತ್ತು ಸೀರಿಯಲ್ ನೋಡಬೇಕಾದ್ರೂ ಒಂದು ರೀಚಾರ್ಜ್ ಅಂತ ಮಾಡ್ಕೋಬೇಕು, ಅದಕ್ಕೆ ಅಂತ ಒಂದಷ್ಟು ದುಡ್ಡು ಇಡಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಟೈಮು ಅಂತ ಕೊಡಬೇಕು. ಅದಕ್ಕೆ ಅಂತ 1.5 ಅವರ್ 2 ಅವರ್ ಟೈಮ್ ಕೊಡಬೇಕು. ಒಂದು ಸಿನಿಮಾ ನೋಡ್ಬೇಕಂತ ಥಿಯೇಟ್ರಿಗೆ ಹೋಗಬೇಕು, ಟಿಕೆಟ್ ತೊಗೋಬೇಕು, ಅದಕ್ಕೆ ಅಂತ ಒಂದು ಟೈಮ್ ಕೊಡಬೇಕು. ಆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಾವುಗಳು ಇರೋದಕ್ಕೆ ಅವ್ರು ಆ ಟೈಮ್ ಕೊಟ್ಟಿಲ್ಲ, ಆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವುಗಳಿಲ್ಲ. ಅವರಿಂದನೇ ನಾವು ಬದುಕ್ತಿರೋದು. ಅವ್ರು ಕೊಡೋ ಒಂದು 100 ರೂಪಾಯಿ ಟಿಕೆಟಿಂದಾನೇ ನಮ್ದು ಒಂದಷ್ಟು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನೀವು ಬಂದಿದ್ರೆ, ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರ ಅಂದರೆ ಒಂದಷ್ಟು ಕ್ಯಾಮ್ರಾಮನ್ಸ್, ಒಂದಷ್ಟು ಅಸಿಸ್ಟೆಂಟ್ ಇರ್ಬೋದು, ಡ್ರೈವರ್ ಇರ್ಬೋದು, ಮತ್ತು ಕಾರಲ್ಲಿ ಇವರೆಲ್ಲರೂ ನಾವೆಲ್ಲ ಬದುಕ್ತಿರೋದೇ ಅದರಿಂದ. ಇಲ್ಲಾಂದ್ರೆ ಇಲ್ಲೇ ಇಲ್ಲ ಮಂಜು. ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್, ಇನ್ನೊಂದಷ್ಟು ಚಾನಲಲ್ಲಿ ಇದೆಲ್ಲನೂ ಎಂಟರ್ಟೈನ್ಮೆಂಟ್ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಬಟ್ ಅವ್ರುಗಳದ್ದು ಋಣ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ಇನ್ನೂ ಬೇಕಾದ್ರೆ ಅವ್ರಿಂದ ನಾವು ಬದುಕ್ತೀವಿ ಅಂತ ಹೇಳ್ಕೋಬೋದೇ ಹೊರತು ನಾವೇನೋ ಕೊಟ್ಬಿಡ್ತೀವಿ, ನಾವೇನೋ ಇದ್ದಂತೀವಿ ಅನ್ನೋದೆಲ್ಲ ಸುಳ್ಳು. ನಾವು ಎಂಟರ್ಟೈನ್ಮೆಂಟ್ ಕೊಡ್ತಾ ಹೋಗ್ತೀವಿ. ಅವ್ರಿಗೆ ಸುಮಾರಷ್ಟು ಎಂಟರ್ಟೈನ್ಮೆಂಟ್ ತಗೊಳ್ಳೋದಕ್ಕೆ ಬೇರೆ ದಾರಿಗಳೇ ಇದೆ. ಬಟ್ ಇದು ನಮ್ಮಗಳು ನೋಡಿ, ನಮ್ಮಗಳು ಮಾತಾಡಿಸಿ, ಇತ್ತೀಚೆಗೆ ಬಿಗ್ ಬಾಸ್ ಮನೆಯಿಂದ ಬಂದಾಗ ಒಂದಷ್ಟು ಜನ ಹೆಣ್ಮಕ್ಳು ಇರ್ಬೋದು, ತಾಯಂದಿರಿರ್ಬೋದು, ಪ್ರತಿಯೊಬ್ಬರು ಬಂದು ಮಾತಾಡಿಸ್ತಾರಲ್ಲ. ಟೆಂಪಲ್ಗಳಿಗೆ ಹೋದವಾಗ ಕೆಲವೊಂದು ಜಾಗಗಳಿಗೆಲ್ಲ ಬಂದು ಮಾತಾಡಿಸಿದಾಗ ನನಗನ್ಸಿದ್ದು ಅದೇ ಬಿಗ್ ಬಾಸ್ ಒಳ್ಳೆ ವೇದಿಕೆ ಸಿಕ್ತು ನನಗೆ. ಅಂದರೆ ನಾನು ಏನು ಅನ್ನೋದು, ನನ್ನ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗ್ತಾ ಹೋಯ್ತು ಜನಗಳಿಗೆ. ಅದಕ್ಕಿಂತ ಮುಂಚೆ ಒಂದಷ್ಟು ಬಿಗ್ ಸ್ಕ್ರೀನಲ್ಲಿ ಒಂದಷ್ಟು ನೆಗೆಟಿವ್ ಕ್ಯಾರೆಕ್ಟರ್ಗಳೇ ಮಾಡ್ತಾ ಹೋಗಿದ್ದೆ. ಬಟ್ ಅದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಆಮೇಲೆ ಜನಗಳ ಪ್ರೀತಿ ತುಂಬಾನೇ ಸಿಕ್ಕಿದೆ. ಅವರು ಜನಗಳ ಪ್ರೀತಿನ ಉಳಿಸ್ಕೊಂಡು ಹೋದ್ರೆ ಸಾಕು. ನೀನು ದೊಡ್ಡದಾಗಿ ನಾನೇನೋ ಮಾಡ್ತೀನಿ ಅನ್ನೋದೇನಿಲ್ಲ. ಇರೋದನ್ನ ಉಳಿಸ್ಕೋತಾ ನನ್ನ ಕೆಲಸ ಮಾಡ್ಕೋತಾ ಹೋದ್ರೆ ಸಾಕು. ಅವ್ರಿಗೆ ಖಂಡಿತವಾಗ್ಲೂ ಅವ್ರ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ. ಅವ್ರಗಳಿಂದ ನಾವು ಎಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ಹಾಗೆ ಮಂಜು ಮೇಲೇನೂ ಇರಲಿ, ಎಲ್ಲರ ಮೇಲೇನೂ ಇರಲಿ, ನಿಮ್ಮ ಚಾನೆಲ್ ಬಾಸ್ ಟಿವಿ ಮೇಲೇನೂ ಇರಲಿ. ಎಲ್ಲ ಪ್ರೇಕ್ಷಕರಿಗೆ, ಎಲ್ಲ ವೀಕ್ಷಕರಿಗೆ ಹೀಗೆ ನನ್ನನ್ನು ಪ್ರೋತ್ಸಾಹಿಸಿ, ಹೀಗೆ ನನ್ನನ್ನು ಆಶೀರ್ವದಿಸಿ. ಇನ್ನು ಮುಂದೇನು ಇನ್ನೂ ಒಂದಷ್ಟು ಸಿನಿಮಾಗಳು, ಒಂದಷ್ಟು ಹೆಂಗೆಲ್ಲ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗುತ್ತೋ ಆ ರೀತಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬಂದ್ಮೇಲೆ ನಮ್ಮ ಹಳ್ಳಿ ಎಲ್ಲಿದೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ. ಇವತ್ತು ಮಗನಿಂದ, ಮಂಜು ಕಡೆಯಿಂದ ಇವತ್ತು ನಮ್ಮ ಹಳ್ಳಿ ಜನ ಇರ್ಬೋದು, ನಮ್ಮ ಹಳ್ಳಿಯವರು ಎಲ್ಲೋ ಹೋದ್ರೆ ನಿಮ್ದು ಯಾವ ಊರು ಅಂದ್ರೆ ಚಂದಳ್ಳಿ, ಮಂಜು ಅವರ ಬಿಗ್ ಬಾಸ್ ಮಂಜು ಅವರ ಅನ್ನೋದು ನಮ್ಮ ಗ್ರಾಮ ಒಂದು ಇವತ್ತು ಕರ್ನಾಟಕದಲ್ಲಿ ಒಂದು ಮೂಲೆನಾಗಿದ್ದ ಗ್ರಾಮ ಕರ್ನಾಟಕ ಎಲ್ಲ ಹರಡಿದೆ. ನಮ್ಗೆ ಆ ಬಿಗ್ ಬಾಸ್ ಮನೆಗೆ ಮಂಜು ಹೋಗಿದ್ದಕ್ಕೋಸ್ಕರನೇ ಅದು ಪ್ರಚಾರ ಆಗಿರೋದು. ನಮ್ ಗ್ರಾಮದವರು ಅಷ್ಟೇ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಗ್ರಾಮದ ಹಿರಿಯರಾಗ್ಬೋದು, ಮುದುಕಿರಾಗ್ಬೋದು, ಹುಡುಗರಾಗ್ಬೋದು, ಆ ಮಂಜು ಅಲ್ಲಿ ಅದೇನೋ ಆಕಾಶದಲ್ಲಿ ಆ ಹಾಡೆಲ್ಲ ಪಾಪ ಮಕ್ಕಳು ಇವತ್ತು ಆಡ್ತಾರೆ. ಇವತ್ತು ಆ ಫಂಕ್ಷನ್ ಅಲ್ಲಿ ಕೂಡ ನಮ್ಮ ಮಕ್ಕಳು ಇಬ್ರು ಆಡ್ಕೊಂಡು ಕುಣಿತಾ ಇದ್ರು. ಇವತ್ತು ನಾವು ಹೇಳಬೇಕಂದ್ರೆ ಬಿಗ್ ಬಾಸ್ ಒಂಥರ ನಮ್ ಫ್ಯಾಮಿಲಿ ಕಣ್ ತಗ್ಬೇಕು. ಆಮೇಲೆ ಎರಡನೇದು ಮ್ಯಾಕ್ಸ್ ಫಿಲಿಮ್ ನಮ್ಗೆ ಜಾಸ್ತಿ ನಮ್ಮ ಮಂಜುಗೆ ಅನುಕೂಲ ಆಯ್ತು. ನಮ್ಮ ಸುದೀಪ್ ಸರ್ ಇಂದ ಒಳ್ಳೆ ಪಾತ್ರ ಕೊಟ್ಟು ಒಳ್ಳೆ ಇದು ಮಾಡಿದ್ರಿಂದ ಮ್ಯಾಕ್ಸ್ ಫಿಲಿಮ್ ನಮ್ ಫ್ಯಾಮಿಲಿಗೆ ಒಳ್ಳೆ ಅದೊಂದು ಇದಾಯ್ತು. ಮುರಳಿ ಇದು ಅದು ಅಷ್ಟೇ, ಆ ಫಿಲಿಮ್ದು ಅಷ್ಟೇ, ಅದು ಮುರಳಿ ಕಡೆಯಿಂದ ಅದು ಆ ಫಿಲಿಮ್ ಚೆನ್ನಾಗಿತ್ತು. ಇನ್ನು ಮುಂದೆ ಏನಿಟ್ಟಿದಲ್ಲ ದೇವ್ರು ನೋಡೋಣ. ಅದ್ ಬರೋ ಅವಕಾಶಗಳೆಲ್ಲ ಒಳ್ಳೇದಾಗುತ್ತೆ ಅಂತ ನಮ್ಮೊಂದು ಹಂಚಿಕೆ ಇದೆ. ನಮ್ಮ ಅದ್ರ ಬಗ್ಗೆ ಏನಿಲ್ಲ. ಒಂದು ಇವತ್ತು ಹೇಳ್ಬೇಕಂದ್ರೆ ಮಂಜು ಕಡೆಯಿಂದ ನಾವ್ ಇವತ್ತು ಎಲ್ಲೋ ಹೋದ್ರೆ ಒಂದು ಎಲ್ಲೇ ಹೋಗ್ಲಿ, ಇವತ್ತು ನೋಡೋ ಬೆಳಿಗ್ಗೆ ಯಾವ್ದೋ ಒಂದ್ ಮನೆ ಗ್ರೂಪ್ ಎಷ್ಟ್ ಹೋಗಿದ್ವಿ, ಅಲ್ಲಿ ನಮ್ಮ ತಾಲೂಕ್ MLA ಬಂದಿದ್ರು. ಅವ್ರು ಕೇಳಿದ್ರು, ಈಗ ಹೇಳಿದ್ರೆ ನಮ್ ಹುಡುಗ ಬೇಜಾರ್ ಕೊಡ್ತಾರೆ, ಅಣ್ಣ ಮಂಜು ಎಲ್ಲಿ ಸೆಟ್ ಆಗಿಲ್ಲ, ನೋಡ್ತಾ ಇದ್ದೀರಣ್ಣ ಅಂದ್ರೆ. ಹಂಗೆ ಎಲ್ಲಾರ್ಗು ಒಂದು ವಿಶ್ವಾಸ ಇದೆ, ಎಲ್ಲಾರ್ಗು ಒಂದು ಕರುಣೆ ಇದೆ. ಎಲ್ಲ ಒಂದು ನಂಜೇಗೌಡ್ರು ಅಂತ ಇವತ್ತು ಅಲ್ಲೊಂದು ಇದ್ ಮಾಡಿದ್ರು. ಅದರಿಂದ ಇವತ್ತು ನಮ್ಮ ಮಳ್ಳೇಂದ್ರ ಆಗ್ಬೋದು ಎಲ್ಲಾರು ಖುಷಿಯಾಗಿದ್ದೀರಿ. ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಖುಷಿ ಇದೆ. ನನಗೇನಂದ್ರೆ ಮಂಜು ದೊಡ್ಡ ಮಗ ಅಂದ್ಕೊಂಡು ನಾನಿರೋದು. ನನ್ಗೆ ಇನ್ನ 3 ಜನ ಮಕ್ಳಿದ್ದಾರೆ, ಗಂಡು ಮಕ್ಳು. ಅದರಲ್ಲಿ ಈ ಮಗ ಅಂತೂ ಶುದ್ಧ ತರಲೆ ಮಾಡ್ತಾರೆ ನಮ್ಮ ಹತ್ರ, ನಮ್ಮ ಹಳ್ಳಿಯ. ನಾನು ತರಲೆ ಮಾಡ್ತೀನಿ. ನಾವು ಅಳಿಯ ಅಂತಾನೆ ನೋಡಲ್ಲ, ಮಗ ತರನೇ. ಆ ಇಬ್ಬರು ಅಳಿಯಂದ್ರು ಅಷ್ಟೇ. ಆ ಲಾಸ್ಟ್ ಅಳಿಯ ಸ್ವಲ್ಪ ಅವರು ಒಂದ್ ಸ್ವಲ್ಪ ಬಿಂಕ. ನಾನು ಅವ್ರ ಹತ್ರನೇ ಬಿಂಕವಾಗಿ ಇಟ್ಬಿಟ್ಟಿದ್ದೀನಿ, ಜಾಸ್ತಿ ಅವ್ರ ಹತ್ರ ಜಾಸ್ತಿ ಮಾತಾಡ್ತೀನಿ. ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆ ಹೆಣ್ಣು ಮಕ್ಕಳು ನಿಕ್ಕ, ಹಳ್ಳಿಯಂದ್ರ ನಿಕ್ಕ, ಮೊಮ್ಮಕ್ಕಳು ನಿಕ್ಕ ಎಲ್ಲ ಖುಷಿಯಾಗಿದ್ದೀವಿ. ನಮ್ಗೇನು ತೊಂದ್ರೆ ಇಲ್ಲ. ನಮ್ಗೆ ತೊಂದ್ರೆ ಅನ್ನೋದಿಲ್ಲ. ನಮ್ಗೆ ಈಗ ದೇವ್ರು ಒಳ್ಳೇದ್ ಮಾಡಿದಾನೆ.
ನೀನ್ ನಮ್ಗೆ ಆಸ್ತಿ ಬೇಡ ಪಾಸ್ತಿ ಬೇಡ, ಎಲ್ಲಿ ಹೋದ್ರು ಜನ ಒಂದು ಗುರ್ಸ್ಕೊಳ್ತಾ ಇದಾರ. ಅಣ್ಣ ನೀವು ನೋಡ ಬಿಗ್ ಬಾಸ್ ಮನೆ ನಮ್ಗೆ ಚಾನಲ್ ಅದು ಯಾವ್ದು ಕಲರ್ಸ್ ಕನ್ನಡ ಚಾನಲ್ ಅವರು ನಮ್ಮನ್ನ ಇಷ್ಟು ಕಷ್ಟಪಟ್ಟ ಡ್ಯಾನ್ಸ್ ಮಾಡಾಗಿ ಅವ್ರು ಒಂದು ಪ್ರಯತ್ನ ಪಟ್ಟು ಮಾಡಿದ್ರು. ಅದು ಇವತ್ತು ಎಲ್ಲಿ ಹೋದ್ರು ಅಣ್ಣ ನೀವು ಡ್ಯಾನ್ಸ್ ಬಾರಿ ಚೆನ್ನಾಗ್ ಮಾಡಿದ್ರು, ನೀವು ಡ್ಯಾನ್ಸ್ ಬಾರಿ ಚೆನ್ನಾಗ್ ಮಾಡಿದ್ರು. ಅವ್ರು ಕೊಟ್ಟಿದ್ದು ಕಷ್ಟ ನನ್ನ ಕೈಯಾಗ ಆಡ್ಸಿದ್ದು ಇವತ್ತು ನನಗೆ ಹೆಸರು ಬಂದಿದೆ. ಅವ್ರು ನನ್ನ ವೃದ್ಧಿದಲ್ಲಿದ್ದಾರೆ, ಜನದ ವೃದ್ಧಿದಲ್ಲಿ ನಾನಿದ್ದೀನಿ. ಅದು ಬಾರಿ ನನಗೆ ಎಲ್ಲೋ ಒಂದು ಫಂಕ್ಷನ್ ಹೋಗ್ಲಿ ಎಲ್ಲೋ ಹೋಗ್ಲಿ ಅಣ್ಣ ನೀವು ಚೆನ್ನಾಗಿ ಬಂದಿದ್ದೀರಣ್ಣ ಅಂತ ಹೇಳಿ ಅದು ಇವತ್ತು ನನ್ನ ಮಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಕ್ಕೋಸ್ಕರ ನಮ್ಗೆ ಅವಕಾಶಗಳೆಲ್ಲ ಸಿಕ್ತು. ಅಲ್ಲಿ ಬಿಗ್ ಬಾಸ್ ಮನೆ ಬಿಟ್ಟು ಬರ್ಬೇಕಂದ್ರೆ ಒಬ್ರು ಹೇಳಿದ್ರು, ಸರ್ ನಿಮ್ ಪುಣ್ಯ ಸರ್ ನೀವು ಹೋಗಿ ಬಂದಿದ್ದು, ಅಲ್ಲಿ 9 ಜನ ಪೇರೆಂಟ್ಸ್ ಅಲ್ಲಿ ಯಾರು ಆತರ ಬಿಹೇವ್ ಮಾಡ್ಕೊಂಡು ಬಂದಿಲ್ಲ, ನೀವು ಒಳ್ಳೆ ಚೆನ್ನಾಗಿ ಮಾತಾಡಿ ಎಲ್ಲಾರ ಹತ್ರನು ಚೆನ್ನಾಗಿ ಮಾತಾಡ್ಕೊಂಡು ಬಂದಿ ಅಂತ ಹೇಳಿ. ಏನೋ ದೇವ್ರ ದಯ, ನಮ್ಮ ಮನೆ ದೇವರು ನಮ್ಗೆ ಸವಾರಮ್ಮ ಅಂತ ನಮ್ಮೂರಲ್ಲಿ ಒಳ್ಳೆ 2ನೇ ಮಾಲೂರು ಮಾರಮ್ಮ ತಾಯಿ, ಇವ್ರನ್ನೆಲ್ಲ ನಾವು ನಂಬಿದ್ದೀವಿ. ಅವೆಲ್ಲ ನಮ್ ದೇವ್ರು ಒಳ್ಳೇದ್ ಮಾಡಿದಾನೆ, ತೊಂದ್ರೆ ಏನು ಇಲ್ಲ. ಈಗ ಒಳ್ಳೇದಾಗುತ್ತೆ, ಒಳ್ಳೇದ್ ಚೆನ್ನಾಗಾಗುತ್ತೆ. ನಿಮ್ ಚಾನಲ್ಗೂ ನಮ್ ಧನ್ಯವಾದಗಳು. ಎಲ್ಲ ಚೆನ್ನಾಗಿದೆ. ನಮ್ಗ ಇವರು ಒಂದು ಈ ಕೈ ಇಲ್ಲ ಅಂದ್ರೆ ಈ ಕೈಗೆ ಬರ್ತಾರೆ, ಈ ಕೈ ಇಲ್ಲ ಅಂದ್ರೆ ಈ ಕೈಗೆ ಬರ್ತಾರೆ, ಎಡಕೈಗೂ ಬರ್ತಾರೆ, ಬಲಗೈಗೂ ಬರ್ತಾರೆ. ಅದರಿಂದ ನನಗೆ ಇಷ್ಟೇ ಏನೇ ಕಷ್ಟ ಆದ್ರು ನನಗೆ ಅದ್ರಲ್ಲಿ ನೋವು ಕಾಣ. ಏನಂತ ಕರೀತಾರೆ ಅಮ್ಮನ ಪ್ರೀತಿಯಿಂದ? ನಾವೇನ್ ಲಲಿತಾ. ಎಷ್ಟು ವರ್ಷ ಆಯ್ತು ನಿಮ್ ಮದ್ವೆ ಆಗಿ? ಹಾಗೆ ಅಲ್ಲ ವರ್ಷಗಳು ಎಷ್ಟಾಗಿರ್ಬೋದು? 32 ಅಂದ್ರೆ ಆಯ್ತು. 40 32 40 ಆಯ್ತು. 40 ವರ್ಷ ಆಯ್ತು. 41 ವರ್ಷ 41 ವರ್ಷ ಆಯ್ತು. ನೀನೇನು ವಯಸ್ಸಲ್ಲ ಅವ್ರು ಕೇಳಿದ್ದು, ನೀವು ಇಬ್ರು ಮದುವೆ ವಯಸ್ಸೆಲ್ಲ ಕೇಳಿದ್ದು. ವಯಸ್ಸಾಗಿ ಆಗಿತ್ತು 61 62 ಆಗಿದೆ. ಇದು ವಯಸ್ಸು 60+ ಮದ್ವೆ ಆಗಿ. ಇದು ನಮಗೆ ಮದುವೆ ಆಗಿರೋದು ಈಗ ಅಲ್ಲೆಲ್ಲ ಏನೋ ಒಂದು ಆಟೋಮೆಟಿಕ್ ಏನೋ ಬರ್ತದಂತೆ ಅದಂತೆ ಇದಂತೆ ಹುಟ್ಟಿದ್ದು ಗಿಟ್ಟಿದ್ದು ಅದೆಲ್ಲ ಏನೋ ಇಟ್ಕೊಳ್ತಾರೆ. ಅದೆಲ್ಲ ಏನ್ ಇಟ್ಕೊಂತಾರ ನಮ್ಗೆ ಅದು ಅವ್ರವ್ರ ಅನುಭವ. ನನ್ನ ಅನುಭವ ಏನಂದ್ರೆ ನಮ್ಮನ್ನ ಕಟ್ಕೊಂಡಿರೋ ಹೆಂಡತಿ ನಾನ್ ಮದುವೆ ಆಗಿದ್ದು ತೊಳ್ಕೊಳೋದ್ ಬೇಡ, ನಾವ್ ಹುಟ್ಟಿದ್ದು ತೊಳ್ಕೊಳೋದ್ ಬೇಡ. ನಾವ್ 24 ಗಂಟೆ ಸಂತೋಷವಾಗಿದ್ದೀರಾ, ಅದೇ ಒಂದ್ ಹಬ್ಬ. ಆಧಾರ್ ಕಾರ್ಡ್ ಅವ್ರು ಕೇಳ್ತಾರೆ ಡೀಟೇಲ್ಸ್, ಅವಾಗ ಎಂತ ಮಾಡ್ತೀವಿ. ಆಧಾರ್ ಕಾರ್ಡ್ ಕೇಳ್ತಾರೆ, ಅದಕ್ಕೆ ಬರ್ತೀಯ. ಇಲ್ಲ ಅಕಸ್ಮಾತ್ ಒಂದ್ ಸ್ವಲ್ಪ ಏನೋ ಒಂದು ಕೋಪ ಬಂದಾಗ ಜಗಳ ಮಾಡ್ಬೋದು, ಅವೆಲ್ಲ ಮಾಡ್ತಾರೆ. ಒಂದು ಅವಾಗ ಮಾಡ್ತಾರೆ. ನಮ್ಮೇಲೆ ಇರೋದು ಒಂಚೂರು ಬೈಕ್ ಸುಮ್ಮನಿರ್ತಾರೆ. ಜಗಳ ಮಾಡೋದು. ಒಂದೊಂದ್ಸಾರಿ ನಮ್ಮ ಹಳೇದ್ರ ಮೇಲೆ ಜಗಳ ಮಾಡ್ತೀವಿ. ಇವರು ಪೆಟ್ರೋಲ್ ಮಾಡ್ತಾ ಇದಾರೆ ಹಳೇದ್ರ, ಅಲ್ಲಿ ಸರಿಯಾಗಿಲ್ಲ ಅಂದ್ರೆ ನಾನು ಹಳೇದ್ರಿಗೂ ಕೇಳ್ತೀನಿ. ನಾನೇನು ಹಳೇದ್ರು ಅಂದ್ಬಿಟ್ಟು ನಾನು ಬಿಡಲ್ಲ. ನೋಡಪ್ಪ ನಿಂತ್ಕೊಂಡ್ ಮಾಡಪ್ಪ ಅಂತ ಕೇಳ್ತೀನಿ. ಅದು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದು ಒಂದು ಆಸೆ. ಅವ್ರ ಮೇಲೆ ಸಿಟ್ಟಾಗಿ ಬೈಯೋದಲ್ಲ. ಈಗ ಮದುವೆ ಆಗಿ ಒಂದು 40 ವರ್ಷ ಆಗಿದೆ. ಲಲಿತಮ್ಮಗೆ ಅಮ್ಮನ್ಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ರ? ಐ ಲವ್ ಯು ನಾವೆಲ್ಲ ಇಲ್ಲ. ಕನ್ನಡದಲ್ಲಿ ಚೆನ್ನಾಗಿದೀಯಾ, ನಾನ್ ಎಣ್ಣೆ ಹಚ್ಚೋದು ತಲೆ ಮೇಲೆ, ಸ್ವಲ್ಪ ಬೇವಿನ ಸೊಪ್ಪು ಬೆಲ್ಲ ಕೊಡೋದು, ದೇವ್ರು ಒಳ್ಳೇದ್ ಆಶೀರ್ವಾದ ಮಾಡ್ಲಿ ಅಂತ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಾನು ಆಶೀರ್ವಾದ ರೆಡಿ ಅವಳು ನಾನ್ ನೋಡಿದ್ದು ಒಂದೇ ಸಾರಿ ಅವ್ರ ಮನೆಗೆ ಹೋಗಿ, ಅದು ದನ ಕಟ್ಟಾಕೋ ಗಾಡಿಯಲ್ಲಿ ನೋಡಿದ್ದು ಇರೋದು ಹೇಳ್ತೀನಿ. ತಿರ್ಗಾ ಮತ್ತೆ ತಾಳಿ ಕಟ್ಟೋವಾಗೆ ನಾನು ನೋಡಿದ್ದು. ಅಲ್ಲಿ ಗಂಟ ಎಂಗೇಜ್ಮೆಂಟ್ ಏನಿರ್ಲಿಲ್ವಾ ಅವಾಗ? ಏನು ಇರ್ಲಿಲ್ಲ, ಏನು ಇರ್ಲಿಲ್ಲ. ತಾಳಿ ಕಟ್ಟೋವಾಗೆ ನೋಡಿದ್ದು ಒಂದೇ ಸಾರಿ, ತಾಳಿ ಕಟ್ಟೋವಾಗ ನೋಡಿದ್ದು ಒಂದೇ ಸಾರಿ. ಇಷ್ಟ ಆಯ್ತಾ ನಮ್ಮ ತಾಳಿ ಕಟ್ಲ ಅಂತ ಏನ್ ಕೇಳಿಲ್ವ ನೀವು? ಅಲ್ಲ ಏನಿಲ್ಲ, ನಮ್ದು ತಂದೆ ತಾಯಿಗಳು ಇಷ್ಟ ಅಂತೂ ಕೂಡ ಇಂತ ಕಡೆ ಮದುವೆ ಆದ್ರು ಅಂತ ಕಡೆ ಮದುವೆ ಆಗಿದ್ವಿ. ಈಗ ಹೇಳ್ತಾ ಇದ್ರಿ ನೀವು ಎಲ್ಲ ನಮ್ಮಪ್ಪ ಹೇಳಿದ್ರು ಅಂತ. ಈಗ ಒಂದ್ಸಲ ನಮ್ ಚಾನೆಲ್ ಮೂಲಕ ಲಲಿತಮ್ಮನಿಗೆ ಐ ಲವ್ ಯು ಅಂತ ಹೇಳ್ಬೇಕು. ಕನ್ನಡದಲ್ಲಿ ಏನಂತ ಹೇಳ್ಬೇಕು? ನಾನು ನಿಮ್ಮನ್ನ ಪ್ರೀತಿಸುತ್ತೇನೆ ಅಂತ ಹೇಳಿ ಒಂದ್ಸಲ ಕೈ ಹಿಡ್ಕೊಂಡು. ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ನಾನು ನಿನ್ನ ಪ್ರೀತಿಸ್ತೇನೆ. ಐ ಲವ್ ಯು ಮಂಜು. ಐ ಲವ್ ಯು ಲಲಿತಾ. ನಾವತ್ತು ನಾವು 100 ವರ್ಷ ಹಿಂಗೆ ಚೆನ್ನಾಗಿ ಕೇಳೋಣ. ಅವ್ರು ಅಷ್ಟೊಂದು ಪ್ರೀತಿಯಿಂದ ಕೇಳ್ಕೊಂತ ಇದಾರೆ, ನೀವೇನ್ ಹೇಳ್ತೀರಾ?
ನಾನು ಇಷ್ಟಪಡ್ತಾ ಇದ್ದೀನಿ ಸೊನ್ನೆ ನೀನು ಇಷ್ಟಪಟ್ಟಿದ್ದಾಯ್ತು, ಎಲ್ಲ ಆಯ್ತಲ್ಲ. ಅದಕ್ಕೆ ಇಷ್ಟಪಡೋದಕ್ಕೆ ಬೇಸಾಗ್ತಿದ್ವಿ ಸ್ವಾಮಿ. ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಇದೇ ತರನೇ ಅಪ್ಪ ಕೇಳ್ಕೊಂಡಂಗೆ ನೂರಾರು ಕಾಲ ಖುಷಿಯಾಗಿರಿ ಲೈಫ್ ಅಲ್ಲಿ, ಯಾವಾಗ್ಲೂ ನಗ್ನಾಗ್ತಾ ಇರಿ. ಆದಷ್ಟು ಬೇಗ ನೀವ್ ಅನ್ಕೊಂಡಿರೋ ಹುಡುಗಿನೂ ಬಂದು ಮಂಜಣ್ಣನ್ಗೂ ಇಷ್ಟ ಆಗಿ ನಿಮ್ಮ ಇಡೀ ಸಂಸಾರ ಯಾವಾಗ್ಲೂ ನಗ್ನಗ್ತಾ ಸುಖಮಯವಾಗಿರ್ಲಿ. ಒಳ್ಳೇದಾಗ್ಲಿ ಎಲ್ರಿಗೂ. ಆಲ್ ದ ಬೆಸ್ಟ್. ಇನ್ನೂ ಒಳ್ಳೆ ಜನ್ಮದಲ್ಲಿ ಅವ್ರು ಕೊಡಿಲಿ, ನಮ್ಗೆ ಖುಷಿ ಆಗುತ್ತೆ. ಅವ್ರ ಆಶೀರ್ವಾದ ಇರೋದಕ್ಕೆ ನಾವು ಇವತ್ತೆಲ್ಲ ಇಷ್ಟು ನಮ್ಗೆ ಅವ್ರ ಆಶೀರ್ವಾದ ಅಷ್ಟ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಪ್ರಿಷಿಯಸ್ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ, ಹಾಗೇನೆ ಒಳ್ಳೆ ಮಟನ್ ಊಟ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ. ತುಂಬಾ ಚೆನ್ನಾಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.